ಜೈ ಹಿಂದ್. ಎಲ್ರಿಗೂ ಶೇರ್ ಮಾಡ್ರಿ, ಅದೇ ತರ ಸಬ್ಸ್ಕ್ರೈಬ್ ಆಗ್ರಿ. ನೋಡ್ರಿ, ಲಾಸ್ಟ್ ಮಿನಿಟ್ ರಿವಿಷನ್ ಅಂತಂದ ಹೇಳಿ ಕಂಪ್ಲೀಟ್ ಆಗಿ ಏನ್ ಮಾಡೋಣ ಅಂತಂದ ಹೇಳಿದ್ರೆ ಡಿಸ್ಕಷನ್ ಮಾಡೋಣ. ಇದ್ರೊಳಗಡೆ ಕಂಪ್ಲೀಟ್ ಥಿಯರಿ ಡಿಸ್ಕಷನ್ ಮಾಡೋಣ, ಏನೇನ್ ಬರತ್ ಅಂತಂದೇಳಿ. ನೋಡ್ರಿ, ಮೊದಲನೇದು ಏನಂತಂದ ಹೇಳಿದ್ರೆ ಅರ್ಥಶಾಸ್ತ್ರ ಅನ್ನೋ ಒಂದು ಬುಕ್. ಇದನ್ನ ಯಾರು ಬರೀತಾರ ಅಂತಂದ ಹೇಳಿದ್ರೆ ಕೌಟಿಲ್ಯ ಬರೀತಾನ. ಯಾರು ಬರೀತಾರ? ಕೌಟಿಲ್ಯ ಅನ್ನೋ ಒಬ್ಬ ವ್ಯಕ್ತಿ ಬರೀತಾನ. ಅದಾದ ನಂತರ ಅವನನ್ನ ಚಾಣಕ್ಯ ಅಂತಾನು ಕೂಡ ಕರಿತೀವಿ. ಅದಾದ ನಂತರ ಅವನನ್ನ ವಿಷ್ಣುಗುಪ್ತ ಅಂತ ಕರಿತೀವಿ. ಆಮೇಲೆ ಇವ್ರು ಯಾರಂತಂದ ಹೇಳಿದ್ರೆ ಚಂದ್ರಗುಪ್ತ ಮೌರ್ಯನ ಪ್ರಧಾನ ಮಂತ್ರಿ ಅಂತಂದ ಹೇಳ್ತೀವಿ. ಕೌಟಿಲ್ಯನ ಏನಂತ ಕರಿತೀವಿ? ಚಂದ್ರಗುಪ್ತ ಮೌರ್ಯನ ಪ್ರಧಾನ ಮಂತ್ರಿ ಅಂತ ಕರಿತೀವಿ. ಆಮೇಲೆ ಈ ಅರ್ಥಶಾಸ್ತ್ರ ಅನ್ನೋ ಬುಕ್ ರಾಜ್ಯದ ಆಡಳಿತದ ಬಗ್ಗೆ, ಮೌರ್ಯರ ಆಡಳಿತ ಹೆಂಗಿತ್ತು, ರಾಜನೀತಿ ಹೆಂಗಿತ್ತು, ಆರ್ಥಿಕ ವ್ಯವಸ್ಥೆ ಯಾವ ರೀತಿಯಾಗಿತ್ತು ಅನ್ನೋದನ್ನ ಕಂಪ್ಲೀಟ್ ಆಗಿ ನಮ್ಗ ಒಂದು ಆನ್ಸರ್ ಅನ್ನ ಕೊಡುತ್ತ. ಅದಾದ ನಂತರ ನೆಕ್ಸ್ಟ್ ಈ ಅರ್ಥಶಾಸ್ತ್ರ ಬುಕ್ ಅನ್ನ 1905 ತುಂಬಾ ಇಂಪಾರ್ಟೆಂಟ್. 1905 ಯಾರು ಕಂಡು ಹಿಡಿತಾರಂತಂದ ಹೇಳಿದ್ರ ಆರ್ ಶ್ಯಾಮಶಾಸ್ತ್ರಿ ಅಂತಂದ ಹೇಳಿ. ಯಾರು? ಆರ್ ಶ್ಯಾಮಶಾಸ್ತ್ರಿ ಅನ್ನೋರು ಕಂಡು ಹಿಡಿತಾರ. ಎಲ್ಲಿ ಕಂಡು ಹಿಡಿತಾರ ಅಂತಂದ ಹೇಳಿದ್ರ ಮೈಸೂರು ಓರಿಯೆಂಟಲ್ ರಿಸರ್ಚ್ ಇನ್ಸ್ಟಿಟ್ಯೂಟ್ ಒಳಗಡೆ. ಎಲ್ಲಿ? ಮೈಸೂರು ಓರಿಯೆಂಟಲ್. ತುಂಬಾ ಇಂಪಾರ್ಟೆಂಟ್, ಈ ಕ್ವಶನ್ಸ್ ಗಳನ್ನ ಕೇಳಿದಾರ. ಮೈಸೂರು ಓರಿಯೆಂಟಲ್ ರಿಸರ್ಚ್ ಸೆಂಟರ್ ಒಳಗಡೆ ಈ ಬುಕ್ ಅವರಿಗೆ ಸಿಗುತ್ತೆ. ಇದು ಇಂಪಾರ್ಟೆಂಟ್. ಅದಾದ್ಮೇಲೆ ಇದು ಕಂಪ್ಲೀಟ್ ಆಗಿ ಎಷ್ಟೇನಂತಂದ ಹೇಳಿದ್ರೆ 15 ಸೆಕ್ಷನ್ಸ್ ಗಳನ್ನ ಒಳಗೊಂಡೈತೆ. ಈ ಬುಕ್ ಏನಂತಂದ ಹೇಳಿದ್ರೆ 15 ಸೆಕ್ಷನ್ಸ್ ಅಥವಾ 15 ಅಧಿಕಾರಗಳು ಅಂತಂದ ಹೇಳ್ತೀವಿ. ಅದರಲ್ಲಿ 150 ಚಾಪ್ಟರ್ಸ್ ಗಳಿದಾವ. ಟೋಟಲ್ ಆಗಿ ಎಷ್ಟಿದಾವ? 150 ಚಾಪ್ಟರ್ಸ್ ಗಳಿದಾವ. ಆಮೇಲೆ 6,000 ಶ್ಲೋಕಗಳಿದಾವ. ಇದನ್ನ ಕೇಳಂಗಿಲ್ಲ, ಜಸ್ಟ್ ನೆನ್ಪಿಟ್ಕೊಳ್ರಿ. ಅದಾದ ನಂತರ ಇನ್ನೊಂದೇನಂದ್ರೆ ಸಪ್ತಾಂಗ ಸಿದ್ಧಾಂತವನ್ನ ಒಳಗೊಂಡೈತೆ. ಇದು ಏನ್ ಮಾಡೈತೆ ಅಂತ ಹೇಳಿದ್ರೆ ಸಪ್ತಾಂಗ ಸಿದ್ಧಾಂತವನ್ನ ಒಳಗೊಂಡೈತೆ. ಈ ಕ್ವಶನ್ ಅನ್ನ ಕೇಳಿದಾರೆ. ಏನಿದು ಸಪ್ತಾಂಗ ಸಿದ್ಧಾಂತ? ಇದರಲ್ಲಿ ಟೋಟಲ್ ಆಗಿ 7 ಪ್ರಮುಖ ಅಂಗಗಳು ಬರ್ತಾವ. ಸ್ವಾಮಿ ಅಂತಂದ ಹೇಳಿದ್ರೆ ರಾಜ ಅಂತಂದ ಹೇಳ್ತೀವಿ. ಆಮೇಲೆ ಅಮಾತ್ಯ ಬರ್ತಾನ, ಮಂತ್ರಿ ಅಂತಂದ ಹೇಳ್ತೀವಿ. ಜನಪದ ಅಂತಂದ ಹೇಳಿದ್ರೆ ಪ್ರಜೆಗಳು ಮತ್ತು ಭೂಪ್ರದೇಶ. ಆಮೇಲೆ ದುರ್ಗ ಅಂತಂದ ಹೇಳಿದ್ರೆ ರಕ್ಷಣಾ ಕೋಟೆಗಳು. ಆಮೇಲೆ ಕೋಶ ಅಂತಂದ ಹೇಳಿದ್ರೆ ಖಜಾನೆ ಅಥವಾ ಹಣಕಾಸು. ದಂಡ ಅಂತಂದ ಹೇಳಿದ್ರೆ ಸೈನ್ಯ ಅಥವಾ ಮಿಲಿಟರಿ ಶಕ್ತಿ. ಮಿತ್ರ ಅಂತ ಹೇಳಿದ್ರೆ ಮಿತ್ರ ರಾಷ್ಟ್ರಗಳು. ಈ ರೀತಿಯಾಗಿ ಈ ಗ್ರಂಥದೊಳಗಡೆ ಎಕ್ಸ್ಪ್ಲನೇಷನ್ ಬರ್ತದೆ. ಆಮೇಲೆ ನೆಕ್ಸ್ಟ್ ಕುರಿತು ನೋಡ್ರಿ, ಗಾಥಾ ಸಪ್ತಶತಿ ಅಂತಂದ ಹೇಳಿ. ಗಾಥಾ ಸಪ್ತಶತಿ ಇದು ಯಾರ ಬಗ್ಗೆ ಹೇಳತ್ತಂದ್ರ ಹಾಲರಾಜನ ಬಗ್ಗೆ ಹೇಳುತ್ತೆ. ಈ ಹಾಲರಾಜ ಯಾರು? ಇವ್ರು ಯಾರಂತಂದ ಹೇಳಿದ್ರ ಶಾತವಾಹನರ ರಾಜ. ಶಾತವಾಹನರ 17ನೇ ಕಿಂಗ್ ಅಂತಂದ ಹೇಳ್ತೀವಲ್ಲ, ಶಾತವಾಹನರ 17ನೇ ರಾಜನಾದಂತಹ ಹಾಲ ಏನ್ ಮಾಡ್ತಾ ಅಂತಂದ ಹೇಳಿದ್ರೆ ಒಂದು ಕೃತಿಯನ್ನ ಬರಿತಾನ. ಇದ್ರ ಬಗ್ಗೆ ತುಂಬಾ ಇಂಪಾರ್ಟೆಂಟ್. ಆಮೇಲೆ ಕೇಳ್ತಾರ ಈ ಕೃತಿ ಯಾವ ಭಾಷೆಯಲ್ಲಿದೆ ಅಂತಂದ ಹೇಳಿ ಕೇಳ್ಬೋದು. ಇದು ಯಾವ ಭಾಷೆಯಲ್ಲಿದೆ ಅಂತಂದ್ರೆ ಇದ್ರ ಪ್ರಾಕೃತ ಭಾಷೆ ಒಳಗಡೆ ಐತೆ. ಆಮೇಲೆ ಶಾತವಾಹನರ ಗ್ರಾಮೀಣ ಜೀವನವನ್ನ ತಿಳಿಸುವಂತಹ ಈ ಕೃತಿ ಒಳಗಡೆ ಹಲವಾರು ಕಾವ್ಯಗಳಿದಾವ. ಇದನ್ನ ನೆನ್ಪಿಟ್ಕೊಡ್ರಿ. ಅದಾದ ನಂತರ ನೆಕ್ಸ್ಟ್ ಬರುತ್ತ ಮುದ್ರಾ ರಾಕ್ಷಸ ಅಂತಂದ ಹೇಳಿ. ಇದು ಮುದ್ರಾ ರಾಕ್ಷಸವನ್ನ ಯಾರು ಬರೀತಾರ ಅಂದ್ರ ವಿಶಾಖದತ್ತ ಅನ್ನೋ ಒಬ್ಬ ವಿದ್ವಾಂಸ ಬರಿತಾನ. ಈ ವಿಶಾಖದತ್ತ ಏನ್ ಹೇಳ್ತಾನಂದ್ರ ಮೌರ್ಯರ ಕಾಲದ ಹಿನ್ನೆಲೆ ಬಗ್ಗೆ, ಯಾವ ರೀತಿಯಾಗಿ ಚಂದ್ರಗುಪ್ತ ಮೌರ್ಯ ರಾಜನಾಗ್ತಾನ, ಅದಾದ ನಂತರ ಧನನಂದನನ್ನ ಹೆಂಗ್ ಸೋಲಿಸ್ತಾನ, ಅವನ ಅಧಿಕಾರಕ್ಕೆ ಹೆಂಗ್ ಬರ್ತಾನ, ನಂದರ ಪತನ ಹೆಂಗಾಗತ್ತ ಅಂತಂದ ಹೇಳಿ ಏನ್ ಹೇಳ್ತೀವಿ ಅಂತಂದ ಹೇಳಿದ್ರೆ ನಂದ ವಂಶದ ರಾಜನಾದಂತಹ ಧನನಂದ, ಈ ಧನನಂದನನ್ನ ಸೋಲಿಸಿ ಯಾರ ಆಳ್ವಿಕೆ ನಡೆಸ್ತಾರ? ಚಂದ್ರಗುಪ್ತ ಮೌರ್ಯ ಆಳ್ವಿಕೆ ನಡೆಸ್ತಾನ. ಅದ್ರ ಬಗ್ಗೆ ಹೇಳುವಂತಹ ಈ ಕೃತಿ. ಅದಾದ ನಂತರ ನೆಕ್ಸ್ಟ್ ನೋಡ್ರಿ, ರಾಜತರಂಗಿಣಿ ಅಂತಂದ ಹೇಳ್ತೀವಿ. ರಾಜತರಂಗಿಣಿ ಏನಂತಂದ ಹೇಳಿದ್ರೆ ಕಲ್ಹನ ಬರೆದಿರುವಂತಹ ಒಂದು ಕೃತಿ. ಕಲ್ಹನ ಇವ್ರೇನಂತಂದ ಹೇಳಿದ್ರೆ ಕಾಶಿರಾಜನ ಹತ್ರ ಇರ್ತಾನೆ. ಇವ್ರು ಎಲ್ಲಿ ಅಂತಂದ ಹೇಳಿದ್ರೆ ಕಾಶಿರಾಜನ ಹತ್ರ ಇರ್ತಾನ. ಇದು ತುಂಬಾ ಇಂಪಾರ್ಟೆಂಟ್, ಕಲ್ಲನನ ರಾಜತರಂಗಿಣಿ. ಆಮೇಲೆ ಇದು ಯಾವ್ದ್ರ ಬಗ್ಗೆ ಹೇಳುತ್ತಂತಂದ ಹೇಳಿದ್ರೆ ಕಾಶ್ಮೀರ ನಗರದ ಆಡಳಿತದ ಬಗ್ಗೆ ಹೇಳುತ್ತೆ. ಈ ಕೃತಿ ಯಾವ್ದ್ರ ಬಗ್ಗೆ ಹೇಳುತ್ತ? ಕಾಶ್ಮೀರ ನಗರದ ಆಡಳಿತದ ಬಗ್ಗೆ ಹೇಳುವಂತಹ ಒಂದು ಕೃತಿ ಕಲ್ಹನನ ರಾಜತರಂಗಿಣಿ ಅಂತಂದ ಹೇಳ್ತೀವಿ. ಅದಾದ ನಂತರ ನೆಕ್ಸ್ಟ್ ಬರುತ್ತೆ ಹರ್ಷಚರಿತೆ ಅಂತಂದ ಹೇಳ್ತೀವಿ. ಬಾಣಭಟ್ಟ ತುಂಬಾ ಇಂಪಾರ್ಟೆಂಟ್ ವ್ಯಕ್ತಿ. ಬಾಣಭಟ್ಟ ಈ ವ್ಯಕ್ತಿ ಬರೆದಿರುವಂತ ಕೃತಿಯಿಂದ ನಮಗೆ ಹರ್ಷವರ್ಧನನ ಬಗ್ಗೆ ಗೊತ್ತಾಗತ್ತ, ಹರ್ಷವರ್ಧನ ಆಡಳಿತದ ಬಗ್ಗೆ ಗೊತ್ತಾಗತ್ತ. ಆಮೇಲೆ ನೆಕ್ಸ್ಟ್ ನೋಡ್ರಿ, ಇದ್ರಲ್ಲಿ ಕೂಡ ಏನಂತ ಹೇಳ್ತಾರ ಅಂತಂದ ಹೇಳಿದ್ರೆ ನರ್ಮದಾ ನದಿ ಕಾಳಗದ ಬಗ್ಗೆ ಬರುತ್ತೆ. ನರ್ಮದಾ ನದಿ ಕಾಳಗದ ಬಗ್ಗೆ ಇದ್ರಲ್ಲೂ ಕೂಡ ಬರುತ್ತೆ. ಈ ಯುದ್ಧ ಏನಂತಂದ ಹೇಳಿದ್ರೆ ಯಾರ್ಯಾರ ನಡುವೆ ನಡೆಯುತ್ತ? ಹರ್ಷವರ್ಧನ ಮತ್ತು ಇಮ್ಮಡಿ ಪುಲಿಕೇಶಿ ನಡುವೆ ನಡೆಯುತ್ತೆ. ಯಾರ್ಯಾರ ನಡುವೆ? ಹರ್ಷವರ್ಧನ ಮತ್ತು ಇಮ್ಮಡಿ ಪುಲಿಕೇಶಿ ನಡುವೆ. ಅದಾದ ನಂತರ ನೆಕ್ಸ್ಟ್ ಕೃತಿ ನೋಡ್ರಿ, ಪೃಥ್ವಿರಾಜ ರಾಶೋ ಅಂತಂದ ಹೇಳ್ತೀವಿ. ಈ ಕೃತಿಯನ್ನ ಬರೆದವ್ರು ಯಾರಂತಂದ್ರೆ ಅದ್ರ ಚಾಂದ್ ಬರ್ದಾಯಿ ಅಂತಂದ ಹೇಳ್ತೀವಿ. ಯಾರು? ಚಾಂದ್ ಬರ್ದಾಯಿ ಅನ್ನೋ ಒಬ್ರು ವ್ಯಕ್ತಿ ಬರೀತಾರ. ಅದಾದ ನಂತರ ಇದು ಯಾರ ಬಗ್ಗೆ ಹೇಳುತ್ತಂತಂದ್ರೆ ಪೃಥ್ವಿರಾಜ್ ಚೌಹಾನ್ ಬಗ್ಗೆ.
ಯಾರ ಬಗ್ಗೆ ಹೇಳುತ್ತೆ? ಪೃಥ್ವಿರಾಜ್ ಚೌಹಾನನ ಬಗ್ಗೆ ಹೇಳುವಂತಹ ಈ ಕೃತಿಗಳು ತುಂಬಾ ಇಂಪಾರ್ಟೆಂಟ್ ಆಗ್ತವ. ಇಲ್ಲೇ ನೋಡ್ಕೊಳ್ರಿ, ಈ ಪೃಥ್ವಿರಾಜ್ ಚೌಹಾನ್ ಯಾರಂತಂದ ಹೇಳಿದ್ರೆ ಚೌಹಾನ ರಾಜವಂಶದ ಪ್ರಖ್ಯಾತ ದೊರೆ ಅಂತಂದ ಹೇಳ್ತೀವಿ. 3ನೇ ಪೃಥ್ವಿರಾಜ್ ಚೌಹಾನ್ ಅಥವಾ ಪೃಥ್ವಿರಾಜ್ ಚೌಹಾನ್. ಇವರು 2 ಯುದ್ಧಗಳನ್ನ ಮಾಡ್ತಾರ. ಅದರಲ್ಲಿ 1ನೇ ತರಾಯಿನ್ ಯುದ್ಧ ಅಂತಂದ ಹೇಳ್ತೀವಿ. 1ನೇ ತರಾಯಿನ್ ಯುದ್ಧ. ಈ ಯುದ್ಧ ಯಾವಾಗ ನಡೆಯುತ್ತಂದ್ರ 1191ರಲ್ಲಿ ನಡೆಯುತ್ತ. ಈ ಯುದ್ಧದಲ್ಲಿ ಪೃಥ್ವಿರಾಜ್ ಗೆಲ್ತಾರ. ಯಾರ್ ಗೆಲ್ತಾರ? ಪೃಥ್ವಿರಾಜ್ ಗೆಲ್ತಾರ. ಯಾರನ್ನ ಸೋಲಿಸ್ತಾನ ಅಂತಂದ ಹೇಳಿದ್ರ ಮೊಹಮ್ಮದ್ ಗೋರಿಯನ್ನ ಸೋಲಿಸ್ತಾನ. ನಮ್ಮವ್ರ ಅದ ಏನು ಇಂಪಾರ್ಟೆಂಟ್ ಏನಂತಂದ ಹೇಳಿದ್ರ ಸೋಲಿಸ್ಬಿಟ್ ನಂತರ ಕೊಂದ್ ಹಾಕ್ಬಿಡ್ಬೇಕು. ಅವ್ರನ್ನ ಹಂಗ ಸ್ಪೇರ್ ಮಾಡಕ್ ಹೋಗ್ಬಾರ್ದೆ, ಬದುಕೊಲ್ ಬಿಡ ಅಂತಂದ ಹೇಳಿ. ಅವ್ರೇ ಏನಾಗ್ತಾರ ಅಂತಂದ ಹೇಳಿದ್ರೆ ಮುಂದ್ ಮುಳ್ಳಾಗಿ ಬಂದು ಮತ್ತೆ ನಮ್ಮನ್ನ ಕೊಲ್ತಾರ. ಆ ಲೆವೆಲ್ಗೆ ಒಂದು ಸ್ಟೋರಿ ಇದು. ಸೊ ಅದಾದ ನಂತರ ನೆಕ್ಸ್ಟ್ 2ನೇ ತರಾಯಿನ್ ಯುದ್ಧ ಆಗತ್ತ. ಸೇಮ್ 2ನೇ ತರಾಯಿನ್ ಯುದ್ಧ ಆ ಇಬ್ಬರ ನಡುವೆ. ಅದು ಯಾವಾಗ ನಡೆಯುತ್ತಂದ್ರ 1192ರಲ್ಲಿ. ನೆಕ್ಸ್ಟ್ ವರ್ಷನೇ ದೊಡ್ಡ ಸೈನ್ಯವನ್ನ ತಗೊಂಡ್ಬಂದು ಪೃಥ್ವಿರಾಜ್ ಚೌಹಾನನನ್ನ ಕೊಲ್ತಾನ. ಯಾರು? ಮೊಹಮ್ಮದ್ ಗೋರಿ. ಇಲ್ಲಿಂದ ಆದ ನಂತರ ಇದು ತುಂಬಾ ಇಂಪಾರ್ಟೆಂಟ್. ಇಲ್ಲಿ ಗೆದ್ದ ನಂತರ ನೆಕ್ಸ್ಟ್ ಏನ್ ಮಾಡ್ತಾ ಅಂತಂತ ಹೇಳಿದ್ರ ತನ್ನ 2 ಇಂಪಾರ್ಟೆಂಟ್ ಮಹಾದಂಡ ನಾಯಕರನ್ನ, 2 ಇಂಪಾರ್ಟೆಂಟ್ ಮಹಾದಂಡ ನಾಯಕರನ್ನ, ಒಬ್ನ ಯಾರಂತಂದ ಹೇಳಿದ್ರ ಕುತುಬುದ್ದೀನ್ ಐಬಕ್ ಅಂತಂದ ಹೇಳ್ತೀವಿ. ಯಾರು? ಕುತುಬುದ್ದೀನ್ ಐಬಕ್. ಇವನನ್ನ ಎಲ್ಲಿ ಕಳಿಸ್ತಾನಂತಂದ ಹೇಳಿದ್ರ ಈ ತರ ಡೆಲ್ಲಿ ಮೇಲೆ ಆಳ್ವಿಕೆ ಅಂದ್ರೆ ಆಕ್ರಮಣ ಮಾಡಕ್ ಕಳಿಸ್ತಾನ. ಅಲ್ಲಿ ಡೆಲ್ಲಿ ಮೇಲೆ ಅಲ್ಲಿ ರಾಜನನ್ನ ಸೋಲಿಸಿ ಇವನ್ ಏನ್ ಮಾಡ್ತಾನ ಅಂತಂದ ಹೇಳಿದ್ರೆ ಗುಲಾಮಿ ಸಂತತಿಯನ್ನ ಸ್ಟಾರ್ಟ್ ಮಾಡ್ತಾನ. ನೆಕ್ಸ್ಟ್ ಏನ್ ಮಾಡ್ತಾನ? ಗುಲಾಮಿ ಸಂತತಿಯನ್ನ. ಅದಾದ ನಂತರ ಮೊಹಮ್ಮದ್ ಗೋರಿ ಇನ್ನೊಬ್ನನ್ನ ಕಳಿಸ್ತಾನ. ಅವ್ನ್ ಯಾರಂತಂದ ಹೇಳಿದ್ರ ಬಕ್ತಿಯಾರ್ ಖಿಲ್ಜಿ. ನೆನ್ಪಿಟ್ಕೊಡ್ರ, ಇಲ್ಲಿ ಇಂಪಾರ್ಟೆಂಟ್ ಯಾರಂತಂದ ಹೇಳಿದ್ರ ಬಕ್ತಿಯಾರ್ ಖಿಲ್ಜಿ. ಇವರು ಇವ್ರು ಬರ್ತಾರ, ಜಲಾಲುದ್ದೀನ್ ಖಿಲ್ಜಿ, ಆಮೇಲೆ ಖಿಲ್ಜಿ ಸಂತತಿ ಬರ್ತಾರಲ್ಲ, ಅವ್ರು ಯಾರು ಇಂಪಾರ್ಟೆಂಟ್ ಅಲ್ಲ. ಅಂದ್ರೆ ಇವ್ರಿಗೆ ಯಾರಿಗೂ ಸಂಬಂಧ ಇಲ್ಲ. ಇವನ್ ಬಕ್ತಿಯಾರ್ ಖಿಲ್ಜಿ ಯಾರಂತಂದ ಹೇಳಿದ್ರ ಮೊಹಮ್ಮದ್ ಗೋರಿಯ ದಂಡನಾಯಕ ಅಂತಂದ ಹೇಳ್ತೀವಿ. ಇವನ್ ಏನ್ ಮಾಡ್ತಾನಂತಂದ ಹೇಳಿದ್ರ ವೆಸ್ಟ್ ಬೆಂಗಾಲು, ಬಿಹಾರ್ ಪ್ರದೇಶಗಳನ್ನ ವಶಪಡಿಸ್ಕೊಳ್ತಾನ. ಆಮೇಲೆ ಬಿಹಾರ್ ವಶಪಡಿಸ್ಕೊಳ್ಳುವಾಗ ನಳಂದ ವಿಶ್ವವಿದ್ಯಾಲಯವನ್ನ ಧ್ವಂಸ ಮಾಡ್ತಾನ. ಅವನೇ ಯಾರಂದ್ರ ಬಕ್ತಿಯಾರ್ ಖಿಲ್ಜಿ ಅಂತಂದ ಹೇಳ್ತೀವಿ. ಆಮೇಲೆ ನೆಕ್ಸ್ಟ್ ನೋಡ್ರಿ, ವಿಕ್ರಮಾರ್ಜುನ ವಿಜಯ ಅಂತಂದ ಹೇಳಿ ಒಂದ್ ಕೃತಿ ಬರುತ್ತ. ಇದನ್ನ ಯಾರು ಬರೀತಾರ ಅಂತಂದ ಹೇಳಿದ್ರ ಪಂಪ ಬರೀತಾನ. ಇವನನ್ನ ಆದಿಕವಿ ಅಂತಾನು ಕೂಡ ಕರಿತೀವಿ. ಆಮೇಲೆ ನೆಕ್ಸ್ಟ್ ಇವನ್ ಎಲ್ಲಿರ್ತಾನಂತಂದ ಹೇಳಿದ್ರ ವೆಮುಲವಾಡದಲ್ಲಿ. ವೆಮುಲವಾಡ ಅಂತಂದ ಹೇಳಿ ಒಂದು ಪ್ರದೇಶ, ವೆಮುಲವಾಡ. ಆ ವೆಮುಲವಾಡದಲ್ಲಿ ಯಾರ ಆಳ್ವಿಕೆ ನಡೆಸ್ತಾ ಇರ್ತಾರಂದ್ರ ಚಾಲುಕ್ಯರ ಆಳ್ವಿಕೆ ನಡೆಸ್ತಾರೆ. ವೆಮುಲವಾಡದ ಚಾಲುಕ್ಯ. ಅದರಲ್ಲಿ ಅರಿಕೇಸರಿ ಅಂತಂದ ಹೇಳಿ ಬರುತ್ತಾನ. ಅರಿಕೇಸರಿ, 2ನೇ ಅರಿಕೇಸರಿಯ ಆಸ್ಥಾನದಲ್ಲಿ ಯಾರಿರ್ತಾರಂದ್ರ ಪಂಪ ಆದಿಕವಿ ಇರ್ತಾನ. ಇದು ತುಂಬಾ ಇಂಪಾರ್ಟೆಂಟ್. ಅದಾದ ನಂತರ ನೆಕ್ಸ್ಟ್ ನೋಡ್ರಿ, ಸಂಗಮ ಸಾಹಿತ್ಯ ಅಂತಂದ ಹೇಳ್ತೀವಿ. ಈ ಸಂಗಮ ಸಾಹಿತ್ಯದಲ್ಲಿ ತಮಿಳು ಕವಿಗಳು ಜಾಸ್ತಿ ಬರ್ತಾರೆ. ಯಾರ್ಯಾರ ಆಳ್ವಿಕೆಯಲ್ಲಿ? ಚೇರರು, ಅದಾದ ನಂತರ ನೆಕ್ಸ್ಟ್ ಚೋಳರು, ಆಮೇಲೆ ಇನ್ನೊಬ್ರು ಯಾರಂತಂದ ಹೇಳಿದ್ರ ಪಾಂಡ್ಯರು ಅಂತಂದ ಹೇಳಿ. ಇವ್ರ ಕಾಲದಲ್ಲಿ ಬರುವಂತಹ ತಮಿಳು ಕವಿಗಳು ತುಂಬಾ ಇಂಪಾರ್ಟೆಂಟ್ ಆಗ್ತಾರೆ. ಅವುಗಳನ್ನ ನಾವು ನೆಕ್ಸ್ಟ್ ಬಂದಾಗ ಡಿಸ್ಕಷನ್ ಮಾಡ್ತಾ ಹೋಗೋಣ. ಅದಾದ ನಂತರ ವಿದೇಶಿ ಕೃತಿಗಳಾದಂತಹ ಇಂಡಿಕಾ ಗ್ರಂಥ ನೋಡ್ರಿ. ಇಂಡಿಕಾ ಗ್ರಂಥ ಯಾರು ಬರೀತಾರ ಅಂದ್ರ ಮೆಗಸ್ತನಿಸ್ ಬರೀತಾನ. ಯಾರು ಬರೀತಾರ? ಮೆಗಸ್ತನಿಸ್ ಬರೀತಾನ. ಇವ್ರನ್ನ ಯಾರಂತಂದ ಹೇಳಿದ್ರ ಈಗ ನೋಡ್ರಿ ತುಂಬಾ ಇಂಪಾರ್ಟೆಂಟ್, ಸೆಲ್ಯೂಕಸ್ ನಿಕೇಟರ್ ಅಂತಂದ ಹೇಳಿ ಅಲೆಕ್ಸಾಂಡರ್ ಆಳ್ವಿಕೆ ನಡ್ಸಕ್ ಬಂದಿರ್ತಾನ. ಎಸ್, ಅಲೆಕ್ಸಾಂಡರ್. ಈ ಅಲೆಕ್ಸಾಂಡರ್ ಏನ್ ಮಾಡ್ತಾನಂತಂದ ಹೇಳಿದ್ರ ಪೌರವನ ಮೇಲೆ, ಪೋರಸ್ ಮೇಲೆ ಅಂತಂದ ಹೇಳ್ತೀವಿ, ದಾಳಿ ಮಾಡಿ ಇವ್ರಿಬ್ರು ನೋಡ್ರಿ, ಪೋರಸ್ ಏನಂದ್ರ ಸೋಲ್ತಾನ ಬಿಡ್ರಿ. ಬಟ್ ಆದ್ರ ಅಲೆಕ್ಸಾಂಡರ್ ಏನ್ ಮಾಡ್ತಾನ ಅಂತಂದ ಹೇಳಿದ್ರೆ ಪೋರಸ್ ನನ್ನ ಯಾವ ರೀತಿಯಾಗಿ ರಾಜನಿಗೆ ಮರ್ಯಾದೆ ಕೊಡಬೇಕು ಆತರ ರಾಜನಿಗೆ ಮರ್ಯಾದೆ ಕೊಟ್ಟು ಅವನ ಸಾಮ್ರಾಜ್ಯವನ್ನ ರಿಟರ್ನ್ ಕೊಡ್ತಾನ. ಅವಾಗ ತಕ್ಷಶಿಲೆಯ ರಾಜನಾದಂತಹ ಅಂಬಿ ಅವನಿಗೇನಾಗತ್ತಂತಂದ ಹೇಳಿದ್ರ ಸೋಲ್ ಆಗತ್ತೆ. ಯಾಕ? ಈ ತಕ್ಷಶಿಲೆಯ ಅಂಬಿ ಏನ್ ಮಾಡ್ತಾನ ಅಂತಂದ ಹೇಳಿದ್ರೆ ಅಲೆಕ್ಸಾಂಡರ್ನ ಕರೆದಿರ್ತಾನ. ನೀ ಬಂದು ಪೋರಸ್ನ ವಿರುದ್ಧ ದಾಳಿ ಮಾಡು, ಸೊ ನಾನು ನಿನಗೆ ಕಪ್ಪು ಕಾಣಿಕೆಗಳನ್ನ ಕೊಡ್ತೀನಿ ಅಂತಂದ ಹೇಳಿ. ಇದು ಅವ್ರ ನಡುವೆ ಒಂದು ಒಪ್ಪಂದ ಆಗಿರತ್ತ. ಬಟ್ ಆದ್ರೆ ಇಲ್ಲಿ ಅಲೆಕ್ಸಾಂಡರ್ ರಿಟರ್ನ್ ಹೋಗ್ತಾನ. ರಿಟರ್ನ್ ಏನಂತಂದ ಹೇಳಿದ್ರೆ ಯಾಕೆ ಹೋಗ್ತಾನ ಅಂತಂದ ಹೇಳಿದ್ರ ಈಗ ಜೀಲಂ ನದಿ ಆದ ನಂತರ ಆಲ್ಮೋಸ್ಟ್ ಏನಂತಂದ ಹೇಳಿದ್ರೆ ಜೀಲಂ ನದಿ ಕಾಳಗ ಅಥವಾ ಹೈಡಾಸ್ಪಸ್ ಕಾಳಗ ಅಂತಂದ ಹೇಳ್ತೀವಿ. ಜೀಲಂ ನದಿ ಕಾಳಗ ಅಥವಾ ಹೈಡಾಸ್ಪಸ್ ಕಾಳಗ ಅಂತಂದ ಹೇಳ್ತೀವಿ. ಅಲೆಕ್ಸಾಂಡರ್ ಮತ್ತು ಪೋರಸ್ ನಡುವೆ ನಡೆದಂತಹ ಯುದ್ಧವನ್ನ. ಈ ಯುದ್ಧ ಆದ ನಂತರ ನೆಕ್ಸ್ಟ್ ಏನ್ ಮಾಡ್ತಾರ ಅಂತಂದ ಹೇಳಿದ್ರೆ ಆ ಜೀಲಂ ನದಿಯನ್ನ ದಾಟಿ ಮುಂದೆ ಬಂದ ನಂತರ ಅಲ್ಲೊಂದು ದೊಡ್ಡ ಸಾಮ್ರಾಜ್ಯವನ್ನ ನೋಡ್ತಾರ. ಅದೇ ನಂದ ಸಾಮ್ರಾಜ್ಯ. ಆ ಟೈಮ್ ಒಳಗಡೆ ಧನನಂದ ಇರ್ತಾನ. ಸೊ ಆ ನಂದ ಸಾಮ್ರಾಜ್ಯವನ್ನ ನೋಡಿ ಅಲೆಕ್ಸಾಂಡರ್ ಸೈನಿಕರು ಏನ್ ಮಾಡ್ತಾರ, ಭಯಭೀತಗೊಂಡು ರಿಟರ್ನ್ ಹೋಗ್ತಿರ್ತಾರ. ರಿಟರ್ನ್ ಹೋಗುವಾಗ ಬ್ಯಾಬಿಲೋನಿಯಾ ಅನ್ನೋ ಒಂದು ಪ್ರದೇಶ, ಎಲ್ಲಿ ಬ್ಯಾಬಿಲೋನಿಯಾ ಅನ್ನೋ ಒಂದು ಪ್ರದೇಶದೊಳಗಡೆ ಅಲೆಕ್ಸಾಂಡರ್ ಸಾವಾಗತ್ತ. ಸಾವಾದಾಗ ಇಡೀ ಪ್ರಪಂಚವನ್ನ ಆಳ್ವಿಕೆ ನಡೆಸ್ತಾ ಇರ್ತಾರಲ್ಲ ಯುರೋಪ್ ಮತ್ತು ಏಷ್ಯಾ, ಆ ಯಾವ್ಯಾವ ಪ್ರದೇಶಗಳಲ್ಲಿ
ಅವನ ಸೈನಿಕರು ಇರ್ತಾರ, ಮಹಾದಂಡ ನಾಯಕರು, ಅವರೇ ನೆಕ್ಸ್ಟ್ ಏನಂದ್ರ ರಾಜರಾಗಿ ಆಳ್ವಿಕೆ ನಡೆಸುವಾಗ ಈ ಪ್ರದೇಶದಲ್ಲಿ ಗಾಂಧಾರ ಪ್ರದೇಶ ಅಂತಂದ ಹೇಳ್ತೀವಿ. ಇದ್ಯಾವುದು ಗಾಂಧಾರ ಪ್ರದೇಶ. ಈ ಗಾಂಧಾರ ಪ್ರದೇಶದಲ್ಲಿ ಒಬ್ಬ ವ್ಯಕ್ತಿ ಬರ್ತಾನ, ಸೆಲ್ಯೂಕಸ್ ನಿಕೇಟರ್ ಅಂತಂದ ಹೇಳಿ. ಈ ಸೆಲ್ಯೂಕಸ್ ನಿಕೇಟರ್ ಯಾರಂತಂದ ಹೇಳಿದ್ರ ಇವನು ಅಲೆಕ್ಸಾಂಡರ್ನ ಮಹಾದಂಡ ನಾಯಕ. ಅವನ್ ಸತ್ ನಂತರ ಆ ಗಾಂಧಾರ ಪ್ರದೇಶ ಅಂದ್ರೆ ಅಫ್ಘಾನಿಸ್ತಾನ ಪ್ರದೇಶದೊಳಗಡೆ ನಾನಾ ರಾಜ ಅಂತಂದ ಹೇಳಿ ಇವನ್ ಏನ್ ಮಾಡ್ತಾನ ಅಂತಂದ್ರೆ ಅದ್ರ ಚಂದ್ರಗುಪ್ತ ಮೌರ್ಯನ ಮೇಲೆ ದಾಳಿ ಮಾಡಕ್ಕೆ ಟ್ರೈ ಮಾಡ್ತಾನ. ಅವಾಗ ಚಂದ್ರಗುಪ್ತ ಮೌರ್ಯ ಇವನನ್ನ ಸೋಲಿಸ್ತಾನ. ಸೋಲಿಸಿದ ನಂತರ ಇವನು ತುಂಬಾ ಏನಂತಂದ ಹೇಳಿದ್ರೆ ಕಪ್ಪ ಕಾಣಿಕೆಗಳನ್ನ ಕೊಡ್ತಾನ. ಅದಾದ ನಂತರ ಅವನ ಮಗಳಾದಂತಹ ಹೆಲೆನಾಳನ್ನ ಚಂದ್ರಗುಪ್ತ ಮೌರ್ಯನಿಗೆ ಮದುವೆ ಮಾಡಿ ಕೊಡ್ತಾನ. ಇದು ಒಂದ್ ಕಡೆ ಆಯ್ತಂತಂದ ಹೇಳಿದ್ರೆ ಅದೇ ಟೈಮ್ ಒಳಗಡೆ ಮೆಗಸ್ತನಿಸ್ ಅನ್ನೋ ಒಬ್ಬ ವಿದ್ವಾಂಸ ರಾಯಭಾರಿಯಾಗಿ ಯಾರ ಆಸ್ಥಾನಕ್ಕೆ ಬರ್ತಾನ, ಚಂದ್ರಗುಪ್ತ ಮೌರ್ಯನ ಆಸ್ಥಾನಕ್ಕೆ ಬಂದು ಅಲ್ಲಿ ಇಂಡಿಕಾ ಗ್ರಂಥವನ್ನ ಬರೀತಾನ. ಈ ಇಂಡಿಕಾ ಗ್ರಂಥ ಯಾವ ನಗರದ ಬಗ್ಗೆ ಹೇಳುತ್ತ, ಪಾಟಲಿಪುತ್ರ ನಗರದ ಆಡಳಿತದ ಬಗ್ಗೆ ಹೇಳುತ್ತ. ಈ ಇಂಡಿಕಾ ಗ್ರಂಥ ಏನ್ ಹೇಳತ್ತಂದ್ರ ಪಾಟಲಿಪುತ್ರ ನಗರದ ಆಡಳಿತದ ಬಗ್ಗೆ ಹೇಳುವಂತಹ ಒಂದು ಕೃತಿ ಇಂಡಿಕಾ ಗ್ರಂಥ. ಇಷ್ಟೆಲ್ಲ ಡೀಪ್ ಆಗಿ ಕ್ವಶನ್ಸ್ ಗಳನ್ನ ಕೇಳ್ತಾರ. ಅದಾದ ನಂತರ ನೆಕ್ಸ್ಟ್ ನೋಡ್ರಿ ಗೋಕುಕಿ ಅಂತಂದ್ ಹೇಳಿ ಬರುತ್ತ. ಇದನ್ನ ಬರೆದಂತಹ ವ್ಯಕ್ತಿ ಯಾರಂತಂದ್ ಹೇಳಿದ್ರೆ ಪಾಹಿಯಾನ ಅಂತಂದ್ ಹೇಳ್ತೀವಿ. ಯಾರು? ಪಾಹಿಯಾನ. ಈ ಪಾಹಿಯಾನ ಯಾರಂತಂದ್ ಹೇಳಿದ್ರೆ ಚೀನಾದಿಂದ ಬಂದಂತಹ ಒಬ್ಬ ಬೌದ್ಧ ಯಾತ್ರಿಕ. ತುಂಬಾ ಇಂಪಾರ್ಟೆಂಟ್. ಇವನು ಯಾರ ಆಸ್ಥಾನಕ್ಕೆ ಬರ್ತಾ ಅಂತಂದ ಹೇಳಿದ್ರೆ ಗುಪ್ತರ ಆಸ್ಥಾನಕ್ಕೆ. ಅದು ಯಾರಂತಂದ ಹೇಳಿದ್ರೆ ಎರಡನೇ ಚಂದ್ರಗುಪ್ತನ ಆಸ್ಥಾನಕ್ಕೆ, ಅಥವಾ ವಿಕ್ರಮಾದಿತ್ಯ ಅಂತಂದ ಹೇಳ್ತೀವಲ್ಲ, ಅಥವಾ ಶಕಾರಿ ಅಂತಂದ ಹೇಳ್ತೀವಿ. ಶಿಕಾರಿ ಅಥವಾ ಶಕಾರಿ, ಶಕರನ್ನ ಸೋಲಿಸೋದಕ್ಕೆ ಶಕಹಾರಿ ಅಂತಂದ ಹೇಳ್ತೀವಲ್ಲ, ಅವನ ಆಸ್ಥಾನಕ್ಕೆ ಬರುವಂತಹ ಒಬ್ಬ ವ್ಯಕ್ತಿ ಒಂದು ಕೃತಿಯನ್ನ ಬರಿತಾನ, ಗೋಕುಕಿ ಅಂತಂದೇಳಿ. ಅಂದ್ರೆ ಗುಪ್ತರ ಕಾಲದಲ್ಲಿ ಧಾರ್ಮಿಕ ಸ್ಥಿತಿ ಹೆಂಗಿತ್ತು, ಸಾಮಾಜಿಕ ಸ್ಥಿತಿಗಳು ಹೆಂಗಿದ್ವು, ಬೌದ್ಧ ಧರ್ಮ ಹೆಂಗ್ ಪ್ರಸಾರ ಆಗತ್ತ ಅಂತಂದೇಳಿ. ಅದಾದ ನಂತರ ನೆಕ್ಸ್ಟ್ ಕೃತಿ ಬರುತ್ತ ಸಿಯುಕಿ ಅಂತಂದೇಳಿ. ಈ ಕೃತಿಯನ್ನ ಯಾರು ಬರೀತಾರ ಅಂತಂದ ಹೇಳಿದ್ರೆ ಹುಯೆನ್ಸ್ತಾಂಗ್ ಬರೀತಾನೆ. ಯಾರು ಬರೀತಾರ? ಹುಯೆನ್ಸ್ತಾಂಗ್ ಅನ್ನೋ ಒಬ್ಬ ಚೀನಾದವನು. ಇವನು ಕೂಡ ಬೌದ್ಧ ಯಾತ್ರಿಕ ಅಂತಂದ್ ಹೇಳ್ತೀವಿ. ಇವನ್ ಏನ್ ಮಾಡ್ತಾ ಅಂತಂದ್ ಹೇಳಿದ್ರ 3 ಜನರ ಆಸ್ಥಾನಕ್ಕೆ ಭೇಟಿ ನೀಡ್ತಾನ. ಇದು ತುಂಬಾ ಇಂಪಾರ್ಟೆಂಟ್. ಹುಯೆನ್ಸ್ತಾಂಗ್ ಇವನ್ ಬಗ್ಗೆ ಕೇಳಿದಾರೆ. ಮೊದಲು ಏನ್ ಮಾಡ್ತಾ ಅಂತಂದ ಹೇಳಿದ್ರೆ ಬಂದು ಹರ್ಷವರ್ಧನನ ಆಸ್ಥಾನಕ್ಕೆ ಭೇಟಿ ನೀಡ್ತಾನ. ಯಾರ ಆಸ್ಥಾನಕ್ಕೆ? ಹರ್ಷವರ್ಧನನ ಆಸ್ಥಾನಕ್ಕೆ ಭೇಟಿ ನೀಡ್ತಾನ. ಅದೇ ರೀತಿಯಾಗಿ ಅಲ್ಲಿ ಏನಾಗತ್ತಂತಂದ ಹೇಳಿದ್ರೆ 2 ಬೌದ್ಧ ಸಮ್ಮೇಳನಗಳು ನಡೀತಾವ. ಯಾವ್ದು? 5ನೇ ಬೌದ್ಧ ಸಮ್ಮೇಳನ ಮತ್ತು 6ನೇ ಬೌದ್ಧ ಸಮ್ಮೇಳನ ಕನೋಜ್ ಒಳಗಡೆ ಅಂತಂದ ಹೇಳ್ತೀವಿ. ಅದ್ರದ್ದು ಅಧ್ಯಕ್ಷರು ಯಾರಾಗಿರ್ತಾರ ಅಂದ್ರೆ ಹುಯೆನ್ಸ್ತಾಂಗ್ ಆಗಿರ್ತಾನ. ಹರ್ಷವರ್ಧನ್ ನಡೆಸಿಕೊಟ್ಟಿರೋದು. ಅದಾದ ನಂತರ ನೆಕ್ಸ್ಟ್ ಇಮ್ಮಡಿ ಪುಲಿಕೇಶಿಯ ಸಾಮ್ರಾಜ್ಯಕ್ಕೆ. ಇಮ್ಮಡಿ ಪುಲಿಕೇಶಿ ಸಾಮ್ರಾಜ್ಯಕ್ಕೆ ಬಂದಿರ್ತಾನ, ಬಟ್ ಅದ್ರ ಅವನದು ಅರಮನೆಗೆ ಬಂದಿರಂಗಿಲ್ಲ. ಇಮ್ಮಡಿ ಪುಲಿಕೇಶಿ ಸಾಮ್ರಾಜ್ಯಕ್ಕೆ ಬಂದಿರ್ತಾನ, ಬಟ್ ಅದ್ರ ಅಲ್ಲಿ ಬಾದಾಮಿ ಚಾಲುಕ್ಯರ ವೈಭವ ಹೆಂಗಿತ್ತು, ಇಮ್ಮಡಿ ಪುಲಿಕೇಶಿನ ಸೈನ್ಯದ ಹೆಂಗಿತ್ತು ಅಂತಂದ ಹೇಳಿ ಸಿಯುಕಿ ಒಳಗಡೆ ಡೀಟೇಲ್ಸ್ ಬರುತ್ತೆ. ಬಟ್ ಆದ್ರ ಅಲ್ಲಿ ಏನಂತಂದ ಹೇಳಿದ್ರೆ ಅವನ ಆಸ್ಥಾನಕ್ಕೆ ಭೇಟಿ ನೀಡಂಗಿಲ್ಲ, ಅವನ ಸಾಮ್ರಾಜ್ಯಕ್ಕೆ ಭೇಟಿ ನೀಡ್ತಾನ. ಆಮೇಲೆ ಇನ್ನೊಂದ್ ಸಾಮ್ರಾಜ್ಯ ಯಾವ್ದಂತಂದ ಹೇಳಿದ್ರ ಪಲ್ಲವರ ಸಾಮ್ರಾಜ್ಯ. 1ನೇ ನರಸಿಂಹವರ್ಮ, ಮಹೇಂದ್ರ ವರ್ಮನ ಮಗನಾದಂತಹ ನರಸಿಂಹವರ್ಮನ ಆಸ್ಥಾನಕ್ಕೂ ಕೂಡ ಏನಂತಂದ ಹೇಳಿದ್ರೆ ಭೇಟಿ ನೀಡ್ತಾನ. ಈ 3 ರಾಜರು ಹರ್ಷವರ್ಧನ, ಇಮ್ಮಡಿ ಪುಲಿಕೇಶಿ ಅಂದ್ರೆ ವರ್ಧನ ಸಾಮ್ರಾಜ್ಯ, ಬಾದಾಮಿ ಚಾಲುಕ್ಯ ಸಾಮ್ರಾಜ್ಯ, ಆಮೇಲೆ ಪಲ್ಲವರ ಸಾಮ್ರಾಜ್ಯದಲ್ಲಿ 1ನೇ ನರಸಿಂಹನ ಆಸ್ಥಾನಕ್ಕೆ ಭೇಟಿ ನೀಡಿದಂತಹ ಚೀನಾ ಯಾತ್ರಿಕ ಯಾರಂತಂದ ಹೇಳಿದ್ರೆ ಹುಯೆನ್ಸ್ತಾಂಗ್ ಅಂತಂದ ಹೇಳ್ತೀವಿ. ಪಾಯಿಂಟ್ ಕ್ಲಿಯರ್? ಅದಾದ ನಂತರ ನೆಕ್ಸ್ಟ್ ನೋಡ್ರಿ ಜಿಯೋಗ್ರಫಿ ಅನ್ನೋ ಒಂದು ಬುಕ್ ಬರುತ್ತ. ಈ ಬುಕ್ ಅನ್ನ ಯಾರು ಬರೀತಾರ ಅಂತಂದ ಹೇಳಿದ್ರೆ ಟಾಲೆಮಿ ಬರೀತಾನ. ಯಾರು ಬರೀತಾರ? ಟಾಲೆಮಿ ಬರಿತಾನ. ಇದು ಗ್ರೀಕ್ ಒಳಗಡೆ ಬರುತ್ತ. ಕ್ರಿಸ್ತ ಶಕ 2ನೇ ಶತಮಾನದೊಳಗಡೆ ಬರೆದಂತ ಈ ಬುಕ್ ಇದು ಪ್ರಾಚೀನ ಭಾರತದ ಬಂದರುಗಳ ಬಗ್ಗೆ, ಆಮೇಲೆ ರೋಮನ್ ಮತ್ತು ಭಾರತದ ವ್ಯಾಪಾರ ಹೆಂಗಿತ್ತು ಅನ್ನೋದನ್ನ ತಿಳಿಸತ್ತ. ಆಮೇಲೆ ತಾರಿಕ್ ಇ ಫಿರೋಜ್ ಶಾಹಿ ಅಂತಂದ ಹೇಳಿ ಒಂದು ಬುಕ್ ಬರುತ್ತೆ ನೋಡ್ರಿ, ತಾರಿಕ್ ಇ ಫಿರೋಜ್ ಶಾಹಿ ಅಂತಂದ ಹೇಳಿ. ಇದನ್ನ ಬರೆದಂತಹ ವ್ಯಕ್ತಿ ಯಾರಂತಂದ ಹೇಳಿದ್ರೆ ಜಿಯಾ ಉದ್ದೀನ್ ಬರೋನಿ ಅಂತಂದ ಹೇಳ್ತೀವಿ. ಯಾರು ಬರೀತಾರ? ಜಿಯಾ ಉದ್ದೀನ್ ಬರೋನಿ ಅನ್ನೋ ಒಬ್ಬ ವ್ಯಕ್ತಿ ಬರಿತಾನ. ಇವನೊಬ್ಬ ಪರ್ಷಿಯನ್. ಫಿರೋಜ್ ಶಾ ತುಘಲಕ್ನ ಆಸ್ಥಾನಕ್ಕೆ ಅಂದ್ರೆ ದೆಹಲಿ ಸುಲ್ತಾನರು ಇರ್ತಾರಲ್ಲ, ಅಲ್ಲಿ ಏನಂತಂದ್ರೆ ಅಂದ್ರೆ ಫಿರೋಜ್ ಶಾ ತುಘಲಕ್ ಮತ್ತು ಅಲ್ಲಾವುದ್ದೀನ್ ಖಿಲ್ಜಿ, ಸೊ ಇವರ ಆಳ್ವಿಕೆಯಲ್ಲಿ ಏನಂತಂದ್ರೆ ಇವನ್ ಇರ್ತಾನ. ಇದು ಇಂಪಾರ್ಟೆಂಟ್. ಅದಾದ ನಂತರ ಈ ಕೃತಿ ಒಳಗಡೆ ದೆಹಲಿ ಸುಲ್ತಾನರ ಆಡಳಿತ ಹೆಂಗಿತ್ತು, ಆಮೇಲೆ ಟ್ಯಾಕ್ಸ್ ಸಿಸ್ಟಮ್ ಹೆಂಗಿತ್ತು ಅನ್ನೋದನ್ನ ಡೀಟೇಲ್ಸ್ ನಮ್ಗೆ ಗೊತ್ತಾಗತ್ತ. ಅದೇ ರೀತಿಯಾಗಿ ಇನ್ನೊಂದ್ ಬರುತ್ತೆ ತಾರಿಕ್ ಇ ಪರಿಷ್ತಾ ಅಂತಂದೇಳಿ. ಈ ಬುಕ್ ಅನ್ನ ಯಾರು ಬರೀತಾರ ಅಂತಂದ್ರೆ ಪರಿಷ್ತಾ ಅನ್ನೋ ಒಬ್ಬ ವಿದ್ವಾಂಸ ಬರೀತಾನ, ಪರ್ಷಿಯನ್ ವಿದ್ವಾಂಸ ಅಂತಂದ ಹೇಳ್ತೀವಿ. ಆಮೇಲೆ ಇದು ಯಾರ ಕಾಲದಲ್ಲಿ ಇರುತ್ತಂತಂದ್ರೆ ಬಿಜಾಪುರ್ ಆದಿಲ್ ಶಾಹಿಗಳ ಕಾಲದ್ದು.
ಬಿಜಾಪುರ್ ಆದಿಲ್ ಶಾಹಿ. ಈಗೇನ್ ಬಿಜಾಪುರ್ ಐತಲ್ಲ, ಅಲ್ಲಿ ಏನಂತಂದ್ರೆ ಒಂದ್ ಸಾಮ್ರಾಜ್ಯ ಇತ್ತ, ಬಿಜಾಪುರ್ ಆದಿಲ್ ಶಾಹಿ. ಅಂದ್ರೆ ಬಹಮನಿ ಸುಲ್ತಾನ ಒಡೆದು 5 ಭಾಗಗಳಾದಾಗ ಬಿಜಾಪುರ್ ಆದಿಲ್ ಶಾಹಿಗಳು ತುಂಬಾ ಸ್ಟ್ರಾಂಗೆಸ್ಟ್ ಇವರು ದಕ್ಕಲ್ ಸುಲ್ತಾನರಲ್ಲಿ. ಅದಾದ ನಂತರ ನೆಕ್ಸ್ಟ್ ತುಜಕ್ ಇ ಬಾಬ್ರಿ. ಇದು ಏನಂತಂದ ಹೇಳಿದ್ರ ಬಾಬರ್ನ ಬಗ್ಗೆ ಹೇಳುವಂತಹ ಒಂದು ಕೃತಿ, ತುಜಕ್ ಇ ಬಾಬ್ರಿ ಅಂತಂದ ಹೇಳ್ತೀವಿ. ಇದು 1526 ಪಾನಿಪತ್ ಕದನ ಬಗ್ಗೆ ಹೇಳುತ್ತೆ, ತುಂಬಾ ಡೀಟೇಲ್ ಆಗಿ. 1526 ಪಾನಿಪತ್ ಕದನ ನಡೆಯುತ್ತಲ್ಲ, ಅದನ್ನ ನಾವು 1ನೇ ಪಾನಿಪತ್ ಕದನ ಅಂತಂದ ಹೇಳ್ತೀವಿ. ಈ ಕದನದೊಳಗಡೆ ಯಾರನ್ನ ಸೋಲಿಸ್ತಾನಂತಂದ ಹೇಳಿದ್ರ ಅಂದ್ರ ದೆಹಲಿ ಸುಲ್ತಾನರ ಕೊನೆಯ ದೊರೆಯಾದಂತಹ ಇಬ್ರಾಹಿಂ ಲೋಧಿಯನ್ನ ಕೊಂದ್ ಹಾಕಿ ಇವನು ಇಂಡಿಯಾದೊಳಗಡೆ ಒಂದು ಬೃಹತ್ ಸಾಮ್ರಾಜ್ಯವನ್ನ ಸ್ಟಾರ್ಟ್ ಮಾಡ್ತಾನ. ಅದೇ ಯಾವ್ದಂತಂದ ಹೇಳಿದ್ರ ಅಂದ್ರೆ ಮೊಘಲ್ ಸಾಮ್ರಾಜ್ಯ. ಈ ತುಜಕ್ ಇ ಬಾಬ್ರಿ ಯಾವ ಭಾಷೆಯಲ್ಲಿದೆ ಅಂತಾನು ಕೂಡ ಕೇಳಿದಾರ. ಯಾವ ಭಾಷೆ ಅಂದ್ರೆ ತುರ್ಕಿ ಭಾಷೆ ಒಳಗಡೆ ಐತೆ. ಯಾವ ಭಾಷೆ? ತುರ್ಕಿ ಭಾಷೆ ಒಳಗಡೆ ಐತೆ. ಅದೇ ತರ ನೋಡ್ರಿ, ಕೆಲವೊಂದೇನಂದ್ರೆ ಇತಿಹಾಸವನ್ನ ಸ್ಟಡಿ ಮಾಡುವಾಗ ಲಾವಣಿ ಪದಗಳು ಅಥವಾ ಜನಪದ ಗೀತೆಗಳು ಅಂತಂದ್ ಹೇಳಿ ಬರ್ತಾವ. ಅದರಲ್ಲಿ ತುಂಬಾ ಜನರನ್ನ ಹೊಗಳ್ತಾರ. ಅದ್ರಲ್ಲಿ ಫಸ್ಟ್ ಯಾರಂತಂದ್ ಹೇಳಿದ್ರೆ ಕುಮಾರರಾಮ ಅಂತಂದ್ ಹೇಳ್ತೀವಿ. 1290ರಿಂದ 1327ರವರೆಗೂ ಇದ್ದಂತಹ ಈ ವ್ಯಕ್ತಿ ಕುಮಾರರಾಮ ಅಂತಂದ್ ಹೇಳ್ತೀವಿ. ಎಲ್ಲಿ ಅಂದ್ರೆ ಕಂಪಿಲಿ ರಾಜ್ಯದ ಒಳಗಡೆ. ಈ ಕಂಪಿಲಿ ರಾಜ್ಯ ಎಲ್ಲಿ ಬರುತ್ತಂದ್ರ ಬಳ್ಳಾರಿ ಮತ್ತು ಕೊಪ್ಪಳ ಭಾಗದೊಳಗಡೆ. ಯಾಕಂದ್ರೆ NCERT ಬುಕ್ಸ್ ಗಳಲ್ಲಿ ಇವೆಲ್ಲ ಕವರ್ ಆಗಿದಾವ, ಅದಕ್ಕೋಸ್ಕರ ನಾನ್ ನಿಮ್ಗ ಇದನ್ನ ಡೀಟೇಲ್ ಆಗಿ ಹೇಳಕತ್ತೀನಿ. ಕ್ವಶನ್ಸ್ ಗಳು ಬರ್ಬೋದು. ಕಂಪಿಲಿ ರಾಜ್ಯ. ಸೊ ಅದಾದ ನಂತರ ನೆಕ್ಸ್ಟ್ ಅವನನ್ನ ಕಂಪಿಲಿ ರಾಯ ಅಂತಂದ್ ಹೇಳ್ತೀವಿ. ತಂದೆ ಯಾರಂತಂದ್ ಹೇಳಿದ್ರೆ ಕಂಪಿಲಿ ರಾಯ. ಸೊ ಈ ವ್ಯಕ್ತಿ ಯಾರಂದ್ರೆ ಕುಮಾರರಾಮ. ಯಾಕೆ ಇಂಪಾರ್ಟೆಂಟ್ ಅಂತಂದ್ ಹೇಳಿದ್ರೆ ದೆಹಲಿಯಿಂದ ಏನಂತಂದ್ ಹೇಳಿದ್ರೆ ಒಬ್ಬ ವ್ಯಕ್ತಿ ಏನ್ ಮಾಡ್ತಾನಂತಂದ್ ಹೇಳಿದ್ರೆ ಸೈನ್ಯವನ್ನ ಕಳಿಸ್ತಾನ. ಅವನೇ ಯಾರಂತಂದ್ ಹೇಳಿದ್ರೆ ಮೊಹಮ್ಮದ್ ಬಿನ್ ತುಗ್ಲಕ್ ಏನ್ ಮಾಡ್ತಾನ ಅಂತಂದ್ ಹೇಳಿದ್ರ ದಕ್ಕನ್ ಸಾಮ್ರಾಜ್ಯಗಳನ್ನ ನೀನೇನ್ ಮಾಡ್ಕೋಬೇಕು, ಗೆದ್ಕೊಂಡ್ ಬರ್ಬೇಕಂತಂದ್ ಹೇಳಿದ್ರೆ ಅವನ್ ಸೈನ್ಯವನ್ನ ಕಳಿಸಿದಾಗ ಈ ಕುಮಾರರಾಮ ಅನ್ನೋ ವ್ಯಕ್ತಿ ಏನ್ ಮಾಡ್ತಾನ ಅಂತಂದ್ ಹೇಳಿದ್ರ ಅವನ ವಿರುದ್ಧವಾಗಿ ಹೋರಾಡಿ ಪ್ರಾಣ ತ್ಯಾಗವನ್ನ ಮಾಡ್ತಾನ. ಇದು ಇಂಪಾರ್ಟೆಂಟ್. ಇಲ್ಲಿಂದ ಮುಂದೆ ಏನಾಗತ್ತ ಅಂತಂದ್ ಹೇಳಿದ್ರ 1336ರಲ್ಲಿ ಒಂದು ದೊಡ್ಡ ಸಾಮ್ರಾಜ್ಯ ಸ್ಥಾಪನೆ ಆಗತ್ತ. ಅಂದ್ರ ಈ ಸೈನ್ಯದೊಳಗಡೆ ಆಲ್ಮೋಸ್ಟ್ ಏನಂದ್ರೆ ಹಕ್ಕ ಬುಕ್ಕರು ಇವರೆಲ್ಲ ಇರ್ತಾರ ಅಂತಂದ್ ಹೇಳಿ ಒಂದು ಕತೆ. ಸೊ ಇಲ್ಲಿಂದ ಏನಾಗತ್ತಂದ್ರ 1336ರಲ್ಲಿ ಒಂದು ದೊಡ್ಡ ಸಾಮ್ರಾಜ್ಯ ಸ್ಥಾಪನೆ ಆಗತ್ತ, ವಿಜಯನಗರ ಸಾಮ್ರಾಜ್ಯ ಅಂತಂದ್ ಹೇಳ್ತೀವಿ. ಯಾವ ಸಾಮ್ರಾಜ್ಯ ಸ್ಟಾರ್ಟ್ ಆಗತ್ತ? 1336ರಲ್ಲಿ ವಿಜಯನಗರ ಸಾಮ್ರಾಜ್ಯ ಸ್ಥಾಪನೆ ಆಗತ್ತ. ಇದು ಯಾವ ಕೃತಿಯ ಎಲ್ಲಿ ಐತಂತಂದ್ ಹೇಳಿದ್ರ ನಂಜುಂಡ ಅನ್ನೋ ಒಬ್ಬ ಕವಿ ಬರೀತಾನ. ನಂಜುಂಡ ಅನ್ನೋ ಒಬ್ಬ ಕವಿ ಒಂದು ಕೃತಿಯನ್ನ ಬರೀತಾರ, ಕುಮಾರರಾಮನ ಸಾಂಗತ್ಯ ಅಂತಂದೇಳಿ. ಕೃತಿಯ ಹೆಸರೇನಂತಂದ್ ಹೇಳಿದ್ರೆ ಕುಮಾರರಾಮನ ಸಾಂಗತ್ಯ. ಈ ಕೃತಿ ಒಳಗಡೆ ಇದ್ರ ಬಗ್ಗೆ ಡೀಟೇಲ್ಸ್ ಸಿಗತ್ತ. ಇದಾದ ನಂತರ ನೆಕ್ಸ್ಟ್ ಬರ್ತಾರ ಕಿತ್ತೂರು ರಾಣಿ ಚೆನ್ನಮ್ಮ, ತುಂಬಾ ಇಂಪಾರ್ಟೆಂಟ್. ಆಮೇಲೆ ಸಂಗೊಳ್ಳಿ ರಾಯಣ್ಣ 1824ರಿಂದ ಹಿಡ್ಕೊಂಡು 1831 ಬಗ್ಗೆ. ಸೊ ಇವರು ತುಂಬಾ ಹೋರಾಟವನ್ನ ಮಾಡ್ತಾರ. ಯಾರ ವಿರುದ್ಧ? ಬ್ರಿಟಿಷರ ವಿರುದ್ಧ. ರೀಸನ್ ಏನಂತಂದ್ ಹೇಳಿದ್ರ ಡೌಲ್ ಹೌಸಿ ಬರ್ತಾನ ನೋಡ್ರಿ. ಡೌಲ್ ಹೌಸಿ ಇವನು ತಗೊಂಡ್ ಬಂದಂತಹ ಒಂದು ರೂಲ್ ಏನಂತಂದ್ ಹೇಳಿದ್ರ ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಅನ್ನೋ ಒಂದು ನೀತಿ. ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಅನ್ನೋ ಒಂದು ನೀತಿಯಿಂದ, ಅಂದ್ರ ಈಗ ರಾಜರಿಗೆ ಮಕ್ಕಳಿರ್ಲಿಲ್ಲ ಅಂತಂದ್ ಹೇಳಿದ್ರೆ ದತ್ತು ತಗೊಂಡು ಅವನನ್ನ ರಾಜ ಮಾಡಂಗಿಲ್ಲ. ಸೊ ಅವ್ರಿಗೆ ಮಕ್ಕಳಿಲ್ಲ ಅಂತಂದ್ ಹೇಳಿದ್ರ ಅದು ಡೈರೆಕ್ಟ್ ಆಗಿ ಏನಾಗತ್ತ, ಆ ಸಾಮ್ರಾಜ್ಯ ಬ್ರಿಟಿಷರ ವಶ ಆಗತ್ತ ಅನ್ನೋ ಒಂದು ರೂಲ್ ಇದು. ಈ ರೂಲ್ ಅನ್ನ ಒಪ್ಕೊಳ್ಳೇಬೇಕು ಅಂತಂದ್ ಹೇಳಿ. ಸೊ ಅದ್ರ ವಿರುದ್ಧವಾಗಿ ಕಿತ್ತೂರು ರಾಣಿ ಚೆನ್ನಮ್ಮ, ಸಂಗೊಳ್ಳಿ ರಾಯಣ್ಣ ಏನ್ ಮಾಡ್ತಾರ ಅಂತಂದ್ ಹೇಳಿದ್ರ ಯುದ್ಧವನ್ನ ಮಾಡ್ತಾರ. ಈ ಕಿತ್ತೂರು ರಾಣಿ ಚೆನ್ನಮ್ಮ ಯಾರಂತಂದ್ ಹೇಳಿದ್ರೆ ಕಿತ್ತೂರಿನ ರಾಜನಾದಂತಹ ಮಲ್ಲಸರ್ಜನ ಹೆಂಡತಿ. ಕಿತ್ತೂರಿನ ರಾಜನಾದಂತಹ ಮಲ್ಲಸರ್ಜನ ಹೆಂಡತಿ, ಮಲ್ಲಸರ್ಜ ದೇಸಾಯಿ ಅಂತಂದ್ ಹೇಳ್ತೀವಿ. ಇವ್ರ ಹೆಂಡತಿ ಯಾರಂತಂದ್ ಹೇಳಿದ್ರೆ ಕಿತ್ತೂರು ರಾಣಿ ಚೆನ್ನಮ್ಮ. ಇವರು ಯುದ್ಧಗಳನ್ನ ಮಾಡ್ತಾರ. 1824ರಲ್ಲಿ ಅದನ್ನ ನಾವು ಕಿತ್ತೂರಿನ ಯುದ್ಧ ಅಂತಂದ್ ಹೇಳ್ತೀವಿ. ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಅನ್ನೋ ಒಂದು ನೀತಿಯ ವಿರೋಧವಾಗಿ. ಸೊ ಇದ್ರ ಒಳಗಡೆ ವಿರುದ್ಧ ಯಾರೋ ಒಬ್ರ ಅಂತಂದ್ ಹೇಳಿದ್ರ ಅಂದ್ರ ಬ್ರಿಟಿಷರ ಅಧಿಕಾರಿ ಯಾರಂತಂದ್ ಹೇಳಿದ್ರೆ ಟ್ಯಾಕ್ರೆ ಅಂತಂದ್ ಹೇಳ್ತೀವಿ. ಟ್ಯಾಕ್ರೆ ಅಂತಂದ್ ಹೇಳ್ತೀವಿ. ಈ ಟ್ಯಾಕ್ರೆ ಏನ್ ಮಾಡ್ತಾ ಅಂತಂದಿದ್ರ ಅಂದ್ರ ಕಿತ್ತೂರಿನ ವಿರುದ್ಧವಾಗಿ ಯುದ್ಧವನ್ನ ಮಾಡ್ತಾನ. ಅದಾದ ನಂತರ ನೆಕ್ಸ್ಟ್ ಮೋಸ ಮಾಡ್ಬಿಟ್ಟು ಚೆನ್ನಮ್ಮಳನ್ನ ಏನ್ ಮಾಡ್ತಾರ ಅಂತಂದ್ ಹೇಳಿದ್ರೆ ಬೈಲೊಂಗಲ್ ಕಾರಾಗೃಹದಲ್ಲಿ ಇರಿಸ್ತಾರ. ಅವಾಗ ಇದನ್ನ ಕಂಟಿನ್ಯೂ ಮಾಡಿದಂತಹ ವ್ಯಕ್ತಿ ಯಾರಂತಂದ್ ಹೇಳಿದ್ರೆ ಯುದ್ಧವನ್ನ ಸಂಗೊಳ್ಳಿ ರಾಯಣ್ಣ ಅಂತಂದ್ ಹೇಳ್ತೀವಿ. 1829 ಮತ್ತು 30ರೊಳಗಡೆ ಗೆರಿಲ್ಲಾ ಯುದ್ಧವನ್ನ ಮಾಡ್ತಾನೆ. ಯಾರ ಜೊತೆಗೆ? ಬ್ರಿಟಿಷರ ಜೊತೆಗೆ ಗೆರಿಲ್ಲಾ ಯುದ್ಧವನ್ನ ಮಾಡಿ ನೆಕ್ಸ್ಟ್ ಸೆರೆ ಸಿಗ್ತಾನ. ಮೋಸ ಮಾಡಿ ಸೆರೆ ಹಿಡಿತಾರ. ಆಮೇಲೆ ಅವರನ್ನ 1831 ಜನವರಿ 26 1831 ಜನವರಿ 26ರಂದು ನಂದಗಡದಲ್ಲಿ, ಎಲ್ಲಿ? ನಂದಗಡದೊಳಗಡೆ ಅವರನ್ನ ಗಲ್ಲಿಗೇರಿಸ್ತಾರ.
ಸೊ ಇದನ್ನ ಏನಂತಂದ್ರೆ ಅದ್ರ ಸಂಗೊಳ್ಳಿ ರಾಯಣ್ಣ ಮತ್ತು ಕಿತ್ತೂರು ರಾಣಿ ಚೆನ್ನಮ್ಮರ ಬಗ್ಗೆ. ಆಮೇಲೆ ನೆಕ್ಸ್ಟ್ ಬರ್ತಾರ ಚಿತ್ರದುರ್ಗದ ನಾಯಕರು. ಚಿತ್ರದುರ್ಗದ ನಾಯಕರಲ್ಲಿ ತುಂಬಾ ಇಂಪಾರ್ಟೆಂಟ್ ಯಾರಂತಂದ್ರೆ ಇದ್ರ 5ನೇ ಮದಕರಿ ನಾಯಕ. ಸೊ 5ನೇ ಮದಕರಿ ನಾಯಕ ಏನಂದ್ರ ಬಾಳ ಇಂಪಾರ್ಟೆಂಟ್ ಇದು. ಯಾಕಂತಂದ ಹೇಳಿದ್ರ 1779 ಚಿತ್ರದುರ್ಗದ ಕೋಟೆಯನ್ನ ಮುತ್ತಿಗೆ ಹಾಕ್ತಾರ. ಚಿತ್ರದುರ್ಗದ ಕೋಟೆಗೆಯನ್ನ ಮುತ್ತಿಗೆ ಯಾರು ಹಾಕ್ತಾರ ಅಂದ್ರ ಹೈದರ್ ಅಲಿ ಸೈನಿಕರು. ಹೈದರ್ ಅಲಿ ಸೈನಿಕರು ಆ ಟೈಮ್ ಒಳಗಡೆ ಅವರನ್ನ, ಆ ಎಲ್ಲಾ ಸೈನಿಕರನ್ನ ಕೊಂದು ಒಂದು ಸಾಹಸದ ಕಥೆಯಾದಂತಹ ಒಬ್ಬ ವ್ಯಕ್ತಿ ಯಾರಂತಂದ್ರೆ ಒನಕೆ ಓಬವ್ವ ಅಂತಂದ ಹೇಳ್ತಿ. ಈ ಒನಕೆ ಓಬವ್ವ ಯಾರಂತಂದ ಹೇಳಿದ್ರ ಈ 5ನೇ ಮದಕರಿ ನಾಯಕನ ಹೆಂಡತಿ ಅಂತಂದ ಹೇಳಿ. ಸೊ ಆ ಕಥೆಗಳನ್ನ ನೀವೆಲ್ಲ ಕೇಳಿದಿರಿ. ಅದಾದ ನಂತರ ನೆಕ್ಸ್ಟ್ ಬೆಂಗಳೂರಿನ ಕೆಂಪೇಗೌಡರು. ಬೆಂಗಳೂರಿನ ಕೆಂಪೇಗೌಡರು ವಿಜಯನಗರ ಸಾಮ್ರಾಜ್ಯದೊಳಗಡೆ ಯಾರಿರ್ತಾರಂತಂದ ಹೇಳಿದ್ರ ಆ ಟೈಮ್ ಒಳಗಡೆ ಶ್ರೀಕೃಷ್ಣ ದೇವರಾಯ ಇರ್ತಾರೆ. ಈ ಶ್ರೀಕೃಷ್ಣ ದೇವರಾಯರ ಅಳಿಯ ಯಾರಂತಂದ್ರೆ ಕೆಂಪೇಗೌಡ. ಅವ್ರ ಕಾಲದಲ್ಲಿ ಬರುವಂತದ್ದು ಅಳಿಯ ಅಲ್ಲ, ಸೊ ಅವ್ರ ಕಾಲದಲ್ಲಿ ಮೇ ಬಿ ಅಳಿಯ ಅಂತ ಅನ್ಕೊಂತೀನಿ. ಅಳಿಯ ಅಂತಂದ್ ಹೇಳಲ್ಲ, ಸಾಮಂತ ದೊರೆ ಅಂತಂದ್ ಹೇಳ್ತೀವಿ. ಶ್ರೀಕೃಷ್ಣ ದೇವರಾಯರ ಸಾಮಂತ ದೊರೆ ಯಾರಂತಂದ್ರೆ ಕೆಂಪೇಗೌಡರು. ಇವರು ಬೆಂಗಳೂರನ್ನ ಸ್ಥಾಪನೆ ಮಾಡ್ತಾರ. ಇಲ್ಲಿ ನೋಡ್ರಿ, ಬೆಂಗಳೂರು ನಗರ ಬಗ್ಗೆ ಹೇಳ್ಬೇಕಂತಂದ್ ಹೇಳಿದ್ರ ಒಂದು ಶಾಸನ ಬರುತ್ತ, ಬೇಗೂರು ಶಾಸನ ಅಂತಂದ್ ಹೇಳಿ. ನೀವೆಲ್ಲ ಕೇಳಿರ್ಬೋದು ಬೇಗೂರು ಶಾಸನ ಅಂತಂದ್ ಹೇಳಿ. ಈ ಬೇಗೂರು ಶಾಸನದೊಳಗಡೆ ಒಂದು ಯುದ್ಧದ ಬಗ್ಗೆ ಹೇಳ್ತಾರ. ಅದನ್ನ ನಾವು ಬೇಗೂರು ಕಾಳಗ ಅಂತಂದ್ ಹೇಳ್ತೀವಿ. ಯಾವ ಕಾಲದಲ್ಲಿ ನಡೆಯುತ್ತೆ ಅಂತಂದ್ ಹೇಳಿದ್ರ ಆಲ್ಮೋಸ್ಟ್ 890 ಕ್ರಿಸ್ತ ಶಕ 890 ಯಾರ್ಯಾರ ನಡುವೆ ಗಂಗರ ರಾಜನಾದಂತಹ 2ನೇ ಎರೆಗಂಗ ವರ್ಸಸ್ ಯಾರ ಜೊತೆ ಯುದ್ಧ ಅಂತಂದ್ ಹೇಳಿದ್ರ ಸೊ ಆತನ ಸಾಮಂತನಾದಂತಹ ಬತ್ತಯ್ಯ ಅಂತಂದ್ ಹೇಳಿ. ಇವರಿಬ್ರು ನಡುವೆ ಒಂದು ಕಾಳಗ ನಡೆಯುತ್ತೆ. ಅದನ್ನ ನಾವು ಬೇಗೂರು ಕಾಳಗ ಅಂತಂದ್ ಹೇಳ್ತೀವಿ. ಸೊ ಫಸ್ಟ್ ಟೈಮ್ ಏನಂತಂದ್ ಹೇಳಿದ್ರೆ ಒಂದು ಬೇಗೂರು ಶಾಸನದೊಳಗಡೆ ಬೆಂಗಳೂರಿನ ಬಗ್ಗೆ ಉಲ್ಲೇಖವಾಗೈತೆ. ಅದೇ ರೀತಿಯಾಗಿ ಏನಂತಂದ್ ಹೇಳಿದ್ರ 1004 ಟೈಮ್ ಒಳಗಡೆ ಸೊ ರಾಜರಾಜ ಚೋಳ, 1ನೇ ರಾಜರಾಜ ಚೋಳ ಯಾರ್ಯಾರಂತಂದ್ರೆ 1ನೇ ರಾಜರಾಜ ಚೋಳ, ಅದಾದ ನಂತರ 1ನೇ ರಾಜೇಂದ್ರ ಚೋಳ ಈ ಪ್ರದೇಶ ಬೆಂಗಳೂರು ಮತ್ತು ಸುತ್ತಲಿನ ಪ್ರದೇಶಗಳ ಮೇಲೆ ದಾಳಿ ಮಾಡ್ತಾರ. ಅದನ್ನ ತಲಕಾಡು ವಶಪಡಿಸಿಕೊಳ್ಳುವಾಗ, ಸೊ 1004 ತಲಕಾಡು ಪ್ರದೇಶವನ್ನ ವಶಪಡಿಸಿಕೊಳ್ಳುವಾಗ ಬೆಂಗಳೂರು ನಗರದ ಸುತ್ತಮುತ್ತಲಿನ ಪ್ರದೇಶಗಳನ್ನ ವಶಪಡಿಸ್ಕೊಂಡು ಅಲ್ಲಿ ಗುಡಿಗಳನ್ನ ಕಟ್ತಾರ. ಒಂದೇನಂತಂದ್ರೆ ಹಲಸೂರು ಒಳಗಡೆ ಸೋಮೇಶ್ವರ ದೇವಾಲಯ ಅಂತಂದ್ ಹೇಳಿ ಬರುತ್ತೆ. ಹಲಸೂರು ಒಳಗಡೆ ಸೋಮೇಶ್ವರ ದೇವಾಲಯ. ಅದಾದ ನಂತರ ಇನ್ನೊಂದು ದೊಮ್ಮಲೂರು ಒಳಗಡೆ ಇನ್ನೊಂದ್ ಯಾವ್ದಂತಂದ್ರೆ ದೊಮ್ಮಲೂರು ಒಳಗಡೆ ಚೊಕ್ಕನಾಥ ಸ್ವಾಮಿ ಅಂತಂದ ಹೇಳಿ. ಚೊಕ್ಕನಾಥ ಸ್ವಾಮಿ ಈ 2 ದೇವಾಲಯಗಳನ್ನ ಯಾರು ಕಟ್ಟಿಸ್ತಾರ ಅಂತಂದ ಹೇಳಿದ್ರೆ ಚೋಳರು ಕಟ್ಟಿಸ್ತಾರ ಈ ಪ್ರದೇಶಗಳನ್ನ ವಶಪಡಿಸ್ಕೊಂಡು. ನೆಕ್ಸ್ಟ್ ಅದೇ ರೀತಿಯಾಗಿ ನೋಡ್ರಿ, ಬೆಂಗಳೂರಿನ ಬಗ್ಗೆ ತುಂಬಾ ಇಂಪಾರ್ಟೆಂಟ್ ಕೆಲವೊಂದು ಥಿಂಗ್ಸ್ ಗಳು ಬರ್ತಾವ. 1638 ಬಿಜಾಪುರದ ಆದಿಲ್ ಶಾಹಿಗಳೇನಿರ್ತಾರಲ್ಲ ಅದರಲ್ಲಿ ಒಬ್ಬ ವ್ಯಕ್ತಿ ಯಾರಂತಂದ್ರೆ ಸುಲ್ತಾನ ಮೊಹಮ್ಮದ್ ಆದಿಲ್ ಶಾ. ಯಾರು? ಮೊಹಮ್ಮದ್ ಆದಿಲ್ ಶಾ. ಇವನ್ ಏನ್ ಮಾಡ್ತಾ ಅಂತಂದ್ರೆ ಬೆಂಗಳೂರಿನ ಪ್ರಾಂತ್ಯವನ್ನ ವಶಪಡಿಸ್ಕೋ ಅಂತಂದೇಳಿ ರಣದುಲ್ಲಾ ಖಾನ್ ನನ್ನ ಕಳಿಸ್ತಾನ. ಯಾರನ್ನ? ರಣದುಲ್ಲಾ ಖಾನ್. ಅದ್ರ ಜೊತೆಗೆ ಇನ್ನೊಬ್ರು ವ್ಯಕ್ತಿ ಬರ್ತಾರ, ಶಹಾಜಿ ಭೋಸ್ಲೆ ಅಂತಂದ ಹೇಳ್ತೀವಿ. ಶಹಾಜಿ ಭೋಸ್ಲೆ ಇವ್ರು ಯಾರಂತಂದ ಹೇಳಿದ್ರ ಶಿವಾಜಿ ಅವರ ತಂದೆ. ಇವ್ರಿಬ್ರು ಸೇರಿ ಏನ್ ಮಾಡ್ತಾರಂತಂದ ಹೇಳಿದ್ರ ಬೆಂಗಳೂರಿನ ಪ್ರಾಂತ್ಯವನ್ನ ಮುತ್ತಿಗೆ ಹಾಕಿ 1638 ಯಾರನ್ನ ಸೋಲಿಸ್ತಾರಂತಂದ ಹೇಳಿದ್ರೆ ಮೂರನೇ ಕೆಂಪೇಗೌಡರನ್ನ ಸೋಲಿಸಿ ಈ ಪ್ರದೇಶವನ್ನ ವಶಪಡಿಸ್ಕೊಂಡು ನೆಕ್ಸ್ಟ್ ಈ ಪ್ರದೇಶದಲ್ಲಿ ಜಹಾಗೀರು ಅಂತಂದ ಹೇಳ್ತೀವಿ, ಒಬ್ಬ ಅಧಿಕಾರಿ ಜಹಾಗೀರರಾಗಿ ಯಾರು? ಶಹಾಜಿ ಭೋಸ್ಲೆ ಬೆಂಗಳೂರನ್ನ ಆಳ್ವಿಕೆ ನಡೆಸ್ತಾ ಇರ್ತಾರ. ಇದು ಕೆಲವೊಂದು ಇಂಪಾರ್ಟೆಂಟ್ ಪಾಯಿಂಟ್ಸ್. ಸೊ ಇದಾದ್ಮೇಲೆ ನೆಕ್ಸ್ಟ್ ಶಹಾಜಿ ಭೋಸ್ಲೆ ಏನಂತಂದ ಹೇಳಿದ್ರೆ ರಿಟರ್ನ್ ಕರ್ಸ್ಕೊಂತಾರ. ಈ ತರ ಏನೇನೋ ಥಿಂಗ್ಸ್ ಗಳಾಗ್ತಾವ. ಆ ಟೈಮ್ ಒಳಗಡೆ ನೆಕ್ಸ್ಟ್ ಏನಾಗತ್ತೆ ಅಂತಂದ ಹೇಳಿದ್ರೆ ಇನ್ನೊಂದು ಇಂಪಾರ್ಟೆಂಟ್ ಏನಾಗತ್ತಂದ್ರ ಮೊಘಲರು ಬೆಂಗಳೂರು ನಗರವನ್ನು ವಶಪಡಿಸ್ಕೊಳ್ತಾರೆ. ಯಾವ ಟೈಮ್ ಒಳಗಡೆ? 1680 ಟೈಮ್ ಒಳಗಡೆ. ಸೊ ಬೆಂಗಳೂರನ್ನ ಯಾರು ವಶಪಡಿಸ್ಕೊಳ್ತಾರ? ಮೊಘಲರು ವಶಪಡಿಸ್ಕೊಳ್ತಾರ. ಸೊ ಆ ಟೈಮ್ ಒಳಗಡೆ ಈ ಬೆಂಗಳೂರನ್ನ ಯಾರು ಆಳ್ವಿಕೆ ನಡೆಸ್ತಾ ಇರ್ತಾರ ಅಂತಂದ ಹೇಳಿದ್ರೆ ಮರಾಠರ ವೆಂಕೋಜಿ ಅಂತಂದ ಹೇಳ್ತೀವಿ. ಮರಾಠರ ಒಬ್ಬ ಅಧಿಕಾರಿ ವೆಂಕೋಜಿ ಅಂತಂದ ಹೇಳಿ. ಸೊ ಇದ್ರ ಮೇಲೆ ಯಾರು ದಾಳಿ ಮಾಡ್ತಾರ ಅಂತಂದ ಹೇಳಿದ್ರೆ ಮೊಘಲರ ಸೇನಾಧಿಪತಿ ಆದಂತಹ ಕಾಸಿಂ ಖಾನ್ ಅಂತಂದ ಹೇಳ್ತೀವಿ. ಇವ್ರನ್ನ ಔರಂಗಜೇಬ್ ಕಳ್ಸಿರ್ತಾನೆ. ಈ ಕಾಸಿಂ ಖಾನ್ ಬಂದು ಯುದ್ಧ ಮಾಡುವಾಗ ಈ ವೆಂಕೋಜಿ ಇದ್ದವನ್ ಯುದ್ಧ ಮಾಡಂಗಿಲ್ಲ. ಸೊ ಯುದ್ಧ ಮಾಡದೆ ಇಷ್ಟಪಡದೆ ಏನ್ ಮಾಡ್ತಾರ ಅಂತಂದ ಹೇಳಿದ್ರೆ ಅಲ್ಲಿಗೆ ಅವ್ರಿಗೆ ಒಂದು ಒಪ್ಪಂದವಾಗಿ ರಿಟರ್ನ್ ಹೋಗ್ತಾರ. ಅವಾಗ ಏನ್ ಮಾಡ್ತಾರಂತಂದ ಹೇಳಿದ್ರ ಮೊಘಲರು
ಸೊ ಮೊಘಲರು ಏನ್ ಮಾಡ್ತಾರ ಅಂತಂದ್ ಹೇಳಿದ್ರ 1690 1690ರಲ್ಲಿ ಈ ಬೆಂಗಳೂರು ನಗರವನ್ನ ಚಿಕ್ಕ ದೇವರಾಜ ಒಡೆಯರಿಗೆ, ನಮ್ಗೆ ಈ ಪಾಯಿಂಟ್ ಇಂಪಾರ್ಟೆಂಟ್, ಚಿಕ್ಕ ದೇವರಾಜ ಒಡೆಯರಿಗೆ 3 ಲಕ್ಷ ರೂಪಾಯಿಗೆ ಏನ್ ಮಾಡ್ತಾರ ಅಂದ್ರ ಮಾರಾಟ ಮಾಡ್ತಾರ. ಈ ಬೆಂಗಳೂರು ನಗರವನ್ನ ಚಿಕ್ಕ ದೇವರಾಜ ಒಡೆಯರಿಗೆ 3 ಲಕ್ಷ ರೂಪಾಯಿಗೆ ಮಾರಾಟ ಮಾಡಿ ಮೊಘಲರು ಹೊರಟೋಗ್ತಾರ. ಇದೇ ಪಾಯಿಂಟ್ ನಮಗ್ ಕ್ವಶನ್ಸ್ ಗಳನ್ನ ಕೇಳಿದಾರ. ನೆಕ್ಸ್ಟ್ ನೋಡ್ರಿ, ಇಂಪಾರ್ಟೆಂಟ್ ಟಿಪ್ಪು ಸುಲ್ತಾನ್ರ ಬಗ್ಗೆ ಯಾಕಂತಂದ ಹೇಳಿದ್ರೆ ಬೆಂಗಳೂರು ನಗರ ಅದ್ರ ರಿಲೇಟೆಡ್ ಬಂತಂತಂದ ಹೇಳಿದ್ರ ಇಲ್ಲಿ ಹಲವಾರು ಆಂಗ್ಲೋ ಮೈಸೂರು ಯುದ್ಧಗಳು ನಡೀತಾವ. ಸೊ ತುಂಬಾ ಏನಂತಂದ ಹೇಳಿದ್ರೆ ಆಂಗ್ಲೋ ಮೈಸೂರು ಯುದ್ಧಗಳು, ಒಂದನೇ ಆಂಗ್ಲೋ ಮೈಸೂರು ಯುದ್ಧ ನಡೆಯುತ್ತ. ಒಂದನೇ ಆಂಗ್ಲೋ ಮೈಸೂರು ಯುದ್ಧ, ಇದ್ರೊಳಗಡೆ ಹೈದರ್ ಅಲಿ ಮತ್ತು ಬ್ರಿಟಿಷರ್ ನಡುವೆ ನಡೆದಂತಹ ಯುದ್ಧದಲ್ಲಿ ಹೈದರ್ ಅಲಿ ಗೆಲ್ತಾರ. ಸೊ ಒಂದು ಒಪ್ಪಂದ ಆಗತ್ತ, ನಾವು ಮದ್ರಾಸ್ ಒಪ್ಪಂದ ಅಂತಂದ ಹೇಳ್ತೀವಿ. ಮುಂದಿನ ಕ್ಲಾಸ್ ಅಲ್ಲಿ ನಾವು ಇಯರ್ನೆಲ್ಲ ನೆನ್ಪಿಟ್ಕೊಳ್ಳೋಣ. ಅದಾದ ನಂತರ ಯಾರಿಗಾದ್ರೂ ಗೊತ್ತಿದ್ರ ಇಯರ್ ಹಾಕ್ರಿ, ಮದ್ರಾಸ್ ಒಪ್ಪಂದ ಯಾವಾಗ ನಡೆಯುತ್ತ, ಆಂಗ್ಲೋ ಮೈಸೂರು ಯುದ್ಧ ಒಂದನೇದು ಯಾವಾಗ ನಡೆಯುತ್ತ ಅಂದ್ರೆ. ನೆಕ್ಸ್ಟ್ ಎರಡನೇ ಆಂಗ್ಲೋ ಮೈಸೂರು ಯುದ್ಧ ಏನಂತಂದ ಹೇಳಿದ್ರೆ ನಡೆಯುತ್ತ, ಇದ್ರೊಳಗಡೆ ಹೈದರ್ ಅಲಿ ಸತ್ತೋಗ್ತಾನ ಬೆನ್ನು ನೋವಿನಿಂದ. ಆಮೇಲೆ ನೆಕ್ಸ್ಟ್ ಬೆನ್ನು ಹುಣ್ಣು ಅಂತಂದ ಹೇಳ್ತೀವಿ. ನೆಕ್ಸ್ಟ್ ಇದನ್ನ ಕಂಟಿನ್ಯೂ ಮಾಡಿದವರು ಯಾರಂದ್ರೆ ಟಿಪ್ಪು ಸುಲ್ತಾನ ಬ್ರಿಟಿಷರೊಂದಿಗೆ ಹೋರಾಟ ನಡೆಸ್ತಾನ. ಈ ಯುದ್ಧದಲ್ಲಿ ಒಂದು ಒಪ್ಪಂದ ಆಗತ್ತ, ಅದನ್ನ ನಾವು ಮಂಗಳೂರು ಒಪ್ಪಂದ ಅಂತಂದ ಹೇಳ್ತೀವಿ. ಅದಾದ ನಂತರ ನೆಕ್ಸ್ಟ್ ಮೂರನೇ ಆಂಗ್ಲೋ ಮೈಸೂರು ಯುದ್ಧ ನಡೆಯುತ್ತ. ಇದರಲ್ಲಿ ಟಿಪ್ಪು ಸುಲ್ತಾನ ಮತ್ತು ಬ್ರಿಟಿಷರ್ ನಡುವೆ ನಡೆದಂತ ಯುದ್ಧದಲ್ಲಿ ಒಂದು ಒಪ್ಪಂದ, ಅದನ್ನ ನಾವು ಶ್ರೀರಂಗಪಟ್ಟಣ ಒಪ್ಪಂದ ಅಂತಂದ ಹೇಳ್ತೀವಿ. ಯಾವ್ದಂತಂದ ಹೇಳ್ತೀವಿ, ಶ್ರೀರಂಗಪಟ್ಟಣ ಒಪ್ಪಂದ. ಆಮೇಲೆ ಲಾಸ್ಟ್ ಬರುತ್ತ ನಾಲ್ಕನೇ ಆಂಗ್ಲೋ ಮೈಸೂರು ಯುದ್ಧದಲ್ಲಿ ಬ್ರಿಟಿಷರ್ ಏನ್ ಮಾಡ್ತಾರ ಅಂದ್ರ 1799ರಲ್ಲಿ ಟಿಪ್ಪು ಸುಲ್ತಾನನ್ನ ಕೊಂದ್ ಹಾಕಿ ಆ ಸಾಮ್ರಾಜ್ಯವನ್ನ ಅಲ್ಲಿಗೆ ಎಂಡ್ ಮಾಡ್ತಾರ. ನೆಕ್ಸ್ಟ್ ಅದನ್ನ ಏನ್ ಮಾಡ್ತಾರ ಅಂತಂದ ಹೇಳಿದ್ರೆ ಮೈಸೂರಿನ ಒಡೆಯರಿಗೆ ಹಸ್ತಾಂತರ ಮಾಡ್ತಾರ. ಮೈಸೂರಿನ ಒಡೆಯರಿಗೆ ಅವ್ರು ಯಾರಂತಂದ ಹೇಳಿದ್ರೆ ಕ್ವಶನ್ ಅನ್ನ ಕೇಳ್ತಾರ, ಮೂರನೇ ಕೃಷ್ಣರಾಜ ಒಡೆಯರ್ ಯಾರಂತಂದ ಹೇಳಿದ್ರ ಮೂರನೇ ಕೃಷ್ಣರಾಜ್ ಒಡೆಯರ್ ಏನ್ ಮಾಡ್ತಾರ ಅಂತಂದ ಹೇಳಿದ್ರ ಇಂಗ್ಲಿಷರಿಂದ ಬ್ರಿಟಿಷರಿಂದ ಈ ಮೈಸೂರು ಸಂಸ್ಥಾನವನ್ನ ತಗೊಂಡು ಆಳ್ವಿಕೆ ನಡೆಸ್ತಾರ. ಅದಾದ ನಂತರ ಇವರು ಸಹಾಯಕ ಸೈನ್ಯ ಪದ್ಧತಿಯನ್ನ ಒಪ್ಕೊಳ್ತಾರ. ಸಹಾಯಕ ಸೈನ್ಯ ಪದ್ಧತಿಯನ್ನ ಒಪ್ಕೊಂಡು ಆಳ್ವಿಕೆ ನಡೆಸ್ತಾರೆ. ಈ ಸಹಾಯಕ ಸೈನ್ಯ ಪದ್ಧತಿಯನ್ನ ಜಾರಿಗೆ ತಗೊಂಡು ಬಂದಂತ ಗವರ್ನರ್ ಯಾರಂದ್ರ ಲಾರ್ಡ್ ವೆಲ್ಲೆಸ್ಲಿ ಅಂತಂದ ಹೇಳ್ತೀವಿ. ಲಾರ್ಡ್ ವೆಲ್ಲೆಸ್ಲಿ. ಹಂಗಂದ್ರೆ ಇದೇ ಲಾರ್ಡ್ ವೆಲ್ಲೆಸ್ಲಿ ಏನ್ ಮಾಡ್ತಾನಂದ್ರ ಆ ನಾಲ್ಕನೇ ಆಂಗ್ಲೋ ಮೈಸೂರು ಯುದ್ಧದಲ್ಲಿ ಭಾಗವಹಿಸಿರ್ತಾನ. ಸೊ ಟಿಪ್ಪು ಸುಲ್ತಾನ್ನ ಕೊಂದ್ ಹಾಕಿ ಈ ಮೈಸೂರು ಸಂಸ್ಥಾನವನ್ನ ಯಾರಿಗ ಒಪ್ಪಿಸ್ತಾನ, ಮೂರನೇ ಕೃಷ್ಣರಾಜ ಒಡೆಯರಿಗೆ ಒಪ್ಪಿಸಿ ಅವರಿಗೆ ಸಹಾಯಕ ಸೈನ್ಯ ಪದ್ಧತಿಯನ್ನ ಒಪ್ಕೊಳಕ್ ಹೇಳ್ತಾನ. ಇದೇನಂತಂದ್ ಹೇಳಿದ್ರ ಕೆಲವೊಂದು ಇಂಪಾರ್ಟೆಂಟ್ ಪಾಯಿಂಟ್ಸ್ ಗಳು. ಅದಾದ ನಂತರ ನೆಕ್ಸ್ಟ್ ಬರ್ತಾರ ಸಿಂಧೂರು ಲಕ್ಷ್ಮಣ ಅಂತಂದ ಹೇಳಿ. ಸೊ 1898ರಿಂದ 1922ರವರೆಗೂ ಬೆಳಗಾವಿ ಮತ್ತು ಸಾಂಗ್ಲಿ ಗಡಿ ಭಾಗದಲ್ಲಿ, ಎಲ್ಲಂತಂದ ಹೇಳಿದ್ರ ಬೆಳಗಾವಿ ಮತ್ತು ಸಾಂಗ್ಲಿ ಗಡಿ ಭಾಗದಲ್ಲಿ ಬಂದಂತಹ ಈ ವೀರ ತುಂಬಾ ಇಂಪಾರ್ಟೆಂಟ್. ಬ್ರಿಟಿಷರ ಖಜಾನೆಗಳನ್ನ ಲೂಟಿ ಮಾಡಿ ಬಡವರಿಗೆ ಹಸ್ತಾ ಇದ್ರು ಅಂತಂದ ಹೇಳಿ. ಇವ್ರನ್ನ ಕರ್ನಾಟಕದ ರಾಬಿನ್ ವುಡ್ ಅವರೆಲ್ಲ ಅಂತ ಕರಿತಾ ಇದ್ರು. ಆಮೇಲೆ 1922ರಲ್ಲಿ, ಸೊ 1922ರೊಳಗಡೆ ಇವರನ್ನ ಹುಡುಕಿ ಬಿಟ್ಟು ಬ್ರಿಟಿಷರ್ ಏನ್ ಮಾಡ್ತಾರ ಅಂದ್ರೆ ಗುಂಡಿಕ್ ಕೊಲ್ತಾರ, ಸಿಂಧೂರು ಲಕ್ಷ್ಮಣ. ನೆಕ್ಸ್ಟ್ ಮಿಡೋಸ್ ಟೇಲರ್ ಅಂತಂದ ಹೇಳಿ ಬರ್ತಾರ. ಮಿಡೋಸ್ ಟೇಲರ್, ಈ ಮಿಡೋಸ್ ಟೇಲರ್ ಅನ್ನೋರು ಒಬ್ರು ಯಾರಂತಂದ ಹೇಳಿದ್ರೆ ಬ್ರಿಟಿಷ್ ಅಧಿಕಾರಿ. NCERT ಒಳಗಡೆ ಈ ನೇಮ್ ಅನ್ನ ಮೆನ್ಷನ್ ಮಾಡಿದಾರ. ಇವರೊಬ್ರು ಬ್ರಿಟಿಷ್ ಅಧಿಕಾರಿ. ಇವರು ಕೆಲವೊಂದು ವರದಿಗಳನ್ನ ಬರೀತಾರ, ಕೆಲವೊಂದು ಬುಕ್ಸ್ ಗಳನ್ನ ಬರೀತಾರ. ಅದ್ರ ಒಳಗಡೆ ಯಾರ ಬಗ್ಗೆ ಹೇಳ್ತಾರ ಅಂತಂದ್ರೆ ಸುರಪುರದ ವೆಂಕಟಪ್ಪ ನಾಯಕನ ಬಗ್ಗೆ. ಸುರಪುರದ ವೆಂಕಟಪ್ಪ ನಾಯಕನ ಬಗ್ಗೆ, ಅವನ ಆಡಳಿತದ ಬಗ್ಗೆ ಹೇಳುವಂತಹ ಕೆಲವೊಂದು ಕೃತಿಗಳನ್ನ ಮಿಡೋಸ್ ಟೇಲರ್ ಅನ್ನೋ ಒಬ್ಬ ವ್ಯಕ್ತಿ ಬರಿತಾನ. ಈ ಪಾಯಿಂಟ್ ಅನ್ನ ನೆನ್ಪಿಟ್ಕೊಡ್ರಿ. ಇದಾದ ನಂತರ ಕೆಲವೊಂದು ಐತಿಹಾಸಿಕ ಸ್ಥಳಗಳು ಬರ್ತಾವ. ಶ್ರವಣ ಬೆಳಗೊಳ ಅಂತಂದ ಹೇಳ್ತೀವಿ. ಶ್ರವಣ ಬೆಳಗೊಳ, ಈ ಶ್ರವಣ ಬೆಳಗೊಳಕ್ ತುಂಬಾ ಇತಿಹಾಸ ಐತೆ. ಯಾವಾಗಿಂದ ಇತಿಹಾಸ ಐತೆ ಅಂದ್ರ ಮೌರ್ಯರ ಕಾಲದಿಂದ. ಈ ಮೌರ್ಯರ ಕಾಲದೊಳಗಡೆ ಈ ಪಾಟ್ನಾ ಪ್ರದೇಶದೊಳಗಡೆ ಯಾರ ಆಳ್ವಿಕೆ ನಡೆಸ್ತಾ ಇದ್ರು, ಚಂದ್ರಗುಪ್ತ ಮೌರ್ಯ ಆಳ್ವಿಕೆ ನಡೆಸ್ತಾ ಇರ್ತಾರ. ಈ ಚಂದ್ರಗುಪ್ತ ಮೌರ್ಯ ಇದ್ದವನ್ ಏನ್ ಮಾಡ್ತಾ ಅಂತಂದ ಹೇಳಿದ್ರ ಅಲ್ಲಿ ಬರಗಾಲ ಬೀಳೋದ್ರಿಂದ ಭದ್ರಬಾಹುವಿನ ಜೊತೆಗೆ, ಸೊ ಜೈನ ಸನ್ಯಾಸಿಯಾದಂತಹ ಭದ್ರಬಾಹುವಿನ ಜೊತೆಗೆ ಇವರಿಬ್ರು ಏನ್ ಮಾಡ್ತಾರ ಅಂತಂದ್ರೆ ಹಲವಾರು ಅನುಯಾಯಿಗಳ ಜೊತೆಗೆ ಶ್ರವಣ ಬೆಳಗೊಳಕ್ ಬರ್ತಾರ. ಎಲ್ಲಿಗೆ ಬರ್ತಾರ? ಶ್ರವಣ ಬೆಳಗೊಳಕ್ ಬಂದು ಅಲ್ಲಿ ಸಲ್ಲೇಖನ ವ್ರತವನ್ನ, ಯಾವ ವ್ರತವನ್ನ? ಸಲ್ಲೇಖನ ಅಂತಂದ ಹೇಳ್ತೀವಿ. ಈ ಸಲ್ಲೇಖನ ವ್ರತವನ್ನ ತಗೊಂಡು ಅವ್ರ ಏನ್ ಮಾಡ್ತಾರ ಅಂತಂದ್ರೆ ಜೀವ ತ್ಯಾಗ ಮಾಡ್ತಾರ. ಇದು ಒಂದು ಪಾಯಿಂಟ್. ಇಲ್ಲಿ ಇನ್ನೊಂದು ಪಾಯಿಂಟ್ ಅನ್ನ ನೆನ್ಪಿಟ್ಕೊಳ್ರಿ. ನಾವು ಚಂದ್ರಗುಪ್ತ ಮೌರ್ಯನ ಬಗ್ಗೆ ಮತ್ತು ಜೈನರ ಬಗ್ಗೆ ಹೇಳ್ತಾ ಇದೀವಲ್ಲ, ಸೊ 2 ಜೈನ ಸಮ್ಮೇಳನಗಳು ನಡೀತಾವ. ಒಂದನೇ ಜೈನ ಸಮ್ಮೇಳನ ಎಲ್ಲಿ ನಡೆಯುತ್ತಂದ್ರ ಪಾಟಲಿಪುತ್ರ ನಗರದೊಳಗಡೆ. ಎಲ್ಲಿ ನಡೆಯುತ್ತ?
ಪಾಟಲಿಪುತ್ರ ನಗರದೊಳಗಡೆ 1ನೇ ಜೈನ ಸಮ್ಮೇಳನ ನಡೆಯುತ್ತಾ. ತುಂಬಾ ಇಂಪಾರ್ಟೆಂಟ್. ಇದು ಕ್ರಿಸ್ತ ಪೂರ್ವ 300ರೊಳಗಡೆ. ಯಾವಾಗ? ಕ್ರಿಸ್ತ ಪೂರ್ವ 300ರಲ್ಲಿ. ಅಂದ್ರೆ ಚಂದ್ರಗುಪ್ತ ಮೌರ್ಯ ಏನಂತಂದ್ರೆ ಇದನ್ನ ನಡೆಸಿಕೊಡ್ತಾನೆ. ಯಾವ ರಾಜ ನಡೆಸಿಕೊಡ್ತಾನ? ಚಂದ್ರಗುಪ್ತ ಮೌರ್ಯ ನಡೆಸಿಕೊಟ್ಟಂತಹ 1ನೇ ಜೈನ ಕೌನ್ಸಿಲ್ ಅಂತಂತ ಹೇಳ್ತೀವಿ. ಇದ್ರ ಅಧ್ಯಕ್ಷತೆಯನ್ನ ಯಾರು ವಹಿಸಿರ್ತಾರ ಅಂತಂದ ಹೇಳಿದ್ರ ಸ್ಥೂಲ ಬಾಹು ವಹಿಸಿರ್ತಾನ. ಸ್ಥೂಲ ಬಾಹು ಇವ್ರ ಏನ್ ಮಾಡಿರ್ತಾರ ಅಂತಂದ ಹೇಳಿದ್ರೆ ಇದ್ರ ಅಧ್ಯಕ್ಷತೆಯನ್ನ ವಹಿಸ್ಕೊಂಡಿರ್ತಾರ. ಅದಾದ ನಂತರ ನೆಕ್ಸ್ಟ್ ಯಾಕೆ ಮಾಡ್ತಾರ ಅಂತಂದ ಹೇಳಿದ್ರ ಪಾಟಲಿಪುತ್ರ ನಗರದೊಳಗಡೆ 12 ವರ್ಷಗಳ ಕಾಲ ಭೀಕರ ಬರಗಾಲ ಬೀಳುತ್ತಾ. ಆ ಟೈಮ್ ಒಳಗಡೆ ನಡೆದಂತದ್ದು ಇದು. ಇದಾದ ನಂತರ ನೆಕ್ಸ್ಟ್ ಏನಾಗುತ್ತೆ ಅಂತಂದ ಹೇಳಿದ್ರ ಸೊ ಎಲ್ರು ಸೇರಿ ನಾವು ಶ್ರವಣ ಬೆಳಗೊಳಕ್ ಹೋಗೋಣ ಅಂತಂದ ಹೇಳಿ ಪ್ಲಾನ್ ಮಾಡ್ತಾರ. ಬಟ್ ಅದ್ರ ಅವಾಗ ಸ್ಥೂಲ ಬಾಹು ಬರಂಗಿಲ್ಲ. ಅಲ್ಲಿ 2 ಪಂಗಡಗಳಾಗಿ ಒಡೆದು ಹೋಗ್ತಾವ. ಈ ಸ್ಥೂಲ ಬಾಹುವ ಫಾಲೋವರ್ಸ್ ಯಾರಂತಂದ ಹೇಳಿದ್ರೆ ಶ್ವೇತಾಂಬರರು ಅಂತಂದ ಹೇಳ್ತೀವಿ. ಇವರೆಲ್ಲ ಬಿಳಿ ಬಣ್ಣದ ಬಟ್ಟೆಗಳನ್ನ ಹಾಕೊಂಡಿರ್ತಾರ ನೋಡ್ರಿ, ಶ್ವೇತ ಬಣ್ಣದ್ದು. ಅವರು ಶ್ವೇತಾಂಬರರು, ಸ್ಥೂಲ ಬಾಹುವಿನ ಅನುಯಾಯಿಗಳಂತಂದ ಹೇಳ್ತೀವಿ. ಇನ್ನೊಬ್ರು ಯಾರಂತಂದ ಹೇಳಿದ್ರ ಈಗ ದಿಗಂಬರರು. ಸೊ ನೆಕೆಡ್ ಇರ್ತಾರಲ್ಲ, ದಿಗಂಬರರು ಅಂತಂದ ಹೇಳಿ. ಇವರೆಲ್ಲ ಯಾರ ಅಂತಂದ ಹೇಳಿದ್ರ ಭದ್ರಬಾಹುವಿನ ಅನುಯಾಯಿಗಳು ಅಂತಂದ ಹೇಳ್ತೀವಿ. ಸೊ ಇವ್ರ ಏನ್ ಮಾಡ್ತಾರ ಅಂತಂದ ಹೇಳಿದ್ರ ನಮ್ ಕರ್ನಾಟಕ ಶ್ರವಣ ಬೆಳಗೊಳಕ್ ಬರ್ತಾರ. ಇದು ಒಂದು ಪಾಯಿಂಟ್. ಆದ್ರೆ ಇನ್ನೊಂದು ಇಂಪಾರ್ಟೆಂಟ್, ಸ್ಥೂಲಭದ್ರನ ಅಧ್ಯಕ್ಷತೆ ಒಳಗಡೆ ನಡೆದಂತಹ ಈ ಪರಿಷತ್ತಿನಲ್ಲಿ 12 ಅಂಗಗಳನ್ನ ಮೊದಲ ಬಾರಿಗೆ ಮೌಖಿಕವಾಗಿ ಕ್ರೋಢೀಕರಿಸ್ತಾರ. 12 ಅಂಗಗಳನ್ನ, ತುಂಬಾ ಇಂಪಾರ್ಟೆಂಟ್. ಜೈನರಲ್ಲಿ 12 ಅಂಗಗಳ ಬರ್ತಾವ, ಅದನ್ನ ಮೌಖಿಕವಾಗಿ ಕ್ರೋಢೀಕರಿಸ್ತಾರ ಅಂತಂದೇಳಿ. ಅದಾದ ನಂತರ ನೆಕ್ಸ್ಟ್ ಬರುತ್ತಾ 2ನೇ ಬೌದ್ಧ ಸಮ್ಮೇಳನ. ಇದನ್ನ ಎಲ್ಲಿ ನಡೆಸ್ತಾರ ಅಂತಂದ ಹೇಳಿದ್ರೆ ವಲ್ಲಭಿ ಒಳಗಡೆ. ಇವಾಗ ಗುಜರಾತ್ ಐತಲ್ಲ, ಆ ಪ್ರದೇಶದೊಳಗಡೆ ವಲ್ಲಭಿ ಒಳಗಡೆ ಕ್ರಿಸ್ತ ಶಕ, ತುಂಬಾ ಇಂಪಾರ್ಟೆಂಟ್, ಕ್ರಿಸ್ತ ಶಕ 512ರಲ್ಲಿ ನಡೆದಂತಹ ಈ ಜೈನ ಸಮ್ಮೇಳನ. ಇದನ್ನ ನಡೆಸಿದಂತ ರಾಜ ಯಾರಂತಂದ ಹೇಳಿದ್ರೆ ಧ್ರುವಸೇನ ಆ ಟೈಮ್ ಒಳಗಡೆ ಬರುತ್ತೆ ಇದು. ಸೊ ಮೈತ್ರೇಕ ವಂಶದವರು ಧ್ರುವಸೇನ. ಇದ್ರದ್ದು ಅಧ್ಯಕ್ಷತೆಯನ್ನ ವಹಿಸಿದವ್ರು ಯಾರಂತಂದ ಹೇಳಿದ್ರ, ಈ ಹೆಸರು ಬಾಳ್ ದೊಡ್ಡದೈತೆ, ಬರಿತೀನಿ ಮೊದಲು. ದೇವರ್ಗಿನಿ ಕ್ಷಮಾ ಶ್ರಮಣ ಅಂತಂದೇಳಿ ಇವ್ರ ಹೆಸರು ನೋಡ್ರಿ. ದೇವರ್ಗನಿ ಕ್ಷಮಾಶ್ರಮಣ ಅಂತಂದೇಳಿ ಈ ವ್ಯಕ್ತಿ ಏನ್ ಮಾಡ್ತಾರ ಅಂತಂದ ಹೇಳಿದ್ರೆ ಈ ಜೈನ ಸಮ್ಮೇಳನದ ಅಧ್ಯಕ್ಷತೆಯನ್ನ ವಹಿಸ್ತಾರ. ಅದಾದ ನಂತರ ನೆಕ್ಸ್ಟ್ ಏನ್ ಮಾಡ್ತಾರ ಅಂತಂದ ಹೇಳಿದ್ರ ಈಗ ಮೌಖಿಕವಾಗಿ ಇರುವಂತಹ ಸಾಹಿತ್ಯವನ್ನ ಇವ್ರ ಏನ್ ಮಾಡ್ತಾರ ಅಂತಂದ ಹೇಳಿದ್ರ ಮೊದಲ ಬಾಳಿಗೆ ತಾಳೇಗರಿ ಅಂತಂದ ಹೇಳ್ತೀವಲ್ಲ, ಅದ್ರ ಒಳಗಡೆ ಈ ಲಿಖಿತ ರೂಪದಲ್ಲಿ ಬರೀತಾರ ಈ ಸಮ್ಮೇಳನದೊಳಗಡೆ. ಅದ್ರ ಜೊತೆಗೆ ಏನ್ ಮಾಡ್ತಾರ ಅಂತಂದ ಹೇಳಿದ್ರ ನೆಕ್ಸ್ಟ್ 12 ಅಂಗಗಳನ್ನ 12 ಉಪಾಂಗಗಳನ್ನ ಪ್ರಾಕೃತ ಭಾಷೆಯಲ್ಲಿ ಸಂಪಾದಿಸಿ ಅದನ್ನ ಭದ್ರವಾಗಿ ಇಡ್ತಾರ. ಇಷ್ಟೇ ಜಸ್ಟ್ ಇಂಪಾರ್ಟೆಂಟ್, ನೆನ್ಪಿಟ್ಕೊಡ್ರಿ. ಧ್ರುವಸೇನ 1 ಅಂತಂದ ಹೇಳ್ತೀವಿ. ಇದನ್ನ ನಡೆಸಿಕೊಟ್ಟವನ್ ಏನಂತಂದ ಹೇಳಿದ್ರೆ ಮೈತ್ರಿಕ ರಾಜ. ಆಮೇಲೆ ನೆಕ್ಸ್ಟ್ ನೋಡ್ರಿ, ಅದೇ ರೀತಿಯಾಗಿ ಇನ್ನೊಬ್ರು ವ್ಯಕ್ತಿ ಬರ್ತಾರ ಶ್ರವಣ ಬೆಳಗೊಳದಲ್ಲಿ. ಯಾರಂತಂದ ಹೇಳಿದ್ರ ಗಂಗರ ಮಂತ್ರಿಯಾದಂತಹ ಚಾವುಂಡರಾಯ ಅಂತಂದ ಹೇಳಿ. ಗಂಗರ ಮಂತ್ರಿಯಾದಂತಹ ಚಾವುಂಡರಾಯ ಇವ್ರೇನ್ ಮಾಡ್ತಾರ ಅಂತಂದ ಹೇಳಿದ್ರ ಕ್ರಿಸ್ತ ಶಕ 981ರೊಳಗಡೆ 57 ಅಡಿ, ತುಂಬಾ ಇಂಪಾರ್ಟೆಂಟ್, 57 ಅಡಿ ಎತ್ತರದ ಗೊಮ್ಮಟೇಶ್ವರ ವಿಗ್ರಹ ಅಥವಾ ಬಾಹುಬಲಿ ವಿಗ್ರಹವನ್ನ ನಿರ್ಮಾಣ ಮಾಡ್ತಾರ. ಬಾಹುಬಲಿ ವಿಗ್ರಹ ಅಥವಾ ಗೊಮ್ಮಟೇಶ್ವರ ವಿಗ್ರಹ. ನಾವು ನೆಕ್ಸ್ಟ್ ಡಿಸ್ಕಷನ್ ಮಾಡೋಣ ಚಾವುಂಡರಾಯ ಯಾರು ಏನು ಅಂತಂದ ಹೇಳಿ. ಅದಕ್ಕಿಂತ ಮುಂಚೆ ಟೋಟಲ್ ಆಗಿ ಬಾಹುಬಲಿ ವಿಗ್ರಹಗಳು 5 ಸ್ಥಳಗಳಲ್ಲಿ ಬರ್ತಾವ. ಫಸ್ಟ್ ಒನ್ ಯಾವ್ದಂತಂದ ಹೇಳಿದ್ರೆ ನಾವು ಡಿಸ್ಕಷನ್ ಮಾಡಿದ್ವಿ ಶ್ರವಣ ಬೆಳಗೊಳದಲ್ಲಿ. ಎಲ್ಲಿಪಾ ಅಂತಂದ ಹೇಳಿದ್ರ ಶ್ರವಣ ಬೆಳಗೊಳದೊಳಗಡೆ ಫಸ್ಟ್ ಒನ್ ಅಂತಂದ ಹೇಳ್ತೀವಿ. ಇದು ಎಲ್ಲಿ ಬರ್ತೈತಿ? ಹಾಸನ ಜಿಲ್ಲೆ ಒಳಗಡೆ ಬರುತ್ತೆ. ಇದನ್ನು ಕ್ವಶನ್ ಕೇಳ್ತಾರ. ಆಮೇಲೆ ನೆಕ್ಸ್ಟ್ ಇದು ಎಷ್ಟು ಫೀಟ್ ಐತೆ ಅಂದ್ರೆ 57 ಫೀಟ್ ಐತೆ. ಇದು ಯಾವಾಗ ಆಗೈತೆ? ಕ್ರಿಸ್ತ ಶಕ 981ರಲ್ಲಿ ಕಟ್ಟಿದಾರ. ಅದಾದ ನಂತರ 2ನೇದ್ ಬರ್ತೈತೆ, ಕ್ವಶನ್ ಕೇಳಿದಾರ ವೇಣೂರು ಒಳಗಡೆ. 2ನೇದ್ ಏನಂತಂದ ಹೇಳಿದ್ರ ವೇಣೂರು ಒಳಗಡೆ ಬರುತ್ತ. ಇದು ಕೂಡ ಎಲ್ಲಿ ಅಂತಂದ ಹೇಳಿದ್ರ ದಕ್ಷಿಣ ಕನ್ನಡ. ಇದೆಲ್ಲಿ ಬರುತ್ತ? ದಕ್ಷಿಣ ಕನ್ನಡ ಜಿಲ್ಲೆ ಒಳಗಡೆ ಬರುವಂತದ್ದು. ಅದಾದ ನಂತರ ಇದು ಎಷ್ಟು ಫೀಟ್ ಐತೆ ಅಂತಂದ ಹೇಳಿದ್ರೆ 35 ಫೀಟ್. ಎಷ್ಟೈತೆ? 35 ಫೀಟ್. ಈ ಫೀಟ್ಸ್ ಎಲ್ಲ ನಮಗ್ ಬೇಡ. ಅದಾದ ನಂತರ ನೆಕ್ಸ್ಟ್ ಇದು ಯಾವಾಗ ಸ್ಥಾಪನೆ ಆಗೈತೆ ಅಂತಂದ ಹೇಳಿದ್ರ ನೋಡ್ರಿ ಯಾವಾಗ ಅಂತಂದ ಹೇಳಿ ನಂಗೆ ಕಮೆಂಟ್ಸ್ ಅನ್ನ ಹಾಕ್ರಿ. 3rd ಒನ್ ಎಲ್ಲಿ ಬರುತ್ತೆ ಅಂದ್ರೆ ಧರ್ಮಸ್ಥಳದೊಳಗಡೆ. 3rd ಒನ್ ಎಲ್ಲಿ ಅಂತಂದ ಹೇಳಿದ್ರ ಧರ್ಮಸ್ಥಳದೊಳಗಡೆ. ಇದು ಕೂಡ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಬರುವಂತದ್ದು. ಆಮೇಲೆ 4ನೇದ್ ಯಾವ್ದಂತಂದ ಹೇಳಿದ್ರ ಕಾರ್ಕಳದಲ್ಲಿ. 4ನೇದ್ ಯಾವ್ದು? ಕಾರ್ಕಳದೊಳಗಡೆ ಬರುವಂತಹ ಒಂದು ಗೊಮ್ಮಟೇಶ್ವರ ವಿಗ್ರಹ. ಇದು ಎಲ್ಲಿ ಬರುತ್ತಂದ್ರ ಉಡುಪಿ ಡಿಸ್ಟಿಕ್ ಒಳಗಡೆ ಬರ್ತೈತೆ. ಆಮೇಲೆ ನೆಕ್ಸ್ಟ್ ಲಾಸ್ಟ್ ಗೊಮ್ಮಟಗಿರಿ ಅಂತಂದ ಹೇಳಿ. 5ನೇದ್ ಎಲ್ಲಿ ಅಂತಂದ ಹೇಳಿದ್ರ ಗೊಮ್ಮಟಗಿರಿ, ಮೈಸೂರು ಒಳಗಡೆ. ಎಲ್ಲಿ?
ಗೊಮ್ಮಟಗಿರಿ ಮೈಸೂರು ಒಳಗಡೆ ಬರುವಂತಹ ಒಂದು ನಾವು ಗೊಮ್ಮಟೇಶ್ವರ ವಿಗ್ರಹ ಅಂತಂದ್ ಹೇಳ್ತೀವಿ. ಅದಾದ ನಂತರ ನೆಕ್ಸ್ಟ್ ನಮ್ಗೆ ಇಲ್ಲಿ ಈ ಚಾವುಂಡರಾಯ ಯಾರು, ಅವನ ಬಗ್ಗೆ ಒಂದ್ ಸ್ವಲ್ಪ ನೋಡ್ಕೊಳ್ಳೋಣ. ಈ ಚಾವುಂಡರಾಯ ಯಾರು? ಈ ಚಾವುಂಡರಾಯ ಯಾರಂತಂದ್ ಹೇಳಿದ್ರೆ ಗಂಗರಾಜರ ಒಬ್ರು ಪ್ರಧಾನ ಮಂತ್ರಿ ಅಂತಂದ್ ಹೇಳ್ತೀವಿ. ಆ ಗಂಗರಾಜ ಯಾರು? ಆ ಗಂಗರಾಜ ಯಾರಂತಂದ್ ಹೇಳಿದ್ರೆ 4ನೇ ರಾಚಮಲ್ಲ ಅಂತಂದ್ ಹೇಳ್ತೀವಿ. 4ನೇ ರಾಚಮಲ್ಲನ ಪ್ರಧಾನ ಮಂತ್ರಿ ಆದಂತಹ ಆ ಒಬ್ರು ಯಾರಂತಂದ್ರೆ ಚಾವುಂಡರಾಯ ಅಂತಂದ್ ಹೇಳ್ತೀವಿ. ಅದಾದ ನಂತರ ನೆಕ್ಸ್ಟ್ 4ನೇ ರಾಚಮಲ್ಲನ ಆಸ್ಥಾನದಲ್ಲಿ ಅಂತ ಅಷ್ಟೇ ಅಲ್ಲ, ಅವನ್ ಸಹೋದರನಾದಂತಹ 2ನೇ ಮಾರಸಿಂಹನ ಆಸ್ಥಾನದಲ್ಲಿ ಕೂಡ, 2ನೇ ಮಾರಸಿಂಹನ ಆಸ್ಥಾನದಲ್ಲೂ ಕೂಡ ಇವರು ಪ್ರಧಾನ ಮಂತ್ರಿಯಾಗಿ ಕಾರ್ಯನಿರ್ವಹಿಸ್ತಾರೆ. ಮೇನ್ ಇಂಪಾರ್ಟೆಂಟ್ 4ನೇ ರಾಚಮಲ್ಲ. ಅವನ ಕಾಲದೊಳಗಡೆ ಏನ್ ಮಾಡ್ತಾರಂದ್ರ ಕ್ರಿಸ್ತಶಕ 981ರಲ್ಲಿ ಕ್ರಿಸ್ತಶಕ 981ರಲ್ಲಿ ಅದು ಕೇಳ್ತಾರೆ, ಯಾವ ಬೆಟ್ಟದಲ್ಲಿ ಅಂತಂತ ಹೇಳಿದ್ರಿ? ವಿಂಧ್ಯಗಿರಿ ಬೆಟ್ಟದಲ್ಲಿ. ಶ್ರವಣ ಬೆಳಗೊಳದ ಗೊಮ್ಮಟೇಶ್ವರ ವಿಗ್ರಹ ಯಾವ ಬೆಟ್ಟದಲ್ಲಿತ್ತೆ? ವಿಂಧ್ಯಗಿರಿ ಬೆಟ್ಟದೊಳಗಡೆ ಈ ಗೊಮ್ಮಟೇಶ್ವರ ವಿಗ್ರಹವನ್ನ ಕೆತ್ತಿಸ್ತಾರ. ಆಮೇಲೆ ಇವರೊಂದು ಕೃತಿಯನ್ನ ಬರೀತಾರ, ಚಾವುಂಡರಾಯ ಪುರಾಣ ಅಂತಂದೇಳಿ. ಒಂದು ಕೃತಿಯನ್ನ ಬರೀತಾರ, ಚಾವುಂಡರಾಯ ಪುರಾಣ ಅಂತಂದೇಳಿ. ಈ ಚಾವುಂಡರಾಯ ಪುರಾಣವನ್ನ ಬರೆದಂತಹ ವ್ಯಕ್ತಿ ಯಾರಂತಂದ ಹೇಳಿದ್ರೆ ಚಾವುಂಡರಾಯ ಅಂತಂದ್ ಹೇಳ್ತೀವಿ. ಅದಾದ ನಂತರ ನೆಕ್ಸ್ಟ್ ನಮಗ್ ಇನ್ನೊಂದು ಗೊತ್ತಿರ್ಬೇಕು, ಈ ಬಾಹುಬಲಿ ಯಾರು? ಇಲ್ಲಿವರೆಗೂ ನಾವು ಡಿಸ್ಕಷನ್ ಮಾಡಕತ್ತೀವಲ್ರಿ, ಈ ಬಾಹುಬಲಿ ಯಾರು? ಈ ಬಾಹುಬಲಿ ಯಾರಂತಂದ್ ಹೇಳಿದ್ರೆ ಜೈನ ಧರ್ಮದ ಮೊದಲ ತೀರ್ಥಂಕನಾದಂತಹ ಋಷಭನಾಥ. ಯಾರು? ಋಷಭನಾಥ. ಅಥವಾ ಇನ್ನೊಬ್ರು ಯಾರಂತಂದ್ ಹೇಳಿದ್ರೆ ಅವ್ರನ್ನ ನಾವು ಆದಿನಾಥ ಅಂತ ಕರಿತೀವಿ. ಈ ಆದಿನಾಥರಿಗೆ 2 ಜನ ಮಕ್ಕಳು ಇರ್ತಾರ. ಆ ಮಕ್ಕಳು ಯಾರಂತಂದ್ ಹೇಳಿದ್ರೆ ಒಬ್ನು ಬಾಹುಬಲಿ, ಇನ್ನೊಬ್ನ ಯಾರಂತಂದ್ ಹೇಳಿದ್ರೆ ಭರತ ಅಂತಂದ್ ಹೇಳಿ. ಸೊ ಇವ್ರಿಬ್ರು ನಡುವೆ ಯುದ್ಧಗಳಾಗ್ತಾವ, ಏನೇನೋ ನಡೆಯುತ್ತ ಅದು. ಸೊ ಅವಾಗ ಏನಾಗತ್ತಂತಂದ ಹೇಳಿದ್ರೆ ಈ ಬಾಹುಬಲಿ ರಾಜ್ಯವನ್ನ ತ್ಯಜಿಸಿ, ಅಂದ್ರೆ ಧರ್ಮ ಯುದ್ಧ ನಡೆಯುತ್ತೆ ಅಣ್ಣ ತಮ್ಮಂದ್ರ ನಡುವೆ. ಸೊ ನಮಗ್ ಬೇಡವೇ ಬೇಡ, ರಕ್ತಪಾತ ಆಗೋದ್ ಬೇಡ ಅಂತಂದ ಹೇಳಿ ಒಂದು ದೃಷ್ಟಿ ಯುದ್ಧ ಮಾಡ್ತಾರ. ಅದಾದ ನಂತರ 2ನೇದು ಜಲ ಯುದ್ಧ ಮಾಡ್ತಾರ. 3ನೇದು ಮಲ್ಲ ಯುದ್ಧ ಮಾಡಿ ಎಲ್ಲದರಲ್ಲೂ ಕೂಡ ಬಾಹುಬಲಿ ಗೆದ್ರು ಕೂಡ ಅಣ್ಣನ ಮೇಲೆ ಇರುವಂತಹ ಮಮಕಾರ, ಅದಾದ ನಂತರ ನೆಕ್ಸ್ಟ್ ಎಲ್ಲ ಅಂದ್ರೆ ಇಡೀ ರಾಜಭೋಗವನ್ನ ತ್ಯಜಿಸಿ ಭರತನಿಗೆ ಏನ್ ಮಾಡ್ತಾನ ಅಂತಂದ್ ಹೇಳಿದ್ರೆ ತನ್ನ ರಾಜ್ಯವನ್ನ ಕೊಟ್ಟು ದಿಗಂಬರನಾಗಿ ಒಬ್ಬ ಸನ್ಯಾಸಿಯಾಗಿ ಬಾಹುಬಲಿ ತನ್ನ ಜೀವನವನ್ನ ಕಳೀತಾರ. ಸೊ ಅದೇ ಏನಂತಂದ್ ಹೇಳಿದ್ರೆ ಆ ಬಾಹುಬಲಿ ವಿಗ್ರಹವನ್ನ ಯಾರು ಕಟ್ಟಿಸ್ತಾರ ಅಂತಂದ್ ಹೇಳಿದ್ರೆ ಈ ಚಾವುಂಡರಾಯ ಕಟ್ಟಿಸ್ತಾನ. ಇದೆಲ್ಲ ನಿಮಗ್ ಸ್ಟೋರಿ ಗೊತ್ತಿರ್ಬೇಕು. ಜೈನ ಧರ್ಮದ ಮೊದಲ ತೀರ್ಥಂಕನ ಅಂದ್ರೆ ಋಷಭನಾಥನ ಮಗನಾದಂತಹ ಬಾಹುಬಲಿ ವಿಗ್ರಹ ಅದು. ನೆಕ್ಸ್ಟ್ ನೋಡ್ರಿ, ಮೈಸೂರಿನ ಬಗ್ಗೆ ಹೇಳ್ಬೇಕಂತಂದ ಹೇಳಿದ್ರೆ ಇಲ್ಲಿ ಮೈಸೂರು ಒಡೆಯರೆಲ್ಲ ಆಳ್ವಿಕೆ ನಡೆಸ್ತಿರ್ತಾರ. ಬಟ್ ಅದ್ರ ಹಿಂದಿನ ಕಾಲದಲ್ಲಿ ಹೇಳ್ಬೇಕಂತಂದ ಹೇಳಿದ್ರೆ ಇದನ್ನ ಮಹಿಷಾಸುರ ಆಳ್ವಿಕೆ ನಡೆಸ್ತಿರ್ತಾನೆ. ಸೊ ಅದಕ್ಕೋಸ್ಕರ ಇದನ್ನ ನಾವು ಮಹಿಷಪುರಿ ಅಂತಾನೂ ಕೂಡ ಕರೀತಾರ. ಪುರಾಣಗಳಲ್ಲಿ, ಗ್ರಂಥಗಳಲ್ಲಿ ಈ ಮೈಸೂರನ್ನ ಮಹಿಷಪುರಿ ಅಂತಂದ ಹೇಳಿ ಕೂಡ ಕರೀತಾರ. ಅದಾದ ನಂತರ ಈ ಮಹಿಷಪುರಿಗೆ ಅಶೋಕನ ಒಬ್ಬ ಅಧಿಕಾರಿ ಧಮ್ಮ ಮಹಾರಾಜ ಅಂತ, ಸೊ ಧರ್ಮ ಮಹಾರಾಜರು ಅಂತಂದ್ ಹೇಳ್ತೀವಲ್ಲ, ಸೊ ಅದ್ರಲ್ಲಿ ಒಬ್ನ ಏನ್ ಮಾಡ್ತಾನ ಅಂತಂದ ಹೇಳಿದ್ರೆ ಮೈಸೂರಿಗೆ ಬಂದಿರ್ತಾನ. ಅವನ ಹೆಸರು ಏನು ಅಂತಂದ ಹೇಳಿ ನನಗ್ ಕಮೆಂಟ್ ಅನ್ನ ಹಾಕ್ರಿ. ಬನವಾಸಿಗೆ ಯಾರು ಬಂದಿರ್ತಾರ? ಬನವಾಸಿಗೆ ರಕ್ಷಿತ ಅನ್ನೋನ್ ಬಂದಿರ್ತಾನ. ಬನವಾಸಿಗೆ ಯಾರು ಬಂದಿರ್ತಾರ? ರಕ್ಷಿತ. ಸೇಮ್ ಅದೇ ತರ ಮೈಸೂರಿಗೆ ಯಾರು ಬಂದಿರ್ತಾರ? ಧಮ್ಮ ಮಹಾಮಾತ್ರರು ಅಂತಂದ್ ಹೇಳ್ತೀವಲ್ಲ, ಬೌದ್ಧ ಧರ್ಮವನ್ನ ಪ್ರಚಾರ ಮಾಡೋಕೆ ಒಬ್ಬರ ಅಧಿಕಾರಿಗಳನ್ನ ನೇಮಕ ಮಾಡ್ತಾರ, ಧಮ್ಮ ಮಹಾಮಾತ್ರರು ಅಂತಂತ ಹೇಳಿ. ಆ ಮಹಾಮಾತ್ರರಲ್ಲಿ ರಕ್ಷಿತ ಅನ್ನೋನು ಬನವಾಸಿಗೆ ಬಂದ್ರೆ, ಕದಂಬರ ರಾಜಧಾನಿಗೆ ಬಂದ್ರೆ, ಇನ್ನೊಬ್ನು ಮೈಸೂರಿಗೆ ಬಂದಿರ್ತಾನ. ಅದಾದ ನಂತರ ನೆಕ್ಸ್ಟ್ ನೋಡ್ರಿ ಗೋಕರ್ಣದ ಬಗ್ಗೆ. ನಿಮ್ಗೆಲ್ರು ಗೊತ್ತೈತಿ, ಗೋಕರ್ಣ ರಾವಣನು ತನ್ನ ಅಂದ್ರೆ ಆತ್ಮಲಿಂಗವನ್ನ ತಗೊಂಡು ಹೋಗುವಾಗ ಗಣಪತಿಯ ತಂತ್ರದಿಂದ ಅಲ್ಲೇ ಏನ್ ಮಾಡ್ತಾ ಅಂತಂದ್ರೆ ಆತ್ಮಲಿಂಗವನ್ನ ಇಡ್ತಾರ. ಸೊ ಅದು ಗೋಕರ್ಣದ ಬಗ್ಗೆ. ಆದ್ರೆ ನೆಕ್ಸ್ಟ್ ಪಟ್ಟದ ಕಲ್ಲು ನೋಡ್ರಿ. ಬಾದಾಮಿ ಚಾಲುಕ್ಯರ ಪಟ್ಟಾಭಿಷೇಕ, ಬಾದಾಮಿ ಚಾಲುಕ್ಯರ ರಾಜರಿಗೆ ಪಟ್ಟಾಭಿಷೇಕ ನಡೆಯುತ್ತಿದ್ದಂತಹ ಸ್ಥಳ ಯಾವ್ದಂತಂದ್ರೆ ಇದ್ರ ಪಟ್ಟದ ಕಲ್ಲು ಅಂತಂದ್ ಹೇಳ್ತೀವಿ. ತುಂಬಾ ಇಂಪಾರ್ಟೆಂಟ್. ಈ ಪಟ್ಟದ ಕಲ್ಲು ಎಲ್ಲಿ ಬರುತ್ತಂತಂದ್ ಹೇಳಿದ್ರೆ ಯಾವ ಜಿಲ್ಲೆ ಒಳಗಡೆ ಬರುತ್ತಾ? ಬಾಗಲಕೋಟೆ ಜಿಲ್ಲೆ. ಈ ಬಾಗಲಕೋಟೆಯವ್ರು ಯಾರಾದ್ರೂ ನೋಡ್ತಿದ್ರೆ ಒಂದೊಂದ್ ಮೆಸೇಜ್ ಹಾಕ್ರೋ. ಬಾಗಲಕೋಟೆ ಜಿಲ್ಲೆ ಒಳಗಡೆ ಪಟ್ಟದ ಕಲ್ಲು ಬರುತ್ತಾ. ಅದಾದ ನಂತರ ಇದು ಯಾವ ನದಿಯ ದಡದಲ್ಲಿ ಬರುತ್ತಂದ್ರ ಮಲಪ್ರಭಾ ನದಿ. ಸೊ ಯಾವ ನದಿ ದಡದಲ್ಲಿ ಬರುತ್ತಾ? ಮಲಪ್ರಭಾ ನದಿ ದಡದಲ್ಲಿ ಬರುವಂತಹ ಒಂದು ಐತಿಹಾಸಿಕ ನಗರ. ತುಂಬಾ ಇಂಪಾರ್ಟೆಂಟ್. ಅದಾದ ನಂತರ ಇಲ್ಲಿ ಕಟ್ಟಿರುವಂತಹ ಎಲ್ಲಾ ದೇವಸ್ಥಾನಗಳು ಯಾವ ಶೈಲಿಯಲ್ಲಿ ಇದಾವ ಅಂತಂದ್ ಹೇಳಿದ್ರೆ ವೇಸರ ಶೈಲಿ ಒಳಗಡೆ ಇದಾವ. ಯಾವ ಶೈಲಿ ಒಳಗಡೆ?
ವೇಸರ ಶೈಲಿ ಒಳಗಡೆ ಇದಾವ. ಅದಾದ ನಂತರ ಈ ಪಟ್ಟದಕಲ್ಲುವನ್ನ ಯುನೆಸ್ಕೋದವ್ರು ಏನ್ ಮಾಡ್ತಾರ ಅಂದ್ರೆ ವಿಶ್ವ ಪಾರಂಪರಿಕ ತಾಣವಾಗಿ ಗುರುತು ಮಾಡ್ತಾರ. ವಿಶ್ವ ಪಾರಂಪರಿಕ ತಾಣ ತುಂಬಾ ಇಂಪಾರ್ಟೆಂಟ್. ಈ ಕ್ವಶನ್ಸ್ ಗಳನ್ನ ಕೇಳಿದಾರೆ. ವಿಶ್ವ ಪಾರಂಪರಿಕ ತಾಣ ಪಟ್ಟದಕಲ್ಲನ್ನು ಯಾವಾಗ ಸೇರಿಸ್ತಾರ? 1987ರಲ್ಲಿ ಸೇರಿಸ್ತಾರ ಯುನೆಸ್ಕೋದವರು. ಅದಾದ ನಂತರ ನೆಕ್ಸ್ಟ್ ತುಂಬಾ ಇಂಪಾರ್ಟೆಂಟ್ ಇನ್ನೊಂದು ಪಾಯಿಂಟ್ ಏನ್ ಬರುತ್ತಂತಂದ್ ಹೇಳಿದ್ರ ಕಂಚಿಯ ಪಲ್ಲವರ ಮೇಲೆ. ಸೊ ತುಂಬಾ ಇಂಪಾರ್ಟೆಂಟ್. ಒಂದೊಂದು ಕೆಲವೊಂದು ಹೇಳ್ತೀನಿ ನೋಡ್ರಿ. ಇವಾಗ ಪಟ್ಟದಕಲ್ಲು ಒಳಗಡೆ ಒಂದು ಇಂಪಾರ್ಟೆಂಟ್ ಟೆಂಪಲ್ ಬರುತ್ತೆ, ವಿರೂಪಾಕ್ಷ ದೇವಾಲಯ ಅಂತಂದೇಳಿ. ಪಟ್ಟದಕಲ್ಲು ಒಳಗಡೆ ಒಂದು ಇಂಪಾರ್ಟೆಂಟ್ ಟೆಂಪಲ್ ಯಾವುದು? ವಿರೂಪಾಕ್ಷ ದೇವಾಲಯ. ಆಮೇಲೆ ಅಥವಾ ಅದನ್ನ ಲೋಕೇಶ್ವರ ದೇವಾಲಯ ಅಂತಾನು ಕೂಡ ಕರೀತಾರ. ಇದನ್ನ ಯಾರು ಕಟ್ಟಿಸ್ತಾರ ಅಂತಂದ ಹೇಳಿದ್ರೆ ರಾಣಿ ಲೋಕ ಮಹಾದೇವಿ ಕಟ್ಟಿಸ್ತಾಳ. ಯಾರು ಕಟ್ಟಿಸ್ತಾರ? ರಾಣಿ ಲೋಕ ಮಹಾದೇವಿ ಕಟ್ಟಿಸ್ತಾಳ. ಇವ್ರು ಯಾರಂತಂದ ಹೇಳಿದ್ರೆ ಎರಡನೇ ವಿಕ್ರಮಾದಿತ್ಯನ ಹೆಂಡತಿ ಪಟ್ಟದರಸಿ ಅಂತಂದ ಹೇಳ್ತೀವಿ. ಈ ಲೋಕ ಮಹಾದೇವಿ ಕಟ್ಟಿಸ್ತಾಳೆ. ಯಾವಾಗ? 740ರಿಂದ ಹೇಳ್ಕೊಂಡು ಕ್ರಿಸ್ತಶಕ 745 ಅಂಡರಲ್ಲಿ ನಿರ್ಮಾಣಗೊಂಡಂತಹ ಈ ಟೆಂಪಲ್ ಯಾಕೆ ಅನ್ನೋದಂತಂದ ಹೇಳಿದ್ರೆ ಈ ಎರಡನೇ ವಿಕ್ರಮಾದಿತ್ಯ ಕಂಚಿಯ ಪಲ್ಲವರಾದಂತಹ ಎರಡನೇ ನಂದಿವರ್ಮನನ್ನ ಸೋಲಿಸ್ತಾನ. ಯಾರನ್ನ? ಎರಡನೇ ನಂದಿವರ್ಮನನ್ನ ಸೋಲಿಸಿ ಕಂಚಿಯನ್ನ 3 ಬಾರಿ ವಶಪಡಿಸ್ಕೊಳ್ತಾನ. ಈ ಕಾಂಚಿ ನಗರವನ್ನ ಎಷ್ಟು ಬಾರಿ? 3 ಬಾರಿ ವಶಪಡಿಸ್ಕೊಳ್ತಾನ. ಸೊ ಅದಕ್ಕೋಸ್ಕರ ಈ ಸವಿ ನೆನಪಿಗೋಸ್ಕರ ಆತನ ಹೆಂಡತಿ ಲೋಕ ಮಹಾದೇವಿ ಏನ್ ಮಾಡ್ತಾಳ ಅಂದ್ರೆ ವಿರೂಪಾಕ್ಷ ದೇವಾಲಯವನ್ನ ಕಟ್ಟಿಸ್ತಾಳ. ನೋಡ್ರಿ ಅವಾಗ ಎಷ್ಟು ಲವ್ ಇತ್ತು ಗಂಡಂದ್ರ ಮೇಲೆ, ರಾಜರ ಮೇಲೆ. ಇವಾಗೂ ಇದಾರಪ್ಪ. ಕೆಲಸ ಮಾಡಿ ಮನಿಗ್ ಹೋಯ್ತಂತಂದ ಹೇಳಿದ್ರೆ ಅವ್ನ್ ಶಾಂತ ಇರಂಗಿಲ್ಲ. ಅಲ್ಲಿ ಒಂದ್ ಪೀಸ್ಫುಲ್ ಲೈಫ್ ಅಂತ ಇರಂಗಿಲ್ಲ ಮನ್ಯಾಗ. ಎಲ್ಲೋಗಿದ್ರಿ? ಯಾಕೆ ಲೇಟ್ ಆತು? ಇದನ್ ತಗೊಂಡ್ ಬರ್ಲಿಲ್ಲ, ಅದನ್ ತಗೊಂಡ್ ಬರ್ಲಿಲ್ಲ, ನಮ್ಮ ಮನ್ಯಾಗಿನಾರು ಬರೋರಿದ್ರು, ನಿಮ್ ಮನ್ಯಾಗಿನಾರು ಯಾಕೆ ಬಂದ್ರು, ನಿಮ್ಮವ್ವ ಹಿಂಗಂದ್ಲು, ನಿಮ್ಮಪ್ಪ ಹಿಂಗಂದ ಅಂತಂದ್ ಹೇಳಿ ಯಾವಾಗ್ಲೂ ಕಂಟಿನ್ಯೂಸ್ ಆಗಿ ಏನಂತಂದ್ ಹೇಳಿದ್ರೆ ಟೆನ್ಷನ್ ಕೊಡ್ತಿರ್ತಾರೆ. ಈ ತರ ಟೆನ್ಷನ್ ಕೊಟ್ರ ಆಮೇಲೆ ಯುದ್ಧ ಮಾಡ್ತಾನ, ಎಲ್ಲಿ ರಾಜ ಗೆಲ್ತಾನ. ಹಿಂದಿನ ಕಾಲದೊಳಗಡೆ ಹಂಗಿರ್ಲಿಲ್ಲ, ಅಷ್ಟ್ ಲವ್ ಕೊಡ್ತಾ ಇದ್ರು. ನೋಡ್ ಗಂಡ್ ಹೋಗಿ ಏನಂತಂದ್ರೆ ಒಬ್ಬ ರಾಜನನ್ನ ಸೋಲಿಸಿ ಬಂದ್ರ ಒಂದು ಟೆಂಪಲ್ ಕಟ್ತಾ ಇದ್ರು. ಹಂಗಿರ್ಬೇಕ್ ಹೆಣ್ತಿರು. ಹಂಗಂತಾರ ಸಿಗಂಗಿಲ್ಲ, ತಪಸ್ ಮಾಡೋರು ಸಿಗಂಗಿಲ್ಲ ಬಿಡ್ರಿ. ಬಾಳ ಟೆನ್ಷನ್ ತಗೋದ್ ಬೇಡ. ನೆಕ್ಸ್ಟ್ ಏನಂತಂದ ಹೇಳಿದ್ರೆ ಇನ್ನೊಂದು ಮಲ್ಲಿಕಾರ್ಜುನ ದೇವಾಲಯ. ನನ್ನ ಹೆಸರು ಮೇಲೆ ಐತ್ ನೋಡ್ರಿ ಇದು. ನನ್ನ ಹೆಸರು ಮಲ್ಲಿಕಾರ್ಜುನ ಅಲ್ಲ, ಮಲ್ಲಿಕಾರ್ಜುನ ದೇವಾಲಯ. ಇದ್ ನೋಡ್ರಿ, ಇದನ್ನ ಯಾರು ಕಟ್ಟಿಸ್ತಾರ ಅಂತಂದ ಹೇಳಿದ್ರೆ ತ್ರೈಲೋಕ್ಯ ಮಹಾದೇವಿ. ಆಕಿ ಲೋಕ ಮಹಾದೇವಿ ಆದಳಂತಂದ ಹೇಳಿದ್ರೆ ಒಂದು ಲೋಕಕ್ ಮಹಾದೇವಿ ಅಂತಂದ ಹೇಳಿದ್ರೆ ನಾನು 3 ಲೋಕಕ್ ಮಹಾದೇವಿ ಅಂತಂದ ಹೇಳಿ ಒಬ್ಬಳು ಬರ್ತಾರ, ತ್ರೈಲೋಕ್ಯ ಮಹಾದೇವಿ. ಇವಳು ಕೂಡ ಯಾರಂತಂದ ಹೇಳಿದ್ರೆ ಎರಡನೇ ವಿಕ್ರಮಾದಿತ್ಯನ ಹೆಂಡತಿ. ತುಂಬಾ ಇಂಪಾರ್ಟೆಂಟ್ ನೋಡ್ರಿ. ಅವನಿಗೆ ಒಬ್ಬರಲ್ಲ ಇಬ್ಬಿಬ್ರು ಜನ ಲವ್ ಮಾಡೋರು ಸಿಕ್ಕಿದಾರ. ಸೊ ಅತ್ಯಂತ ಕಿರಿಯ ಹೆಂಡತಿ ಇಮ್ಮಡಿ ವಿಕ್ರಮಾದಿತ್ಯನ ಹೆಂಡತಿ ರಾಣಿ ತ್ರೈಲೋಕ್ಯ ಮಹಾದೇವಿ. ಇವಳು ಕೂಡ ಯಾವ ಟೈಮಲ್ಲಿ ಕಟ್ಟಿಸ್ತಾಳ? 740ರಿಂದ ಹಿಡ್ಕೊಂಡು 745 ಟೈಮಲ್ಲೇ ಕಟ್ಟಿಸ್ತಾಳ. ಯಾಕಂತಂದ ಹೇಳಿದ್ರೆ ಸೇಮ್ ರೀಸನ್. ಕಂಚಿಯ ಮೇಲೆ ದಾಳಿ ಮಾಡಿ ಎರಡನೇ ನಂದಿವರ್ಮನನ್ನ ಸೋಲಿಸಿದಕ್ಕೋಸ್ಕರ. ಯಾಕಂತಂದ್ರೆ ಅಪೋಸಿಟ್, ನೀ ಒಂದು ಟೆಂಪಲ್ ಕಟ್ಟತಿ ಅಂತಂದ ಹೇಳಿದ್ರೆ ನಾನು ಒಂದು ಟೆಂಪಲ್ ಕಟ್ತೀನಿ ಅಂತಂದ ಹೇಳಿ, ನೀ ವಿರೂಪಾಕ್ಷ ಟೆಂಪಲ್ ಕಟ್ಟು, ನಾನು ಮಲ್ಲಿಕಾರ್ಜುನ ಟೆಂಪಲ್ ಕಟ್ತೀನಿ ಅಂತಂದ ಹೇಳಿ. ಇವು ಎರಡು ಏನಂತಂದ್ರೆ ಶಿವನಿಗೆ ಸಂಬಂಧಿಸಿರುವಂತಹ ಗುಡಿಗಳು. ನೋಡ್ರಿ ಎಂತ ಹೆಂಡ್ತೀರ್. ನೆಕ್ಸ್ಟ್ ಇನ್ ಕೆಲವೊಂದ್ ದೇವಸ್ಥಾನಗಳು ಬರ್ತಾವ. ಕಾಶಿ ವಿಶ್ವನಾಥ ದೇವಾಲಯ ಅಂತಂದ ಹೇಳಿ, ಪಟ್ಟದಕಲ್ಲು ಒಳಗಡೆ ಕಾಶಿ ವಿಶ್ವನಾಥ ದೇವಾಲಯ ಅಂತಂದೇಳಿ. ಇದನ್ನ ಯಾರು ಕಟ್ಟಿಸ್ತಾರ ಅಂತಂದ ಹೇಳಿದ್ರೆ ಎರಡನೇ ವಿಕ್ರಮಾದಿತ್ಯ ಕಟ್ಟಿಸ್ತಾನ. ಇದನ್ನ ಯಾರು ಕಟ್ಟಿಸ್ತಾರ? ಎರಡನೇ ವಿಕ್ರಮಾದಿತ್ಯ ಕಟ್ಟಿಸ್ತಾನ. ಅದಾದ ನಂತರ ಇನ್ನೊಂದು ಸಂಗಮೇಶ್ವರ ದೇವಾಲಯ ಅಂತಂದ ಹೇಳಿ ಬರುತ್ತೆ. ಇನ್ನೊಂದ್ ಯಾವ್ದಂತಂದ ಹೇಳಿದ್ರೆ ಪಟ್ಟದಕಲ್ಲದೊಳಗಡೆ ಸಂಗಮೇಶ್ವರ ದೇವಾಲಯ. ಇದನ್ನ ವಿಜಯಾದಿತ್ಯ ಕಟ್ಟಿಸ್ತಾನ. ಸೊ ಯಾರಂತಂದ ಹೇಳಿದ್ರೆ ವಿಜಯಾದಿತ್ಯ. ಇದು ಹಿಂದಿನ ಕಾಲದಲ್ಲಿ ಎರಡನೇ ವಿಕ್ರಮಾದಿತ್ಯನ ತಂದೆ. ನಾವು ಇವಾಗಿನ ಡಿಸ್ಕಷನ್ ಮಾಡಿದ್ವಲ್ಲ, ಇವನ ತಂದೆ. ಸೊ ಎರಡನೇ ವಿಕ್ರಮಾದಿತ್ಯನ ತಂದೆಯಾದಂತಹ ವಿಜಯಾದಿತ್ಯ ಸಂಗಮೇಶ್ವರ ದೇವಾಲಯವನ್ನ ಕಟ್ಟಿಸ್ತಾನ. ಇದು ಸ್ವಲ್ಪ ಓಲ್ಡೆಸ್ಟ್ ಟೆಂಪಲ್. ಇದು 720ರಿಂದ ಹಿಡ್ಕೊಂಡು 733 ಟೈಮ್ ಅಲ್ಲಿ ಕಟ್ಟಿದಂತಹ ದೇವಾಲಯ ಸಂಗಮೇಶ್ವರ ದೇವಾಲಯ. ಇದನ್ನ ವಿಜಯೇಶ್ವರ ದೇವಾಲಯ ಅಂತಾನೂ ಕೂಡ ಕರೀತಾರೆ. ಇದಕ್ಕೆ ಇನ್ನೊಂದ್ ಹೆಸರು ಏನಂತಂದ ಹೇಳಿದ್ರೆ ವಿಜಯೇಶ್ವರ ದೇವಾಲಯ. ಇದಾದ ನಂತರ ನೆಕ್ಸ್ಟ್ ಪಾಪನಾಥ ದೇವಾಲಯ ಅಂತಂದ ಹೇಳಿ ಬರುತ್ತ. ಬಾದಾಮಿ ಚಾಲುಕ್ಯರ ಕಾಲದೊಳಗಡೆ ಇಮ್ಮಡಿ ವಿಕ್ರಮಾದಿತ್ಯ ತುಂಬಾ ಇಂಪಾರ್ಟೆಂಟ್. ಇದು ಸೂರ್ಯ ದೇವನಿಗೆ ಸಂಬಂಧಿಸಿದ್ದು. ನಂತರ ಇದನ್ನ ಶಿವನಿಗೆ ಸಮರ್ಪಿತವಾಗಿ ಕೊಡ್ತಾರ. ಇದು ಪಾಪನಾಥ ದೇವಾಲಯ ಅಂತಂದ ಹೇಳಿ. ಅದಾದ ನಂತರ ನೆಕ್ಸ್ಟ್ ಇನ್ನೊಂದು ಜಂಬುಲಿಂಗೇಶ್ವರ ದೇವಾಲಯ ಅಂತಂದ ಹೇಳಿ ಬರುತ್ತ.
ಬಾದಾಮಿ ಚಾಲುಕ್ಯರ ಕಾಲದಲ್ಲೇ ಕಟ್ಸಿರೋದು. ಇನ್ನೊಂದು ಕಾಡಸಿದ್ದೇಶ್ವರ ದೇವಾಲಯ, ಆಮೇಲೆ ಗಲಗನಾಥ ದೇವಾಲಯ. ಇನ್ನೊಂದು ಯಾವ್ದಂತಂದ್ರೆ ಗಳಗನಾಥ ದೇವಾಲಯ, ಆಮೇಲೆ ಜೈನ ನಾರಾಯಣ ದೇವಾಲಯ. ಇಷ್ಟು ಗಲಗನಾಥ ದೇವಾಲಯದವರೆಗೂ ಇಷ್ಟು ಪಾಯಿಂಟ್ಸ್ ಗಳನ್ನ ಇದ್ರಲ್ಲಿ ನೆನ್ಪಿಟ್ಕೊಡ್ರಿ. ನೆಕ್ಸ್ಟ್ ನೋಡ್ರಿ, ಸಿಂಧು ಬೈಲಿನ ನಾಗರಿಕತೆ ಅಥವಾ ಹರಪ್ಪ ಸಿವಿಲೈಸೇಷನ್ ಅಂತಂದ್ ಹೇಳ್ತೀವಲ್ಲ, ಹರಪ್ಪ ಸಿವಿಲೈಸೇಷನ್ಗೂ ಮತ್ತು ಕರ್ನಾಟಕಕ್ಕೂ ಏನ್ ರಿಲೇಷನ್ ಅಂತಂದ್ ಹೇಳಿ, ಆಡಳಿತಾತ್ಮಕವಾಗಿ ಅಥವಾ ಸಾಂಸ್ಕೃತಿಕವಾಗಿ ಏನು ಸಂಬಂಧ ಇಲ್ಲ ಅಂದ್ರೂ ಕೂಡ ವ್ಯಾಪಾರ ಮತ್ತು ಕಚ್ಚಾ ವಸ್ತುಗಳನ್ನ ಪೂರೈಕೆ ಮಾಡೋದ್ರಲ್ಲಿ, ಟ್ರೇಡ್ ಅಂಡ್ ರಾ ಮಟೀರಿಯಲ್ ಅಂತಂದ್ ಹೇಳ್ತೀವಲ್ಲ, ಸೊ ಅದ್ರ ಒಳಗಡೆ ತುಂಬಾ ನಿಕಟವಾದ ಒಂದು ವಾಣಿಜ್ಯ ಸಂಬಂಧವನ್ನ ಹೊಂದಿತ್ತು. ಯಾವ್ದ್ರ ಜೊತೆಗೆ? ಸಿಂಧು ನಾಗರಿಕತೆ ಮತ್ತು ಕರ್ನಾಟಕದ ಜೊತೆಗೆ. ಯಾಕಂತಂದ್ ಹೇಳಿದ್ರೆ ಆ ಟೈಮ್ ಒಳಗಡೆ ಗೋಲ್ಡ್ ರಫ್ತಾಗ್ತಿತ್ತು. ಗೋಲ್ಡ್ ಎಲ್ಲಿಂದ ತಗೊಂತಾ ಇದ್ರು ಅಂತಂದ್ರೆ ಸಿಂಧು ನಾಗರಿಕತೆಯವರು ಕರ್ನಾಟಕದಿಂದ ತಗೊಂತಾ ಇದ್ರು. ತುಂಬಾ ಇಂಪಾರ್ಟೆಂಟ್. ಸೊ ಕರ್ನಾಟಕದಿಂದ ತಗೊಂಡಿರುವಂತಹ ಗೋಲ್ಡ್ ಏನಿತ್ತಂತಂದ್ ಹೇಳಿದ್ರೆ ಅಲ್ಲಿ ಯೂಸ್ ಮಾಡ್ತಾ ಇದ್ರು. ಸೊ ಕೋಲಾರದೊಳಗಡೆ ಚಿನ್ನದ ಗಣಿ ಇತ್ತಲ್ಲ, ಅದ್ರಲ್ಲಿ. ಆಮೇಲೆ ಇನ್ನೊಂದು ಗೋಲ್ಡ್ ಬಂತಲ್ಲ, ಇಲ್ಲಿ ನಮ್ ಕರ್ನಾಟಕದೊಳಗಡೆ ಎಲ್ಲೆಲ್ಲಿ ಅಂತಂದ್ ಹೇಳಿದ್ರೆ ಕೋಲಾರದ KGF ಒಳಗಡೆ, ಆಮೇಲೆ ಇನ್ನೊಂದು ರಾಯಚೂರಿನ ಹಟ್ಟಿ ಒಳಗಡೆ, ಇನ್ನೊಂದ್ ಯಾವ್ದಂತಂದ್ರೆ ರಾಯಚೂರಿನ ಹಟ್ಟಿ ಗಣಿ ಅಂತಂದ್ ಹೇಳ್ತೀವಲ್ಲ, ಇಲ್ಲಿ ಅತಿ ಹೆಚ್ಚು ಗೋಲ್ಡ್ ಸಿಗತ್ತ. ನಾವು ಇದನ್ನೆಲ್ಲ ಹೇಳಿದೀವಿ ಅಂತಂದ್ ಹೇಳಿದ್ರೆ ಕೆಲವೊಂದು ಪಾಯಿಂಟ್ಸ್ ಗಳನ್ನ ನೋಡ್ರಿ. ಹರಪ್ಪ ಅನ್ನೋ ಒಂದು ಸಿಟಿ ಫಸ್ಟ್ ಟೈಮ್ ಏನ್ ಮಾಡ್ತಾರ ಅಂತಂದ್ ಹೇಳಿದ್ರೆ ಹರಪ್ಪ ನಗರವನ್ನ ಕಂಡುಹಿಡಿತಾರ. ಇದು ಯಾವ ನದಿ ದಡದಲ್ಲಿ ಐತೆ ಅಂತಂದ್ ಹೇಳಿದ್ರೆ ರಾವಿ ನದಿ ದಡದಲ್ಲಿ ಐತೆ. ಇದನ್ನ ಯಾರು ಕಂಡುಹಿಡಿತಾರ? ದಯಾರಾಮ್ ಸಹಾನಿ ಅಂತಂದ್ ಹೇಳ್ತೀವಿ. ಯಾರು ಕಂಡುಹಿಡಿತಾರ? ದಯಾರಾಮ್ ಸಹಾನಿ ಅನ್ನೋ ವ್ಯಕ್ತಿ ಏನ್ ಮಾಡ್ತಾನಂದ್ರ ಹರಪ್ಪ ನಗರವನ್ನ 1921 ಯಾವಾಗ 1921 ಕಂಡುಹಿಡಿತಾನ. ಇಲ್ಲಿ ಏನ್ ಸಿಗ್ತಾವ ಅಂತಂದ್ ಹೇಳಿದ್ರೆ ಗ್ರಾನರೀಸ್ ಅಂತಂದ್ ಹೇಳ್ತೀವಿ, ಧಾನ್ಯಾಗಾರಗಳು, ಉಗ್ರಾಣಗಳು ಸಿಗ್ತಾವ. ಇಲ್ಲಿ ಏನಂತಂದ್ ಹೇಳಿದ್ರ ಈ ನಗರದೊಳಗಡೆ ಉಗ್ರಾಣಗಳು ಸಿಗ್ತಾವ. ಅದಾದ ನಂತರ ನೆಕ್ಸ್ಟ್ ಸುಟ್ಟ ಇಟ್ಟಿಗೆಯ ಮನೆಗಳು ಕೂಡ ಇಲ್ಲಿ ಸಿಗ್ತಾವ ಹರಪ್ಪ ನಗರದ ಬಗ್ಗೆ. ಇದಾದ ನಂತರ ನೆಕ್ಸ್ಟ್ ಇನ್ನೊಬ್ರು ಬರ್ತಾರಲ್ಲ, ಇನ್ನೊಬ್ರ ಬಗ್ಗೆ, ಇವ್ರು ಯಾರಂತಂದ್ ಹೇಳಿದ್ರ ಮೊಹೆಂಜದಾರೋ, ಅದು ಸಿಂಧೂ ನದಿಯ ದಡದಲ್ಲೈತೆ. ಸೊ ಮೊಹೆಂಜದಾರೋ ಏನಂತಂದ್ ಹೇಳಿದ್ರ ಸಿಂಧೂ ನದಿಯ ದಡದಲ್ಲೈತೆ. ಈ ನಗರವನ್ನ ಯಾರು ಕಂಡುಹಿಡಿತಾರ ಅಂತಂದ್ ಹೇಳಿದ್ರ RD ಬ್ಯಾನರ್ಜಿ ಅವರು ಕಂಡುಹಿಡಿತಾರ 1922. ಇದ್ರಲ್ಲಿ ಏನಂತಂದ್ ಹೇಳಿದ್ರ ಬೃಹತ್ ಸ್ನಾನಗೃಹ ಅಂದ್ರೆ ಗ್ರೇಟ್ ಬಾತ್ ಅಂತಂದ್ ಹೇಳ್ತೀವಿ. ಬೃಹತ್ ಸ್ನಾನಗೃಹ ಅಥವಾ ಈಜು ಕೊಳ ಸಿಗುತ್ತ ಇದ್ರೊಳಗಡೆ. ಆಮೇಲೆ ಕಂಚಿನ ನರ್ತಕಿ ಅಂತಂದ್ ಹೇಳ್ತೀವಲ್ಲ, ಅದು ಕೂಡ ಎಲ್ಲಿ ಸಿಗತ್ತ? ಮೊಹೆಂಜದಾರೋದೊಳಗಡೆ ಸಿಗತ್ತ. ಆಮೇಲೆ ಪಶುಪತಿ ಮಹಾದೇವನ ಮುದ್ರೆ, ಇನ್ನೊಂದ್ ನೋಡ್ರಿ, ಪಶುಪತಿ ಮಹಾದೇವನ ಮುದ್ರೆ ಎಲ್ಲಿ ಸಿಗತ್ತ? ಅದು ಕೂಡ ಎಲ್ಲಿ ಸಿಗತ್ತ ಅಂತಂದ್ ಹೇಳಿದ್ರ ಮೊಹೆಂಜದಾರೋ ಒಳಗಡೆ ಸಿಗುತ್ತ. ಆಮೇಲೆ ಇನ್ನೊಂದು ಗಡ್ಡದ ಪುರೋಹಿತನ ಕಲ್ಲಿನ ವಿಗ್ರಹ ಅಂತಂದ್ ಹೇಳ್ತೀವಲ್ಲ, ಅದು ಕೂಡ ಏನಂತಂದ್ ಹೇಳಿದ್ರ ಎಲ್ಲಿ ಸಿಗತ್ತ? ಮೊಹೆಂಜದಾರೋದೊಳಗಡೆ. ಆಮೇಲೆ ಅದರ್ ಪಾಯಿಂಟ್ಸ್ ಗಳನ್ನ ನೋಡೋಣ. ಇಲ್ಲಿ ಚಾನೂದಾರೋ ಅಂತಂದ್ ಹೇಳಿ ಬರುತ್ತೆ. ನಮ್ಗೆ ಇಲ್ಲಿವರೆಗೂ ಏನೇನ್ ಕ್ವಶನ್ ಕೇಳಿದಾರ. ಚಾನೂದಾರೋ ಅನ್ನೋ ಒಂದು ಸಿಟಿ, ಈ ಸಿಟಿಯನ್ನ ಯಾರು ಕಂಡುಹಿಡಿತಾರ ಅಂತಂದ್ ಹೇಳಿದ್ರೆ NG ಮಜುಮ್ದಾರ್ ಅಂತಂದ್ ಹೇಳಿ, ಲಾಸ್ಟ್ ಹೆಸರಷ್ಟ ಬರೀತೀನಿ, MG ಮಜುಮ್ದಾರ್ ಅಂತಂದ್ ಹೇಳಿ ಇವ್ರು ಕಂಡುಹಿಡಿತಾರ. ಇದು ಯಾವಾಗ ಕಂಡುಹಿಡಿತಾರ ಅನ್ನೋದಕ್ಕಿಂತನೂ ಇಲ್ಲಿ ಈ ನಗರವನ್ನ ಕೋಟೆ ಇಲ್ಲದ ನಗರ ಅಂತಂದ್ ಹೇಳ್ತೀವಿ. ಕೋಟೆ ಇಲ್ಲದ ಏಕೈಕ ನಗರ. ಈಗ ಎಲ್ಲಾ ನಾಗರಿಕತೆ ಒಳಗಡೆ ಒಂದು ನಗರ ಇತ್ತು ಅಂತಂದ್ ಹೇಳಿದ್ರೆ ಅದು ಸುತ್ತಮುತ್ತಲು ಕೋಟೆಗಳನ್ನ ಕಟ್ತಾ ಇದ್ರು. ಬಟ್ ಆದ್ರೆ ಸಿಂಧು ನಾಗರಿಕತೆ ಒಳಗಡೆ ಕೋಟೆ ಇಲ್ಲದ ಏಕೈಕ ನಗರ ಯಾವ್ದಂತಂದ್ ಹೇಳಿದ್ರೆ ಅದನ್ನ ನಾವು ಚಾನೂದಾರೋ ಅಂತಂದ್ ಹೇಳಿ ಕರಿತೀವಿ. ಅದಾದ ನಂತರ ನೆಕ್ಸ್ಟ್ ಕಾಲಿಬಂಗನ್ ಬಗ್ಗೆ ನಿಮಗ್ ಗೊತ್ತೈತೆ. ಸೊ ಅಲ್ಲಿ ಅಗ್ನಿ ಕುಂಡಗಳು ಸಿಗ್ತಾವ. ಅಲ್ಲಿ ಏನಂತಂದ್ ಹೇಳಿದ್ರ ಅಗ್ನಿ ಕುಂಡಗಳು ಸಿಗ್ತಾವ. ಅದಕ್ಕಿಂತ ಇಂಪಾರ್ಟೆಂಟ್ ಇನ್ನೊಂದ್ ನಗರ ಯಾವ್ದಂತಂದ್ ಹೇಳಿದ್ರ ಲೋತಾಲ್ ಅಂತಂದ್ ಹೇಳಿ ನಮಗ್ ಕ್ವಶನ್ ಬರೋದು. ಲೋತಾಲ್ ನಗರ ಅಂತಂದ್ ಹೇಳಿ ಈ ನಗರನ್ನ ಯಾರು ಕಂಡುಹಿಡಿತಾರ ಅಂದ್ರೆ SR ರಾವ್ ಕಂಡುಹಿಡಿತಾರ. ಯಾರು ಕಂಡುಹಿಡಿತಾರ? SR ರಾವ್ ಅನ್ನೋರು ಕಂಡುಹಿಡಿತಾರ. ಇದು ಜಗತ್ತಿನ ಅತ್ಯಂತ ಪ್ರಾಚೀನ ಹಡಗುಕಟ್ಟೆ ಅಂತಂದ್ ಹೇಳ್ತೀವಿ. ಅಲ್ಲೆಲ್ಲ ಹಡಗುಗಳು ಬಂದ್ ನಿಲ್ತಾ ಇದ್ವು. ಡಾಕ್ ಯಾರ್ಡ್ ಅಂತಂದ್ ಹೇಳ್ತೀವಿ, ಹಡಗುಕಟ್ಟೆ. ಅದಾದ ನಂತರ ಇನ್ನೊಂದ್ ಯಾವ್ದಂತಂದ್ ಹೇಳಿದ್ರ ಸುರ್ಕೋಟೋಡಾ ಅಂತಂದ್ ಹೇಳಿ. ಇದ್ರ ಹೆಸರುಗಳು ಹೆಂಗದಾವ್ ನೋಡ್ರಿ. ಸುರ್ಕೋಟೋಡಾ ಅಂತಂದ್ ಹೇಳಿ, ಸುರ್ಕೋಟೋಡಾ ಅನ್ನೋ ಒಂದು ನಗರ. ಈ ನಗರವನ್ನ JP ಜೋಶಿ ಅವರು ಕಂಡುಹಿಡಿತಾರೆ. ಯಾರು? JP ಜೋಶಿ. ಜೋಶ್ ಒಳಗಡೆ ಕಂಡುಹಿಡಿದಿದಾರ. ಏನ್ ಕಂಡುಹಿಡಿದಾರ ಅಂತಂದ್ ಹೇಳಿದ್ರೆ ಕುದುರೆಯ ಅವಶೇಷಗಳು. ಆ ಟೈಮ್ ಅಲ್ಲಿ ಕುದುರೆಯನ್ನ ಯೂಸ್ ಮಾಡ್ತಾ ಇದ್ರು ಅಂತಂದ್ ಹೇಳಿ ಒಂದು ಮಾತಿತ್ತು, ಬಟ್ ಆದ್ರೆ ಗೊತ್ತಿರ್ಲಿಲ್ಲ. ಬಟ್ ಆದ್ರೆ ಸುರ್ಕೋಟೋಡಾ ಒಳಗಡೆ ಕುದುರೆ ಅವಶೇಷ ಸಿಕ್ಕ ನಂತರ ಓಕೆ ಏನ್ ಮಾಡ್ತಾರ ಅಂತಂದ್ ಹೇಳಿದ್ರ ಸಿಂಧು ನಾಗರಿಕತೆ ಟೈಮ್ ಅಲ್ಲಿ ಕುದುರೆಗಳನ್ನು ಕೂಡ ಬಳಸ್ತಾ ಇದ್ರು ಅನ್ನೋದನ್ನ ಹೇಳ್ತಾರ. ಅದಾದ ನಂತರ ನೆಕ್ಸ್ಟ್ ಈ ಸಿಂಧು ನಾಗರಿಕತೆ ನಡೆಯುತ್ತಲ್ಲ, ಈ ಸಿಂಧು ನಾಗರಿಕತೆ ಏನಂತಂದ್ ಹೇಳಿದ್ರೆ ಈ ರೀತಿಯಾಗಿ ಇಲ್ಲಿಂದ ಇಲ್ಲಿವರೆಗೂ ಈ ತರ ನಡೀತೈತೆ. ಈ ಉತ್ತರದ ತುದಿ ಯಾವುದು, ಅದಾದ ನಂತರ ನೆಕ್ಸ್ಟ್ ಪಶ್ಚಿಮದ ತುದಿ ಯಾವುದು,
ನೆಕ್ಸ್ಟ್ ದಕ್ಷಿಣದ ತುದಿ ಯಾವುದು, ಆಮೇಲೆ ಪೂರ್ವದ ತುದಿ ಯಾವುದು ಅನ್ನೋದನ್ನ ನನಗೆ ನೀವು ಕಮೆಂಟ್ ಹಾಕ್ಬೇಕು. ಅವುಗಳನ್ನ ಹೊಂದಿಸಿ ಬರೆಯರಲ್ಲಿ ಕೇಳ್ತಾರ. ನೋಡ್ರಿ ನೆಕ್ಸ್ಟ್ ಬರ್ತಾರ ಅಶೋಕ ಮೌರ್ಯರ ಸಾಮ್ರಾಜ್ಯದ ಪ್ರಖ್ಯಾತ ದೊರೆಯಾದಂತಹ ಅಶೋಕನಿಗೂ ಮತ್ತು ಕರ್ನಾಟಕಕ್ಕೂ ತುಂಬಾ ಏನಂತಂದ ಹೇಳಿದ್ರ ಒಂದು ಅವಿನಾಭಾವ ಸಂಬಂಧ ಐತಂತಂದ ಹೇಳ್ತೀವಿ. ಯಾಕಂತಂದ ಹೇಳಿದ್ರೆ ಒಂದು ಪ್ರಾಂತೀಯ ರಾಜಧಾನಿಯಾದಂತಹ ಏನಂತಂದ ಹೇಳ್ತೀವಿ ಸುವರ್ಣಗಿರಿ. ಈ ಸುವರ್ಣಗಿರಿ ಏನಂತಂದ ಹೇಳಿದ್ರೆ ಮೌರ್ಯರ ಕಾಲದ ಪ್ರಾಂತೀಯ ರಾಜಧಾನಿ. ಅದು ಎಲ್ಲೈತಂತಂದ ಹೇಳಿದ್ರೆ ಕರ್ನಾಟಕದ ಒಳಗಡೆ ಇತ್ತು. ಟೋಟಲ್ ಆಗಿ ಎಷ್ಟು ಶಾಸನಗಳು ಸಿಕ್ಕಾವ ಅಂತಂದ ಹೇಳಿದ್ರೆ 14 ಶಾಸನಗಳು ಸಿಕ್ಕಿದಾವ ನಮ್ ಕರ್ನಾಟಕದಲ್ಲೇ. ಅಶೋಕನದ ಎಷ್ಟಂದ್ರೆ 14 ಶಾಸನಗಳು. ನೋಡ್ರ ಅಶೋಕನ ಶಾಸನಗಳ ಬಗ್ಗೆ ಕ್ವಶನ್ ಏನ್ ಕೇಳ್ತಾನಂತಂದ ಹೇಳಿದ್ರೆ ಹೆಚ್ಚಾಗಿ ಇವು ಯಾವ ಲಿಪಿ ಒಳಗಡೆ ಇದಾವ ಅಂದ್ರೆ ಬ್ರಾಹ್ಮಿ ಲಿಪಿ ಒಳಗಡೆ ಇದಾವ. ಆಮೇಲೆ ಲ್ಯಾಂಗ್ವೇಜ್ ಯಾವ್ದಂತಂದ ಹೇಳಿದ್ರೆ ಪ್ರಾಕೃತ ಭಾಷೆ. ಸೊ ಬ್ರಾಹ್ಮಿ ಲಿಪಿ ಮತ್ತು ಪ್ರಾಕೃತ ಭಾಷೆ ಒಳಗಡೆ ಇದಾವ. ತುಂಬಾ ಇಂಪಾರ್ಟೆಂಟ್ ಒಂದ್ ಯಾವ್ದಂತಂದ ಹೇಳಿದ್ರೆ ಮಸ್ಕಿ ಶಾಸನ ಅಂತಂದ ಹೇಳ್ತೀವಿ. ಇದು ರಾಯಚೂರು ಜಿಲ್ಲೆ ಒಳಗಡೆ 1915ರಲ್ಲಿ ಇದನ್ನ ಕಂಡು ಹಿಡಿತಾರ. ಇದ್ರ ಒಳಗಡೆ ದೇವನಾಂಪ್ರಿಯ ಪ್ರಿಯದರ್ಶಿ ಅನ್ನೋ ಒಂದು ವರ್ಡ್ ಬರುತ್ತ. ಸೊ ಇದು ಇಂಪಾರ್ಟೆಂಟ್. ಮಸ್ಕಿ ಶಾಸನ ರಾಯಚೂರು ಜಿಲ್ಲೆ ಒಳಗಡೆ ಬರುತ್ತ. ಅದಾದ ನಂತರ ನೆಕ್ಸ್ಟ್ ಇನ್ ಇತರದೇ ಯಾವ್ದು ಅಂತಂದ ಹೇಳಿದ್ರೆ ಬ್ರಹ್ಮಗಿರಿ ಶಾಸನ ಅಂತಂದ ಹೇಳ್ತೀವಿ. ಈ ಬ್ರಹ್ಮಗಿರಿ ಶಾಸನ ಎಲ್ಲಿ ಕಂಡು ಬರುತ್ತೆ ಅಂತಂದ ಹೇಳಿದ್ರೆ ಚಿತ್ರದುರ್ಗದ ಒಳಗಡೆ. ನೆಕ್ಸ್ಟ್ ಸಿದ್ದಾಪುರ ಶಾಸನ ಬರುತ್ತೆ, ಇದು ಕೂಡ ಚಿತ್ರದುರ್ಗದ ಒಳಗಡೆ. ಆಮೇಲೆ ಜಟಿಂಗ ರಾಮೇಶ್ವರ ಅಂತಂದ ಹೇಳೋ ಒಂದು ಪ್ರದೇಶ, ಅದು ಕೂಡ ಚಿತ್ರದುರ್ಗದ ಒಳಗಡೆ. ಅಲ್ಲಿಯೂ ಕೂಡ ಏನಂತಂದ ಹೇಳಿದ್ರೆ ಅಶೋಕನ ಶಾಸನಗಳ ಬಗ್ಗೆ ಸಿಕ್ಕಿದಾವ. ನೆಕ್ಸ್ಟ್ ಬರುತ್ತ ಗವಿಮಠ ಅಂತಂದ ಹೇಳಿ ಇನ್ನೊಂದು ಪ್ರದೇಶ ಯಾವ್ದಂತಂದ ಹೇಳಿದ್ರೆ ಗವಿಮಠ ಅಂತಂದ ಹೇಳಿ ಕೊಪ್ಪಳದೊಳಗಡೆ. ಇಲ್ಲಿಯೂ ಕೂಡ ಅಶೋಕನ ಶಾಸನಗಳು ಸಿಕ್ಕಿದಾವ. ಅದಾದ ನಂತರ ಸನ್ನತಿ ಅಂತಂದ ಹೇಳಿ ಸನ್ನತಿ, ಇದು ಕಲಬುರಗಿ ಒಳಗಡೆ ಸಿಕ್ಕಂತಹ ಒಂದು ಶಾಸನ. ಆಮೇಲೆ ಇಲ್ಲಿ ಇಂಪಾರ್ಟೆಂಟ್ ಮಸ್ಕಿ ಶಾಸನದೊಳಗಡೆ 1915 ಇದನ್ನ ಕಂಡಿಡಿದಂತ ವ್ಯಕ್ತಿ ಯಾರಂತಂದ ಹೇಳಿದ್ರೆ ಸಿ ಬೆಡನ್ ಅಂತಂದ ಹೇಳ್ತೀವಿ. ಇದು ಕ್ವಶನ್ ಕೇಳಬಹುದು. ಸಿ ಬೆಡನ್ ಅನ್ನೋ ಒಬ್ಬ ವ್ಯಕ್ತಿ ಈ ಮಸ್ಕಿ ಶಾಸನವನ್ನ ಕಂಡಿಡಿದು ಅಲ್ಲಿ ದೇವನಾಂಪ್ರಿಯ ಅಶೋಕ ಅಂತಂದ ಹೇಳಿ ಹೇಳ್ತಾನ. ಅಲ್ಲಿವರೆಗೂ ನೆಕ್ಸ್ಟ್ ದೇವನಾಂಪ್ರಿಯ ಪ್ರಿಯದರ್ಶಿ ಆಮೇಲೆ ನೆಕ್ಸ್ಟ್ ಅಶೋಕ ಬೇರೆ ಬೇರೆ ಅಂತಂದ್ ಹೇಳ್ತಾ ಇದ್ರು. ಅದಾದ ನಂತರ ನೆಕ್ಸ್ಟ್ ನೋಡ್ರಿ ಇನ್ನೊಂದು ಬರುತ್ತ ಸನ್ನತಿ ಶಾಸನದ ಬಗ್ಗೆ. ಸನ್ನತಿ ಶಾಸನದ ಬಗ್ಗೆ ಒಂದ್ ಸ್ವಲ್ಪ ಡೀಟೇಲ್ ಕೊಡ್ಲೇಬೇಕು. ಯಾಕಂತಂದ ಹೇಳಿದ್ರೆ ಈ ಸನ್ನತಿ ಶಾಸನ ಏಕೈಕ ಬೃಹತ್ ಬಂಡೆ ಶಾಸನ ಅಂತಂದ ಹೇಳ್ತೀವಿ. ಕರ್ನಾಟಕದಲ್ಲಿ ಸಿಕ್ಕಂತದ್ದು ಕನಗನಹಳ್ಳಿ ಹತ್ರ, ಅಲ್ಲಿ ನಿಯರ್ ಬರುತ್ತ ಸನ್ನತಿ ಶಾಸನ. ಇಂಪಾರ್ಟೆಂಟ್ ಏನಂತಂದ ಹೇಳಿದ್ರೆ ಇಲ್ಲಿ ಅಶೋಕನ ಉಬ್ಬು ಚಿತ್ರ ಐತೆ. ಅಶೋಕನ ಉಬ್ಬು ಚಿತ್ರ ಅವನ್ನ ಹೊಂದಿರುವಂತಹ ಏಕೈಕ ಶಾಸನ ಸನ್ನತಿ ಶಾಸನ ಅಂತಂದ ಹೇಳ್ತೀವಿ ಇಡೀ ಇಂಡಿಯಾದಲ್ಲಿ. ಅದಾದ ನಂತರ ಇದ್ರ ಕೆಳಗಡೆ ಪ್ರಾಕೃತದೊಳಗಡೆ ಒಂದು ಲೈನ್ ಬರ್ದಿದಾರ, ರಾಯ ಅಶೋಕೋ ಅಂತಂದೇಳಿ. ರಾಯ ಅಶೋಕೋ, ರಾಯ ಅಂತಂದ ಹೇಳಿದ್ರೆ ಆ ಟೈಮಲ್ಲಿ ರಾಜ ಅಂತ ಕರಿತಾ ಇದ್ರು. ರಾಜ ಅಶೋಕೋ ಅಂತಂದ ಹೇಳಿ ಪ್ರಾಕೃತ ಭಾಷೆಯಲ್ಲಿ ಬರೆದಿದ್ದಾರೆ ಈ ಸನ್ನತಿ ಶಾಸನದೊಳಗಡೆ. ಇಷ್ಟು ಪಾಯಿಂಟ್ಸ್ ಗಳು ಇಂಪಾರ್ಟೆಂಟ್. ಅದಾದ ನಂತರ ನೆಕ್ಸ್ಟ್ ಬರುತ್ತ ಅಲಹಾಬಾದ್ ಸ್ತಂಭ ಶಾಸನ. ಇದೇನ್ ಹೇಳತ್ತಂದ್ರ ಸಮುದ್ರ ಗುಪ್ತನ ಬಗ್ಗೆ ಹೇಳುವಂತಹ ಒಂದು ಶಾಸನವಾಗೈತೆ. ಈ ಶಾಸನವನ್ನ ಯಾರು ಅಂದ್ರೆ ಕೆತ್ತಿಸ್ತಾರ ಅಂತಂದ ಹೇಳಿದ್ರ ಹರಿಶೇನ ಅಂತಂದ ಹೇಳ್ತೀವಿ. ಯಾರು ಕೆತ್ತಿಸ್ತಾರ? ಹರಿಶೇನ ಒಬ್ಬ ವ್ಯಕ್ತಿ. ಇವನ್ ಯಾರಂತಂದ ಹೇಳಿದ್ರ ಸಮುದ್ರಗುಪ್ತನ ದಂಡನಾಯಕ ಹಾಗೂ ಆಸ್ಥಾನದ ಕವಿ. ಇದು ಯಾವ ಭಾಷೆ ಒಳಗಡೆ ಐತಂತಂದ ಹೇಳಿದ್ರ ಅಲಹಾಬಾದ್ ಶಾಸನ ಸಂಸ್ಕೃತ ಭಾಷೆದೊಳಗಡೆ ಐತೆ. ಆಮೇಲೆ ಯಾವ ಶೈಲಿ ಒಳಗಡೆ ಐತಂತಂದ ಹೇಳಿದ್ರ ಚಂಪು ಶೈಲಿ ಒಳಗಡೆ. ಯಾವ ಶೈಲಿ ಒಳಗಡೆ ಐತೆ? ಚಂಪು ಶೈಲಿ ಒಳಗಡೆ. ಅದಾದ ನಂತರ ನೆಕ್ಸ್ಟ್ ಇನ್ನೊಂದು ಇಂಪಾರ್ಟೆಂಟ್ ನೆನ್ಪಿಟ್ಕೊಳ್ರಿ, ಇವನ್ ಯಾರು ಅಂತಂದ ಹೇಳಿದ್ರೆ ಒಂದನೇ ಚಂದ್ರಗುಪ್ತ. ಈ ಒಂದನೇ ಚಂದ್ರಗುಪ್ತ ಏನಂತಂದ ಹೇಳಿದ್ರ ರಾಜ ಆದಾಗ 320 ಅದನ್ನ ನಾವು ಗುಪ್ತ ಶಕೆ ಅಂತಂದ ಹೇಳ್ತೀವಿ. ಕರೆಕ್ಟಾ? ಗುಪ್ತ ಶಕೆ ಸ್ಟಾರ್ಟ್ ಆಗತ್ತ 320 ಅಂದ್ರೆ ಒಂದನೇ ಚಂದ್ರಗುಪ್ತ ರಾಜ ಆದಾಗ. ಈ ಒಂದನೇ ಚಂದ್ರಗುಪ್ತ ಮತ್ತು ಕುಮಾರದೇವಿ ಲಿಚ್ಚವಿ ವಂಶದ ರಾಣಿ ಅಥವಾ ರಾಜಕುಮಾರಿ ಕುಮಾರದೇವಿ, ಈ ಇಬ್ಬರಿಗೆ ಜನಿಸಿದಂತಹ ರಾಜ ಯಾರಂತಂದ್ರೆ ಸಮುದ್ರಗುಪ್ತ ಅಂತಂದ ಹೇಳ್ತೀವಿ. ಇದ್ರೊಳಗಡೆ ಅಲಹಾಬಾದ್ ಸ್ತಂಭ ಶಾಸನ ಅವನ ದಿಗ್ವಿಜಯದ ಬಗ್ಗೆ ಹೇಳುತ್ತೆ. ಈ ದಿಗ್ವಿಜಯ ಹೆಂಗ್ ಕೂಡ್ಕೊಂಡಿರುತ್ತಂತಂದ ಹೇಳಿದ್ರೆ ಈ ಉತ್ತರ ಭಾರತವನ್ನ ಆರ್ಯವೃತ ಅಂತ ಕರೀತಾರೆ. ಈ ಆರ್ಯವೃತದಲ್ಲಿ 9 ರಾಜರನ್ನ ಸೋಲಿಸ್ತಾನ. ಆಮೇಲೆ ದಕ್ಷಿಣ ಭಾರತದಲ್ಲಿ 12 ರಾಜರನ್ನ ಸೋಲಿಸ್ತಾನ. ನೋಡ್ರಿ, ಉತ್ತರದಲ್ಲಿ 9 ರಾಜರನ್ನ, ದಕ್ಷಿಣದಲ್ಲಿ 12 ರಾಜರನ್ನ ಸೋಲಿಸಿದಂತಹ ಕತೆಗಳು, ವೀರಗಾಥೆಗಳು ಯಾವ ಶಾಸನದಲ್ಲಿ ಇದಾವ ಅಂತಂದ್ರೆ ಅಲಹಾಬಾದ್ ಸ್ತಂಭ ಶಾಸನದೊಳಗಡೆ ಇದಾವ. ಅದಾದ ನಂತರ ಇನ್ನೊಂದು ನಿಮಗೆ ಕ್ಯೂರಿಯಾಸಿಟಿ ಅಂತಂದ ಹೇಳಿದ್ರೆ ಇಲ್ಲಿ ಸಮುದ್ರಗುಪ್ತನ ಬಗ್ಗೆ ಅಷ್ಟೇ ಅಲ್ಲ, ಇನ್ನೂ 2 ರಾಜರ ಬಗ್ಗೆ ಈ ಶಾಸನದಲ್ಲಿ
ಅಂದ್ರೆ ಇದೇನಂತಂದ ಹೇಳಿದ್ರ ಅಲಹಾಬಾದ್ ಒಂದು ಈ ತರ ಕಂಬ ಶಾಸನ ಐತೆ, ಸ್ತಂಭ ಶಾಸನ. ಇದ್ರೊಳಗಡೆ ಮೊದ್ಲು ಏನ್ ಮಾಡಿದಾರ ಅಂತಂದ ಹೇಳಿದ್ರೆ ಈ ಭಾಗದೊಳಗಡೆ ಏನ್ ಮಾಡಿದಾರ ಅಂತಂದ ಹೇಳಿದ್ರೆ ಸಮುದ್ರಗುಪ್ತನ ಬಗ್ಗೆ ಹೇಳಿದ್ರ, ನೆಕ್ಸ್ಟ್ ಇನ್ನೊಂದು ಭಾಗದಲ್ಲಿ ಇನ್ನೊಬ್ಬ ರಾಜನ ಬಗ್ಗೆ ಹೇಳಿದಾರ, ಆಮೇಲೆ ಇನ್ನೊಬ್ಬ ರಾಜನ ಬಗ್ಗೆ. ಟೋಟಲ್ ಆಗಿ 3 ರಾಜರ ಇತಿಹಾಸವನ್ನ ಆ ಅಲಹಾಬಾದ್ ಶಾಸನ ಹೊಂದೈತ. ನಾನ್ ಇವಾಗ ಹೇಳ್ದೆ ನಿಮ್ಗ ಸಮುದ್ರಗುಪ್ತನ ಬಗ್ಗೆ. ನೀವ್ ಹೇಳ್ರಿ ಇನ್ನು ಇಬ್ಬರು ರಾಜರ ಯಾರಂತಂದ ಹೇಳಿ. ಇದಾದ ನಂತರ ನೆಕ್ಸ್ಟ್ ಬರುತ್ತಾ ಐಹೊಳೆ ಶಾಸನ. ನಮ್ಮ ಕರ್ನಾಟಕಕ್ಕೆ ಸೇರಿದಂತಹ ಐಹೊಳೆ ಶಾಸನ ಕ್ರಿಸ್ತ ಶಕ 634ರಲ್ಲಿ ನಿರ್ಮಾಣವಾದಂತಹ, ಆಮೇಲೆ ನರ್ಮದಾ ನದಿ ಕಾಳಗದ ಬಗ್ಗೆ ಹೇಳುವಂತಹ ಈ ಶಾಸನ ಯಾವ ಭಾಷೆ ಒಳಗಡೆ ಐತಂತಂದ ಹೇಳಿದ್ರ ಸಂಸ್ಕೃತದೊಳಗಡೆ ಐತ. ಇದನ್ನ ಕೆತ್ತಿಸಿದವ್ರು ಯಾರಂತಂದ ಹೇಳಿದ್ರೆ ಇಮ್ಮಡಿ ಪುಲಿಕೇಶಿಯ ಮಹಾದಂಡನಾಯಕ, ಆಮೇಲೆ ಆಸ್ಥಾನದ ಕವಿ ಆದಂತಹ ರವಿಕೀರ್ತಿ ಅಂತಂದ ಹೇಳ್ತೀವಿ. ಸೊ ಅವನ್ ಏನ್ ಮಾಡ್ತಾ ಅಂತಂದ ಹೇಳಿದ್ರ ಇದನ್ನ ಕತ್ತಿಸ್ತಾರ. ಆಮೇಲೆ ಇದು ನರ್ಮದಾ ನದಿ ಕಾಳಗದ ಬಗ್ಗೆ ಹೇಳುತ್ತ. ಈ ನರ್ಮದಾ ನದಿ ಕಾಳಗ ತುಂಬಾ ಅಂದ್ರೆ ತುಂಬಾ ಇಂಪಾರ್ಟೆಂಟ್. ಯಾಕಂತಂದ ಹೇಳಿದ್ರೆ ಹಲವಾರು ಕಥೆಗಳ ಮುಖಾಂತರ ಹೇಳ್ತಾರೆ. ನಾನು ಸಿಂಪಲ್ ಆಗಿ ಹೇಳ್ತೀನಿ. ಈ ಉತ್ತರದಲ್ಲಿ ಆಳ್ವಿಕೆ ನಡೆಸಿದಂತಹ ಒಬ್ಬ ರಾಜ ಯಾರಂತಂದ ಹೇಳಿದ್ರೆ ಹರ್ಷವರ್ಧನ ಅಂತಂದ ಹೇಳ್ತೀವಿ. ಅವನಿಗೆ ಉತ್ತರ ಪ್ರದೇಶ್ವರ ಅನ್ನೋ ಒಂದು ಬಿರುದಿತ್ತು. ಅದೇ ರೀತಿಯಾಗಿ ನೆಕ್ಸ್ಟ್ ದಕ್ಷಿಣದೊಳಗಡೆ ಆಳ್ವಿಕೆ ನಡೆಸಿದಂತಹ ಒಬ್ಬ ವ್ಯಕ್ತಿ ಯಾರಂತಂದ ಹೇಳಿದ್ರೆ ಇಮ್ಮಡಿ ಪುಲಿಕೇಶಿ ಅಂತಂದ ಹೇಳ್ತೀವಿ. ಇವನಿಗೆ ದಕ್ಷಿಣ ಪತೇಶ್ವರ ಅಂತಂದೇಳಿ. ಈ ನರ್ಮದಾ ನದಿ ಕಾಳಗದಲ್ಲಿ ಹರ್ಷವರ್ಧನನ್ನ ಸೋಲಿಸಿ ಇಡೀ ಭಾರತವನ್ನ ವಶಪಡಿಸ್ಕೊಂಡು ಒಂದು ಬಿರುದನ್ನ ತಗೊಂತಾರ. ಅದನ್ನ ನಾವು ಪರಮೇಶ್ವರ ಅಂತಂದ ಹೇಳ್ತೀವಿ. ಈ ಪರಮೇಶ್ವರ ಬಿರುದು ಯಾರಿಗ್ ಬರುತ್ತ? ಈ ಇಮ್ಮಡಿ ಪುಲಿಕೇಶ್ವರಿಗೆ ಬರುತ್ತ. ಆಮೇಲೆ ಈ ಐಹೊಳೆ ಶಾಸನ ಯಾವ ದೇವಾಲಯದೊಳಗಡೆ ಐತಂದ್ರ ಮೆಗೂತಿ ದೇವಾಲಯದೊಳಗಡೆ. ಸೊ ಮೆಗೂತಿ ದೇವಾಲಯದೊಳಗಡೆ ಐತೆ ಈ ಪಾಯಿಂಟ್. ಅದಾದ ನಂತರ ನೆಕ್ಸ್ಟ್ ಏನಂತಂದ ಹೇಳಿದ್ರೆ ಇಂಪಾರ್ಟೆಂಟ್ ಇನ್ನೊಂದು ಶಾಸನ ಬರುತ್ತ, ಹಾತಿ ಗುಂಪಾ ಶಾಸನ ಅಂತಂದ ಹೇಳಿ. ಇದು ಕಾರವೇಲ ಕೆತ್ತಿಸುವಂತದ್ದು. ಕಾರವೇಲ, ಈ ಕಾರವೇಲ ಯಾರು ಬರ್ತಾರ? ಇದು ತುಂಬಾ ಇಂಪಾರ್ಟೆಂಟ್. ಕಳಿಂಗ ಸಾಮ್ರಾಜ್ಯ ಅಂತಂದ ಹೇಳ್ತೀವಿ. ಈ ಕಳಿಂಗ ಸಾಮ್ರಾಜ್ಯ ಅಂತಂದ ಹೇಳಿದ್ರೆ ಇವಾಗ ಒಡಿಸ್ಸಾ ರಾಜ್ಯ. ಆ ಒಡಿಸ್ಸಾ ರಾಜ್ಯದಲ್ಲಿ ಇವಾಗೂ ಕೂಡ ಏನ್ ಮಾಡ್ತಾರ ಅಂತಂದ ಹೇಳಿದ್ರೆ ಕಳಿಂಗ ಅನ್ನೋ ಒಂದು ಪ್ರಶಸ್ತಿಯನ್ನ ಕೊಡ್ತಾರೆ. ಅದು ಒಡಿಸ್ಸಾ ರಾಜ್ಯಕ್ಕೆ ಸಂಬಂಧಪಟ್ಟಿರುವಂತ ಒಂದು ಪ್ರಶಸ್ತಿ. ಇದು ಕಳಿಂಗ ಸಾಮ್ರಾಜ್ಯದಲ್ಲಿ ಯಾರ ಆಳ್ವಿಕೆ ನಡೆಸ್ತಾರ ಅಂತ ಹೇಳಿದ್ರೆ ಚೇದಿ ರಾಜವಂಶರು. ಆ ಚೇದಿ ರಾಜವಂಶರಲ್ಲಿ ತುಂಬಾ ಇಂಪಾರ್ಟೆಂಟ್ 1ನೇ ಶತಮಾನದ ಟೈಮ್ ಒಳಗಡೆ ಕಾರವೇಲ ಅಂತಂದೇಳಿ. ಈ ಕಾರವೇಲ ಏನ್ ಮಾಡ್ತಾ ಅಂತಂದ ಹೇಳಿದ್ರ ಅಲ್ಲಿ ಕಳಿಂಗ ಸಾಮ್ರಾಜ್ಯದಲ್ಲಿ ಉದಯಗಿರಿ ಬೆಟ್ಟಗಳು ಬರ್ತಾವ. ಉದಯಗಿರಿ, ಈ ಉದಯಗಿರಿ ಭುವನೇಶ್ವರ ಹತ್ರ. ಸೊ ಒಡಿಸ್ಸಾದ ರಾಜಧಾನಿಯಾದಂತಹ ಭುವನೇಶ್ವರದ ಹತ್ರ ಉದಯಗಿರಿ ಬೆಟ್ಟಗಳು ಬರ್ತಾವ. ಆ ಬೆಟ್ಟದೊಳಗಡೆ ಸಿಕ್ಕಂತ ಒಂದು ಶಾಸನ ಹಾತಿ ಗುಂಪಾ ಶಾಸನ. ಇದು ಕಾರವೇಲನ ಸೈನಿಕ ಅಂದ್ರೆ ಸಾಧನೆಗಳ ಬಗ್ಗೆ, ಆಮೇಲೆ ಮಗಧ ಸಾಮ್ರಾಜ್ಯದ ಶುಂಗರಾಜನ ಮೇಲೆ ಹೆಂಗ ಇವನು ವಿಜಯ ಸಾಧಿಸ್ದ ಅಂತಂದ ಹೇಳಿ ಈ ಕೃತಿ ಒಳಗಡೆ ತುಂಬಾ ಡೀಟೇಲ್ ಆಗಿ ಬರುತ್ತೆ. ಇಲ್ಲೇ ಪಾಯಿಂಟ್ ನೆನ್ಪಿಟ್ಕೊಳ್ರಿ, ಈ ಕಳಿಂಗ ಅನ್ನೋ ಒಂದು ಸಾಮ್ರಾಜ್ಯ ಬರುತ್ತಲ್ಲ, ಕಳಿಂಗ ಸಾಮ್ರಾಜ್ಯದ ಮೇಲೆ ಇವನ್ ಅಶೋಕ ಕೂಡ ಏನ್ ಮಾಡ್ತಾನಂದ್ರ ದಾಳಿ ಮಾಡ್ತಾನ. ಅದನ್ನ ನಾವು ಯಾವಾಗ ಹೇಳ್ತೀವಿ ಅಂದ್ರೆ ಕ್ರಿಸ್ತ ಪೂರ್ವ 261ರಲ್ಲಿ ಅದನ್ನ ನಾವು ಕಳಿಂಗ ಯುದ್ಧ ಅಂತಂದ ಹೇಳ್ತೀವಿ. ಅದು ಯಾವ್ದ್ರಲ್ಲಿ ಐತಂತಂದ್ರೆ ಅದ್ರ 13ನೇ ಬಂಡೆಗಲ್ಲು ಶಾಸನದ ಒಳಗಡೆ ಉಲ್ಲೇಖವಾಗೈತೆ. ನೆಕ್ಸ್ಟ್ ಇಂಪಾರ್ಟೆಂಟ್ ಇನ್ನೊಂದು ಶಾಸನ ಬರುತ್ತ ನೋಡ್ರಿ, ಉತ್ತರ ಮೇರೂರು ಶಾಸನ ಅಂತಂದ ಹೇಳ್ತೀವಿ. ಪರಾಂತಕ ಚೋಳ. ಇದನ್ನ ಯಾರು ಕೆತ್ತಿಸ್ತಾರ ಅಂತಂದ ಹೇಳಿದ್ರೆ ಈ ಶಾಸನವನ್ನ ಪರಾಂತಕ ಚೋಳ ಕೆತ್ತಿಸ್ತಾನ. ತುಂಬಾ ಇಂಪಾರ್ಟೆಂಟ್ ಪರಾಂತಕ ಚೋಳ. ಯಾಕನ್ನೋದು ನಾನು ಹೇಳ್ತೀನಿ ನಿಮ್ಗೆ. ಸೊ ಈ ಪರಾಂತಕ ಚೋಳ 1ನೇ ಪರಾಂತಕ ಚೋಳ ಅಥವಾ ಪರಾಂತಕ ಚೋಳ ಈ ಒಂದು ಉತ್ತರ ಮೇರೂರು ಶಾಸನವನ್ನ ಕೆತ್ತಿಸ್ತಾನ. ಇದರಲ್ಲಿ ಗ್ರಾಮದ ಆಡಳಿತದ ಬಗ್ಗೆ ಹೇಳುವಂತ ಶಾಸನ. ಇವಾಗ ನಮ್ಮಲ್ಲಿ ಗ್ರಾಮ ಪಂಚಾಯತಿಗಳೆಲ್ಲ ಇವಾಗಿದಾವ. ಗ್ರಾಮ ಪಂಚಾಯತಿ ಸಭೆಯನ್ನ ನಡೆಸಬೇಕು, ಇಲೆಕ್ಷನ್ ನಡೆಸಬೇಕು ಅಂತಂದೇಳಿ. ಈ ಕಾನ್ಸೆಪ್ಟ್ ಹಿಂದಿನ ಕಾಲದಲ್ಲಿ ಚೋಳರ ಕಾಲದಲ್ಲಿ ಇತ್ತು ಅಂತಂದೇಳಿ ಹೇಳುವಂತ ಒಂದು ಶಾಸನ ಈ ಉತ್ತರ ಮೇರೂರು ಶಾಸನ ಅಂತಂದ ಹೇಳ್ತೀವಿ. ಅದರಲ್ಲಿ ಚೀಟಿ ಎತ್ತು ಪದ್ಧತಿ ಅಂತಂದಿತ್ತು. ಅಂದ್ರೆ ಅರಳಿ ಮರದ ಮೇಲೆ ಏನಂತಂದ ಹೇಳಿದ್ರ ಯಾರ್ಯಾರ ಇಲೆಕ್ಷನ್ ನಿಲ್ತಾರಲ್ಲ ಅವ್ರ ಹೆಸರನ್ನ ಬರೆದ್ಬಿಟ್ಟು ಒಂದು ಗುಚ್ಛದಲ್ಲಿ ಹಾಕ್ತಾ ಇದ್ರು. ಆ ಗುಚ್ಛದೊಳಗಡೆ ಏನಂತಂದ ಹೇಳಿದ್ರ ಒಂದು ಸಣ್ಣ ಹುಡುಗ ಬಂದ್ಬಿಟ್ಟು ಆ ಒಂದು ಎಲೆಯನ್ನ ತಗೋಬೇಕಿತ್ತು, ಅವನೇ ಆರಿಸಿ ಬಂದಂಗ, ಅವನೇ ಗೆದ್ದಂಗ. ಈ ಪದ್ಧತಿಯನ್ನ ಏನಂತ ಕರಿತಾ ಇದ್ರು ಅಂತಂದ ಹೇಳಿದ್ರೆ ಕುಡು ಒಲೈ ಪದ್ಧತಿ ಅಂತಂದ ಹೇಳಿ. ಕುಡು ಒಲೈ ಪದ್ಧತಿ ಅಂದ್ರ ಚೀಟಿಯನ್ನ ಎತ್ತುವ ಪದ್ಧತಿ ಅಂತಂದ ಹೇಳಿ. ಕ್ಲಿಯರ್? ಸೊ ಯಾಕೆ ಇವನು ಇಂಪಾರ್ಟೆಂಟ್ ಅಂತಂದ ಹೇಳಿದ್ರ ಒಂದು ಯುದ್ಧ ಬರುತ್ತ ತಕ್ಕೋಳಂ ಕದನ ಅಂತಂದ ಹೇಳಿ. ನೀವೆಲ್ರು ಕೇಳಿರ್ಬೋದು ತಕ್ಕೋಳಂ ಕದನ ಅಂತಂದ ಹೇಳ್ತೀವಿ. ಈ ತಕ್ಕೋಳಂ ಕದನ ಯಾರ್ಯಾರಿಗ್ ನಡೆಯತ್ತಂತಂದ ಹೇಳಿದ್ರ ರಾಷ್ಟ್ರಕೂಟರ ರಾಜನಾದಂತಹ 3ನೇ ಕೃಷ್ಣನಿಗೂ ಆಮೇಲೆ ಚೋಳರ ರಾಜನಾದಂತಹ 1ನೇ ಪರಾಂತಕನ ನಡುವೆ ನಡೆದಂತಹ ಒಂದು ಭಯಂಕರ ಯುದ್ಧ ತಕ್ಕೋಳಂ ಕದನ ಅಂತಂದ ಹೇಳ್ತೀವಿ. ಇವ್ರಿಗೆ ಚೋಳರಿಗೆ ಯಾರು ಹೆಲ್ಪ್ ಮಾಡ್ತಿರ್ತಾರ ಅಂತಂದ ಹೇಳಿದ್ರ ಯಾರು ಹೆಲ್ಪ್ ಮಾಡ್ತಾ ಇರ್ತಾರೋ
ಚೇರರ್ ಹೆಲ್ಪ್ ಮಾಡಿದ್ರ ಈ ಕೃಷ್ಣನಿಗೆ ರಾಷ್ಟ್ರಕೂಟರಿಗೆ ಯಾರು ಹೆಲ್ಪ್ ಮಾಡ್ತಾ ಇರ್ತಾರ ಅಂತಂದ್ ಹೇಳಿದ್ರ ಗಂಗರ ರಾಜನಾದಂತಹ ಎರಡನೇ ಭೂತುಗ ಅಂತಂದ್ ಹೇಳ್ತೀವಿ. ಈಗ ಗಂಗರ ಬಗ್ಗೆ ನಾವು ಸ್ಟಡಿ ಮಾಡುವಾಗ ಇವ್ರ ಬಗ್ಗೆ ಬರುತ್ತೆ. ಎರಡನೇ ಭೂತುಗ ಏನ್ ಮಾಡ್ತಾನಂದ್ರ ಮೂರನೇ ಕೃಷ್ಣನಿಗೆ ಹೆಲ್ಪ್ ಮಾಡ್ತಾನ. ಆಮೇಲೆ ಇದ್ರಲ್ಲಿ ಏನ್ ಮಾಡ್ತಾರ ಅಂತಂದ್ ಹೇಳಿದ್ರ ಒಬ್ಬ ರಾಜಕುಮಾರ ರಾಜಾದಿತ್ಯ ಅಂತಂದ್ ಹೇಳಿ ಬರ್ತಾನ. ಆ ರಾಜಾದಿತ್ಯನನ್ನ ಈ ಭೂತುಗ ಏನ್ ಮಾಡ್ತಾನ ಅಂದ್ರೆ ಕೊಂದ ಹಾಕ್ತಾನ. ಅಲ್ಲಿಗೆ ಏನಂತಂದ್ ಹೇಳಿದ್ರೆ ಈ ಕದನ ನಿಂತ್ಕೊಳ್ಳುತ್ತ, ಅಲ್ಲಿಗೆ ಸ್ಟಾಪ್ ಆಗತ್ತ. ಆ ಕದನ ಏನಂತಂದ್ ಹೇಳಿದ್ರ ತಕ್ಕೋಳಂ ಕದನ ಅಂತಂದ್ ಹೇಳ್ತೀವಿ. ತುಂಬಾ ಇಂಪಾರ್ಟೆಂಟ್. ಇದು ಯಾವಾಗ ನಡೆಯುತ್ತಂದ್ರ ಕ್ರಿಸ್ತ ಶಕ 949ರಲ್ಲಿ ನಡೆದಂತಹ ಈ ಕದನ. ಇಷ್ಟು ಕ್ವಶನ್ಸ್ ಗಳನ್ನ ಕೇಳಿದಾರ. ಇದೇನಂತಂದ್ ಹೇಳಿದ್ರೆ ಇವತ್ತಿನ ಕ್ಲಾಸು. ಇನ್ನು ಮುಂದಿನ ಕ್ಲಾಸ್ ಬಗ್ಗೆ ನಾವು ಡಿಸ್ಕಷನ್ ಮಾಡೋಣ. ಅದಕ್ಕಿಂತ ಮುಂಚೆ ಈ ಶಾಸನದ ಬಗ್ಗೆ ಒಂದು ಡೀಟೇಲ್ಸ್ ಅನ್ನ ಹೇಳ್ರಿ. ಯಾರಿಗಾದ್ರೂ ಗೊತ್ತಿದ್ರೆ ಕಮೆಂಟ್ಸ್ ಗಳನ್ನ ಹಾಕ್ರಿ. ಸೊ ಉಳಿದಿದ್ನ ನಾವು ನೆಕ್ಸ್ಟ್ ಕ್ಲಾಸ್ ಅಲ್ಲಿ ನೋಡೋಣ.